It causes cancer. ನಾನು ಕಾಂಟ್ರಾಕ್ಟರ್ ಶೇಖರ್ ಅವ್ರ ಮಗ ಬಾಬು. ಕನ್ಸ್ಟ್ರಕ್ಷನ್ ಸೈಟಲ್ಲಿ ಬೆಂಗಾಲಿ ಜನರನ್ನ ಸಪ್ಲೈ ಮಾಡ್ತಿರೋದ್ರಿಂದ ಕೆಲವರು ನನ್ನನ್ನು ಬೆಂಗಾಲಿ ಬಾಬು ಅಂತಲೂ ಕರೀತಾರೆ. ಇದೊಂದು ಪಯಣ, ಒಂದು ಸುಂದರವಾದ ಪಯಣ. ವೆಸ್ಟ್ ಬೆಂಗಾಲ್ನಲ್ಲಿ ಹೂಗ್ಲಿ ನದಿ ದಡದಲ್ಲಿರೋ ಛೋಟಾ ಲಾಟ್ಕಟ್ ಅನ್ನೋ ನಗರಕ್ಕೆ ನಾವು ಹೋಗ್ತಾ ಇದ್ದೀವಿ. ಈ ಪಯಣದಲ್ಲಿ ಜೀವನ ಇದೆ, ಭರವಸೆ ಇದೆ, ಅಷ್ಟೇ ಅಲ್ಲ ಮರಣ ಕೂಡ ಇದೆ. ಉಸಿರೇಲಿ ಮಂಡಲ್, ಒಬ್ಬ ಬೆಂಗಾಲಿ ಕೆಲಸಗಾರನ ಮರಣ. ಇವನು ಸತ್ತೋಗಿರೋಂಥ ಉಸಿರೇಲಿ ಮಂಡಲ್ ಅಂತ ಮಾತ್ರ ನೀವು ಅನ್ಕೊಳ್ಬೇಡಿ. ಚೆನ್ನಾಗಿ ತಿಂದು ಮಲಗಿರೋ ನಮ್ಮ ಸೋಂಬೇರಿ ಸುಮನ್ನೇ ಇವನು. ನಮ್ಮ ಸುಮನ್ ಹೇಗೆ ಅಂದ್ರೆ ಕೆಲಸ ಮಾಡದೆ ಹೇಗ್ ಸಂಪಾದಿಸ್ಬೇಕು ಅಂತ ಇವನು ಯಾವಾಗ್ಲೂ ಯೋಚನೆ ಮಾಡ್ತಿರ್ತಾನೆ. ಸೋಂಬೇರಿ ಸುಮನ್. ಇವ್ರೇನೆ ಏಂಜಲ್. ನನ್ ಮನ್ಸಲ್ಲಿ ಯಾವಾಗ ಪ್ರೀತಿ ಹುಟ್ಟೋ ಆಗ ಬಂದ ಮೊದಲನೇ ಹುಡುಗಿ ಇವ್ರೆ. ಇವ್ರನ್ನ ಜೊತೆ ಬಂದಿರೋದಕ್ಕೂ ಕೆಲವು ಕಾರಣಗಳಿವೆ. ಹೋಗಿ ಮಾಮ, ನಾನ್ ಬರ್ತಾನೆ ಇದೀನಲ್ಲ ಮಾಮ. ಸರಿ, ಊಟ ಮಾಡಿದ್ರಾ? ಇವಳೇ ನಮ್ಮ ಸೈಟಲ್ಲಿ ಕೆಲಸ ಮಾಡ್ತಿರೋ. ಇಲ್ಲ ಮಾಮ, ಇನ್ನೊಂದ್ ಸ್ವಲ್ಪ ಬಂದ್ಬಿಟ್ಟೆ. ಇವಳು ಹೀಗ್ ನಡೀತಿರೋದ್ರಿಂದಾನೇ ನಮ್ ಸೈಟ್ ಅಲ್ಲಿರೋ ಎಲ್ರು ಇವಳನ್ನ ಡಿಸ್ಕೋ ಶಾಂತಿ ಅಂತಾನೆ ಕರೀತಾರೆ. ಇವಳ ಹೆಸರು ಶಾಂತಿ ಇರಬಹುದು, ಆದ್ರೆ ಇವಳು ನೋಡಿದ್ರೆ ನೋಡೋರ್ ಮನ್ಸಲ್ಲಿ ಹೋರಾಟ ಇಲ್ಲದೆ ಇರೋದಿಲ್ಲ. ಆ ರೀತಿ ಇದ್ದ ಈ ಶಾಂತಿ ಸತ್ತೋಗಿರುವಂತಹ ಉಸಿರೇಲಿಯ ಸ್ನೇಹಕ್ಕಾಗಿ ಈ ಗಾಡಿನ ಹತ್ಲಿಲ್ಲ. ಈ ಗಾಡಿ ಅವಳು ಊರ ಹತ್ರನೇ ಹೋಗುತ್ತೆ ಅಂತ ಅವಳು ದುಡ್ಡನ್ನ ಉಳಿಸೋದಕ್ಕೋಸ್ಕರ ಈ ಗಾಡಿನ ಹತ್ತಿದ್ದಾಳೆ. ನಾಳೆ ಶಾಂತಿ ಅವರ ಅಕ್ಕನಿಗೆ ಮದುವೆ, ಅದಕ್ಕೆ ಅವಳು ಹೋಗ್ತಿದ್ದಾಳೆ. ಅದಕ್ಕಿಂತ ಮುಂಚೆ ಒಂದು ರಹಸ್ಯ ಹೇಳ್ತೀನಿ. ನಮ್ ಬಯ್ಯನ್ಗೆ ಈ ಶಾಂತಿ ಮೇಲೆ ತುಂಬಾನೇ ಜಾಸ್ತಿ ಲವ್ ಇದೆ, ಆದ್ರೆ ಈ ವಿಷಯ ಶಾಂತಿಗೆ ಮಾತ್ರ ಗೊತ್ತಿಲ್ಲ. ಇವ್ರೇ ನಮ್ ಬಯ್ಯ ಬಾಬುರಾಮ್ ಚಟರ್ಜಿ. ಇವ್ರು ಬೆಳೆದಿದ್ದು ಬೆಂಗಾಲ್ನಲ್ಲೇ, ಆದ್ರೆ ಈಗ ಇವ್ರು ನನಗ್ ಸ್ವಂತ. ಚಿಲ್ಡಾಗಿರೋ 2 ಸೋಡಾ ಕುಡಿ. ಕೂಲಿಂಗ್ ಸ್ವಲ್ಪ ಕಮ್ಮಿ ಇದೆ. ಪರವಾಗಿಲ್ಲ ಕುಡಿ. ಹಲೋ, ನನಗ್ ಸರಿ ಕೇಳಿಸ್ತಿಲ್ಲ ಮಾಮ. ಅದ್ ಸ್ವಲ್ಪ ತೆಗಿಯೋ. ಅಯ್ಯೋ, ಕಟ್ಟಾಗ್ಬಿಡ್ತಲ್ಲ. ಹೆಣಕ್ಕೆ ಸೋಡಾ ಕೂಲ್ ಆಗ್ಲಿ ಅಂತ ಇಟ್ಟಿರೋದು. ಹಾಗೆ 2 ಕೇಸ್ ಬಿಯರ್ ತಗೊಂಡು ಇದ್ರಲ್ಲಿ ಇಟ್ಟಿದ್ರೆ ಕೂಲಿಂಗ್ ಆಗ್ತಿತ್ತು ತಾನೆ. ಬೆಂಗಾಲಿ ಆಗಿರೋ ಈ ಬಯ್ಯ ನನಗ್ ಹೇಗ್ ಬಯ್ಯ ಆದ್ರು ಅಂತ ನಿಮ್ಗೆ ಗೊತ್ತಾಗ್ಬೇಕಾ? ಅಥವಾ ಈ ಏಂಜಲ್ ನನ್ ಜೊತೆ ಯಾಕೆ ಬರ್ತಾ ಇದ್ದಾರೆ ಅಂತ ಗೊತ್ತಾಗ್ಬೇಕಾ? ಉಸಿರೇಲಿ ಮಂಡಲ್ ಯಾಕೆ ಸತ್ ಹೋದ್ರು? ಈ ರೀತಿ ತುಂಬಾನೇ ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರ ಸಿಗ್ಬೇಕು ಅಂದ್ರೆ ಸ್ವಲ್ಪ ಸಮಯಕ್ಕಾದ್ರೂ ನೀವು ನಮ್ ಚಿಕ್ಕ ವಯಸ್ಸಿಗೆ ಹೋಗ್ಲೇಬೇಕು. ನನಗೆ ನನ್ನ ಬಯ್ಯ ಸಿಕ್ಕಂತ ಆ ಒಳ್ಳೆ ದಿನಗಳದು. ಇದೇ ನಾನು. ಇವರೇ ನಮ್ಮ ತಾಯಿ. 1980ನೇ ಇಸ್ವಿನಲ್ಲಿ ಬೆಂಗಾಲ್ನಲ್ಲಿ ಒಂದು ಕಾಂಟ್ರಾಕ್ಟ್ ಕೆಲಸ ಮುಗಿಸ್ಕೊಂಡು ಬಂದ್ರು. ಆಜಾ ಬೇಟಾ. ಅವರೇ ನಮ್ಮಪ್ಪ. ಬೆಂಗಾಲ್ನಿಂದ ನನಗೋಸ್ಕರ ಒಬ್ಬ ಸ್ನೇಹಿತನ ಕರ್ಕೊಂಡು ಬಂದ್ರು. ಬೆಂಗಾಲಿಂದ ಬರ್ಬೇಕಂದ್ರೆ ಈ ಹುಡುಗನ್ ನೋಡ್ದೆ. ಇವ್ರ ಅಪ್ಪ ಅಮ್ಮ ಪ್ರವಾಹದಲ್ಲಿ ಸತ್ತೋದ್ರಂತೆ. ಯಾರೂ ಇಲ್ದಿರೋ ಒಂದು ಅನಾಥ ಹುಡುಗ. ಹಸ್ವಾಗ್ತಿದೆ ಅಂತ ನನ್ ಮುಂದೆ ಬಂದಾಗ ತುಂಬಾ ಬೇಜಾರಾಗೋಯ್ತು. ಇನ್ಮುಂದೆ ಬಾಬು ಜೊತೆಯಲ್ಲೇ ಇವನು ಇಲ್ಲೇ ಇದ್ಬಿಡ್ಲಿ. ಇವನ್ ಹೆಸರುನು ಬಾಬುನೇ, ಬಾಬುರಾಮ್ ಚಾಟರ್ಜಿ. ಆದ್ರೂ ಕೂಡ ನೀನ್ ಇವನ್ನ ಬಯ್ಯ ಅಂತಾನೆ ಕರಿಬೇಕು. ಬಯ್ಯ ಅಂದ್ರೆ ಅಣ್ಣ ಅಂತ ಅರ್ಥ. ಯೇ ತುಮಾರಾ ಬಾಯ್. ಭೂತಾಯ್ ಭೂತಾಯ್, ಜೀವಂತವಾಗಿರೋ ಭೂತಾಯ್ ಮೀನ್ ಬೇಕಾ? ಮೀನು ಯಜಮಾನ್ರೆ, ಜೀವಂತವಾಗಿರೋ ಭೂತಾಯ್ ಮೀನಿದೆ, ಬೇಗ 1 kg ಮೀನು ಹಾಕ್ಲಾ? ಎಂತಕ್ ಬೇಗನೆ ಹಾಕ್ಬೇಕು? ಬೇಗ ಹಾಕ್ಲಿಲ್ಲ ಅಂದ್ರೆ ಸತ್ತೋಗತ್ತಲ್ವೇ? ವ್ರತ ಮಾಡ್ತಿರೋದ್ರಿಂದ ಇಲ್ಲೆಲ್ಲರೂ ವೆಜಿಟೇರಿಯನ್. ಹೌದಾ? ಹೌದು. ಮೀನಾ, ಏಯ್, ಇಲ್ಲಿ ಯಾರು ಇಲ್ವಲ್ಲ, ಯಾಕೆ ಕೂಗಾಡ್ತಿದ್ಯಾ? ಇದು ನನ್ನ ಥೀಮ್ ಸಾಂಗ್. ಯಾರು ಮೀನ್ ತಗೋತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾನಂತೂ ಹಾಡೋದ್ ನಿಲ್ಸಲ್ಲ. ಮೀನು, ಮೀನ್ ಬೇಕಾ? ಮೀನು. ನೀನ್ ಅಣ್ಣನ್ ಕರ್ಕೊಂಡು ಒಳಗೋಗು. ಬಾಬಯ್ಯ. ಬಾಬು,
ಇದ್ರಿಂದನೂ ಒಂದು ಯೂಸ್ ಇದೆ. ಹೆಸರು ಕರೆದ್ರೆ ಸಾಕು 2 ಮಕ್ಕಳು ನಿಲ್ತಾರೆ. ನಮ್ಮಪ್ಪ ನಮ್ಮಿಬ್ಬರನ್ನ ಅವ್ರ ಮಕ್ಕಳು ಅಂತ ಹೇಳಿದ್ದು ಸುಮ್ಮನೆ ಅಲ್ಲ. ಬಯ್ಯನ ಅಪ್ಪ ದೊಡ್ಡ ಮಗನ್ ಥರನೇ ನೋಡ್ತಾ ಇದ್ರು. ಅದರಿಂದನೇ ನನ್ನ ಜೊತೆನೆ ಬಯ್ಯನ ಸ್ಕೂಲಿಗೆ ಸೇರಿಸಿ ಓದಿಸ್ಬೇಕು ಅಂತ ಅಪ್ಪ ತೀರ್ಮಾನ ತಗೊಂಡ್ರು. India is my country. All Indians are my brothers and sisters. Bhaiya, ಏನು ಕೊಡು. ಇಲ್ಲ ಬೇಡ. ಏನ್ ಭಯ್ಯ ಇದು? ನಾನ್ ನೋಡ್ಕೋತೀನಿ. ಆ ಗಲಾಟೆ ಆದ್ಮೇಲೆ ನಮ್ಮಿಬ್ಬರನ್ನು ಆ ಸ್ಕೂಲಿಂದ ಹೊರಗೆ ಕಳಿಸ್ಬಿಟ್ರು. ಆದ್ರೆ ಅಪ್ಪ ಬಯ್ಯನ ಬಲವಂತ ಮಾಡಿ ಬೇರೆ ಸ್ಕೂಲಿಗೆ ಸೇರಿಸ್ತೀನಿ ಅಂದ್ರೆ ಬಯ್ಯ ಒಪ್ಕೊಳ್ಳಿಲ್ಲ. ಮುझे नहीं पढ़ना. ಆಮೇಲಿಂದ ಒಂದು ಹೊಸ ಸ್ಕೂಲ್, ಹೊಸ ಯೂನಿಫಾರ್ಮ್ ಹಾಕೊಂಡು ನಾನು ಪ್ರಯಾಣನ ಪ್ರಾರಂಭ ಮಾಡಿದೆ. ನಾನು ಏಂಜಲ ನೋಡಿದ್ದು ಮೊಟ್ಟ ಮೊದಲನೇ ಸಾರಿ ಇದೇ ಸ್ಕೂಲ್ನಲ್ಲಿ. ಅವಳ ನೋಡಿದ ಕೂಡ್ಲೆ ನನ್ನ ಮನ್ಸಲ್ಲಿ ಒಂಥರ ಫೀಲಿಂಗ್ಸ್. ಅದನ್ನ ಏನ್ ಅನ್ಬೇಕು ಅಂತಾನೆ ನನಗೆ ಗೊತ್ತಿಲ್ಲ. ಬಸ್ ಸ್ಟ್ಯಾಂಡ್ ಬಂತು, ಇಳಿರಿ. ಎಲ್ರು ಬೇಗ ಇಳಿಬೇಕು. ಯೋ ಎಷ್ಟೊತ್ತಯ್ಯ, ಇಳಿಯ ಬೇಗ. ಏನ್ ನೋಡ್ತಿದ್ಯಾ, ಇಳಿ ಬೇಗ. ಟಿಕೆಟ್ ತಗೊಳ್ಳೋದಕ್ಕೆ ಯೋಗ್ಯತೆ ಇಲ್ಲ, ಬಂದ್ಬಿಟ್ಟ. ಹೋಗ್ಬೋದು ರೈಟ್. ಇವನ್ ಹೆಸರೇ ಮಣಿಕಂಠ. ಒಬ್ಬ ಲೋಕಲ್ ಪೊಲಿಟಿಕಲ್ ಲೀಡರ್ ಆಗಿರೋ ವಾಸುದೇವನ್ ಬಗ್ಗೆ ಎಲ್ಲಾ ಸತ್ಯ ಗೊತ್ತಿರುವಂತ ಅವ್ರ ಬಲಗೈ ಬಂಟನೇ ಮಣಿಕಂಠ. ಒಂದಿನ ಸ್ಟ್ರೈಕ್ ಇದ್ದಾಗ ಗೌರ್ಮೆಂಟ್ ಗಾಡಿನ ಸುಟ್ಟು ಹಾಕಿದಕ್ಕೋಸ್ಕರ ಇವನ್ ವಿರುದ್ಧ ನಾನು ಸಾಕ್ಷಿ ಹೇಳಕ್ ಹೋಗಿದ್ದೆ. ಅದಕ್ಕೋಸ್ಕರ ಅವನ್ಗೆ ನನ್ ಮೇಲೆ ಇನ್ನೂ ಕೋಪ ಇದೆ. ಇವರೇ ಆ ಪೊಲಿಟಿಕಲ್ ಲೀಡರ್ ವಾಸುದೇವ್. ಇವ್ರ ಕನ್ಸೇನು ಅಂದ್ರೆ ಬರೋ ಎಲೆಕ್ಷನ್ ಅಲ್ಲಿ ಇವರು ಸಿಎಂ ಆಗ್ಬೇಕು ಅಂತ. ಇವನು ಅವ್ರ ಮಗ ಮೋಹನ್, ಇವನ್ನ ಒಬ್ಬ MP ಮಾಡಿ ಡೆಲ್ಲಿ ಕಳಿಸ್ಬೇಕು ಅಂತ ಇವರಪ್ಪ ತುಂಬಾನೇ ಕಷ್ಟಪಡ್ತಿದ್ದಾರೆ. मैं मोहन वर्की हूँ. मैं मोहन वर्की. हिंदी हमारा राष्ट्र. ಅದೇ ಕಾರಣಕ್ಕೆ ಮೋಹನ್ಗೆ ವಾಸುದೇವನ್ ರಹಸ್ಯವಾಗಿ ಹಿಂದಿ ಟ್ಯೂಷನ್ ಮಾಡಿದ್ದಾರೆ. ಏನ್ ಮಣಿಕಂಠ, ಬೆಳಿಗ್ಗೆ ಬಂದಿದ್ಯಾ? ಏನಾದ್ರೂ ಹೊಸ ಸಮಸ್ಯೆ ತಂದಿದ್ಯಾ? ಅದು ಆ ಕೆಲ್ಸ ನಂಗೆ ಇಷ್ಟ ಆಗ್ಲಿಲ್ಲ ಯಜಮಾನ್ರೆ. ಅಲ್ಲಿ ಸುಮ್ನೆ ಬೇಡ್ದಿರೋ ತಾಪ. ಹೌದೌದು, ಕೆಲ್ಸದಲ್ಲಿ ಎಣ್ಣೆ ಹೊಡಿಬಾರ್ದು ಅಂತ ಹೇಳಿದ್ವಿ, ಅದು ಇವನಿಗೆ ಇಷ್ಟ ಆಗಿಲ್ಲ. ಹೌದು ತಾನೇ? ಇದನ್ ಪ್ರಶ್ನೆ ಮಾಡಿದ್ ಮ್ಯಾನೇಜರ್ ಕೆನ್ನೆ ಹೊಡಿದ್ರೆ ಅವ್ರು ಸುಮ್ನೆ ಇರ್ತಾರ ಏನು? ಅದಕ್ಕೆ ಕೆಲ್ಸ ಬಿಟ್ಟು ಇಲ್ಲಿ ಬಂದ್ ನಿಂತಿದ್ದಾನೆ. ನೀನ್ ಹೋಗೋ ಜಾಗದಲ್ಲಿ ಸಮಸ್ಯೆ ಮಾಡ್ಕೊಂಡ್ರೆ ಏನ್ ಮಾಡೋದು ಮಣಿಕಂಠ? ಅಲ್ಲಿ ನಿನ್ ಕೆಲ್ಸನೇ ಮಾಡಿಲ್ಲ ಅಂದ್ರು ಸಂಬಳ ಬರ್ತಿತ್ತು ತಾನೆ? ನನ್ಗೆ ಬೇರೆ ಎಲ್ಲಾದ್ರೂ ಕೆಲ್ಸ ಕೊಡಿ. ನೀನ್ ಹಿಂಗೆ ಜಗಳ ಮಾಡ್ತಿದ್ರೆ ಎಲ್ ಕೆಲ್ಸ ಸಿಗುತ್ತೆ? ಅದೇನಂದ್ರೆ ನಮ್ಮ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಅಲ್ಲಿ 2-3 ಪೋಸ್ಟ್ ಖಾಲಿ ಇದೆಯಲ್ಲ, ಅದನ್ನು ಕೊಡ್ಬೋದಲ್ಲ? ಸ್ವಲ್ಪ ನಿನ್ ಬಾಯಿ ಮುಚ್ಕೊಂಡಿರ್ತೀಯಾ? ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬೇಡ, ಬಿಟ್ಬಿಡಿ. ಇಲ್ಲೋಡು, ನಮ್ ಕುಮಾರ್ ಇಲ್ವಾ ಕಾಂಟ್ರಾಕ್ಟರ್, ಅವನತ್ರ ಹೇಳಿ ಇವನು ಕೆಲ್ಸಕ್ಕೆ ಇಟ್ಕೊಳಕ್ ಹೇಳು. ಅಚ್ಚಾ ಐಡಿಯಾ. ಟೀಕೆ ಡ್ಯಾಡಿ, ಟೀಕೆ. ठीक है. ಹೇ ಬಾಬು, ಈ ರೀತಿ ಫೋನ್ ನೋಡ್ತಾ ಕುತ್ಕೊಳ್ತೇನೆ. ನೀನೇನಾದ್ರೂ ಒಂದ್ ಕೆಲ್ಸ ಮಾಡಿದ್ರೆ ಸಂಬಳ ಸಿಗುತ್ತೆ ತಾನೆ? ಸಾರಿ, ನಾನ್ ಕೆಲ್ಸ ಮಾಡಿಸ್ತೀನಿ. ಅದ್ ಹಾಗಿರ್ಲಿ, ಇಷ್ಟು ಸುಂದರವಾಗಿ ಡ್ರೆಸ್ ಮಾಡ್ಕೊಂಡಿರೋ ನನ್ನ ಕೂಲಿ ಕೆಲ್ಸ ಕರಿಬೇಕು ಅಂತ ನಿಮ್ಗೆ ಹೇಗ್ ಮನ್ಸ್ ಬಂತು? ನಿಮ್ ಭಯ್ಯ ಅಲ್ಲಿ ಕಷ್ಟಪಟ್ಟು ಕೆಲ್ಸ ಮಾಡ್ತಿರೋದಕ್ಕೆ ಹೇಳ್ತಾ ಇದ್ದೀನಿ. ಅವ್ರು ಕೆಲ್ಸ ಮಾಡ್ತಾರೆ, ಆದ್ರೆ ನಾನ್ ಕೆಲ್ಸ ಮಾಡೋದು ಅವ್ರಿಗೆ ಇಷ್ಟ ಇಲ್ಲ. ಅದಕ್ಕೆ ಪ್ರೀತಿ ಅನ್ನೋದು. ಇಲ್ಲಿ ನೋಡಿ, ನನ್ ಕೆಲ್ಸನೂ ಸೇರ್ಸ್ ಅವರೇ ಮಾಡ್ತಾ ಇದಾರೆ. ನೀವೇ ನೋಡಿದ್ರಲ್ಲ, ಎಲ್ರೂ 1 ಮೂಟೆ ಎತ್ತ ಹಾಕ್ತಿರ್ಬೇಕಾದ್ರೆ ನಮ್ ಭಯ್ಯ ಮಾತ್ರ 2 ಮೂಟೆ ಎತ್ತ ಹಾಕ್ತಿದ್ದಾರೆ. ಅದ್ರಲ್ಲಿ 1 ಮೂಟೆ ನನ್ ಪಾಲಿಂದು. ನಮ್ ಊರಲ್ಲಿ 2 ಸಂಬಳ ತಗೊಳ್ತಾ ಇರೋ ಒಬ್ನೇ ಬೆಂಗಾಲಿ ಅಂದ್ರೆ ನಮ್ ಭಯ್ಯನೇ. ಅದ್ರಲ್ಲಿ 1 ಸಂಬಳ ನಂದು. ಹಾಗಾಗಿ ನಾನು ಕೆಲಸ ಮಾಡ್ತಿಲ್ಲ ಅಂತ ನೀವು ಹೇಳೋ ಹಾಗಿಲ್ಲ. ನನ್ನ ಬದಲಾಗಿ ನನ್ನ ಭಯ್ಯ ಕೆಲಸ ಮಾಡ್ತಿದ್ದಾರೆ, ಗೊತ್ತಾಯ್ತಾ? ಭಯ್ಯ, ಅದೇನು 1 ಮೂಟೆ? ಈಗ ನಾನು ಮಾತ್ರ ಕೆಲಸ ಮಾಡ್ತಿದ್ದೇನಾ? ನೀವೆಲ್ಲಿ ಹೋಗಿದ್ದೀರಾ? ನಾನಿವತ್ತು ಹಾಫ್ ಡೇ ಲೀವ್ ಅಪ್ಪ, ತುಂಬಾ ಸುಸ್ತಾಗಿದೆ. ಯಾವಾಗ್ಲೂ ಹೀಗೆ ಲೀವ್ ತಗೊಳ್ತಾ ಇದ್ರೆ ಏನಾಗುತ್ತೆ?
ನಾನ್ ಮಾತ್ರ ಕಷ್ಟಪಟ್ಟು ಬೆಳೆದ್ರೆ ಸಾಕಾ? ಸೋಂಬೇರಿಯಾಗಿ ಇರ್ಲೇಬಾರ್ದು ಭಯ್ಯ. ಇನ್ಮೇಲೆ ಹಾಗಿರ್ಬಾರ್ದು, ಗೊತ್ತಾಯ್ತಾ? ಇನ್ಮೇಲೆ ಆತರ ಮಾಡಲ್ಲ. ಆದ್ರೆ ನಾನು ಹೇಳಿದ ವಿಷಯ ನಿಮ್ ಮನ್ಸೊಳಗಿರ್ಬೇಕು. ಸರಿಪಾ. ಇಷ್ಟು ದೊಡ್ಡ ದೇಹ ಇಟ್ಕೊಂಡು ನೀವು ಸೋಂಬೇರಿಯಾಗಿದ್ರೆ ತುಂಬಾ ಕಷ್ಟ ಭಯ್ಯ. ಇವತ್ತು ಕೆಲಸ ಸಾಕು, ನನ್ಗೂ ಯಾಕೋ ತುಂಬಾನೇ ಟಯರ್ಡ್ ಆಗಿದೆ. ಸರಿ. ಹೇ ಭಯ್ಯ, ಸ್ವಲ್ಪ ನಿಂತ್ಕೋ. ಇಲ್ಲಿ ಸ್ವಲ್ಪ ಬಾ. ಕೆಲ ದಿನಗಳಿಂದ ನಾನು ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು ಅಂತಿದ್ದೀನಿ. ಏನದು? ಆ ಬಾಬು ನಿನ್ನ ಚೆನ್ನಾಗಿ ಯಾಮರಿಸ್ತಾ ಇದ್ದಾನೆ. ನಿನ್ ಪರವಾಗಿ ಕೆಲಸ ಮಾಡೋ ಒಬ್ಬ ಬೆಂಗಾಲಿನ ಇಲ್ಲಿ ಕರೆಸ್ಕೊಂಡು ಕೈ ತುಂಬಾ ಸಂಪಾದನೆ ಮಾಡ್ತವನೆ. ಅದು ಮಾತ್ರನೇ ಅಲ್ಲ, ಕೆಲಸ ಮಾಡ್ದೆ ನಿನ್ನ ಹಿಡ್ಕೊಂಡು ಸಂಬಳ ಇಸ್ಕೊಳ್ತಾ ಇದ್ದಂತಾನೆ. ಅವನೊಬ್ಬ ನಂಬರ್ 1 ಕಳ್ಳ. ಇನ್ನೊಂದ್ಸರಿ ಏನಾದ್ರೂ ಮಾತಾಡಿದ್ರೆ ಸಾಯಿಸ್ಬಿಡ್ತೀನಿ. ಬಿಡು ಅಂತ ಹೇಳ್ತಿದ್ದೀನಿ. ಬಾಬು ಮನೆನೇ ನನ್ ಮನೆ. ಅವನಿಗೋಸ್ಕರ ನಾನು ಜೀವನೇ ಕೊಡ್ತೀನಿ. ನಾನು ಯಾವ್ದಕ್ಕೂ ಆಸೆ ಪಟ್ಟಿಲ್ಲ. ಅರ್ಥ ಆಯ್ತಾ ನಿಂಗೆ? ಜಗಳ ತಂದಿರ್ತೀಯ. ಇನ್ಮೇಲೆ ಹಾಗೆ ಮಾಡಲ್ಲ. ಹಾಗೆ ನಡ್ಕೋ. ಕೆಲಸ ಮಾಡೋ ಜಗನ ಹೇಗಿಟ್ಟಿದ್ದಾರೆ ನೋಡಿ. ಯಾರಿಗೆ ಆಗ್ಲಿ ಸ್ವಲ್ಪನೂ ಜವಾಬ್ದಾರಿನೇ ಇಲ್ಲ. ಇವತ್ ನನ್ನ ಕೈಲಿ ಸರಿಯಾಗಿ ಉಗಿಸ್ಕೊಳ್ತಾರೆ ಎಲ್ರು. ಸಿಮೆಂಟ್ನ ಕೈಗೆಲ್ಲ ಹಚ್ಕೊಳ್ಳೋಣ. ಇದೆಲ್ಲ ಒಂದ್ ಕೆಲ್ಸ. ಇದನ್ನ ಎತ್ತಬೇಕು ಅಂದ್ರೆ 2 ಬಕೆಟ್ ಬೂಸ ತಿನ್ಬೇಕು. ಹೆವಿ ಟೈರ್ಡ್ ಆಗ್ಬಿಟ್ಟೆ. ನಾವ್ಯಾಕೆ 11 ಗಂಟೆಗೆ ಹೋಗಿ ಟೀ ಕುಡ್ಕೊಂಡ್ ಬರ್ಬಾರ್ದು? ಅದಕ್ಕಿನ್ನೂ ಟೈಮ್ ಇದೆಯಲ್ಲ, ಇವಾಗ ತಾನೇ ನೀನ್ ಬಂದೆ. ಅದರಿಂದಾನೇ ಕೇಳ್ದೆ. ಸರಿ, ಹೆಂಡತಿ ಹತ್ರ ಮಾತಾಡಿ ಸ್ವಲ್ಪ ಟೈಮ್ ಪಾಸ್ ಮಾಡೋಣ. ಹೇ, ನಾನು ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರ್ತೀನಿ. ಇಲ್ಲಿಂದ 24 ಕಿಲೋಮೀಟರ್ ಅಷ್ಟೇ ತಾನೆ. ನಾನು ವಾಪಸ್ ಬಂದು ಕೆಲಸ ಮಾಡ್ಕೊಳ್ತೀನಿ. ಸುಮನ್, ಸುಮ್ನೆ ಮಾತಾಡ್ಕೊಂಡೇ ಇರ್ಬೇಡ್ವೋ. ಬಂದು ಈ ಗೋಡೆನ ಕಂಪ್ಲೀಟ್ ಮಾಡು. ಹೊಸ ಸೂಪರ್ವೈಸರ್ ಬೇರೆ ಬಂದಿದ್ದಾನೆ, ನಿನ್ನ ಸಾಯಿಸ್ಬಿಡ್ತಾನೆ. ಇಲ್ಲಿ ನೋಡು, ನನ್ನಂತ ಸ್ಕಿಲ್ಡ್ ಲೇಬರ್ಸು ಈ ತರ ಕಷ್ಟಪಟ್ಟು ಕೆಲಸ ಮಾಡೋದಿಲ್ಲ. ನಮ್ಮ ತಲೆಗೆ ಪ್ಲಾನ್ಗೆ ಮಾತ್ರನೇ ಕಾಸು. ಎಷ್ಟು ಜನ ಇಂಜಿನಿಯರ್ಸ್ ಆಡಿ ಕಾರಲ್ಲಿ ಬಂದು ನನ್ನ ಹತ್ರ ಪ್ಲಾನ್ ಇಸ್ಕೊಂಡು ಹೋಗ್ತಾರೆ ಅಂತ ಗೊತ್ತಾ? ಇವತ್ತು ಮಾರ್ನಿಂಗ್ ಕೂಡ ಯಾರೋ ಒಬ್ಬ ಹೋಂಡಾ ಸಿಟಿಲಿ ಬಂದಿದ್ದ. ಕುತುಬ್ ಮಿನಾರ್ ಬೆಂಡ್ ಆಗಿರೋದಕ್ಕೆ ಏನ್ ಕಾರಣ ಅಂತ ಕೇಳ್ದ. ಅದಕ್ಕೆ ನೀನೇನ್ ಹೇಳ್ದೆ? ನಾನ್ ಏನ್ ಹೇಳ್ದೆ ಅಂದ್ರೆ, ದೊಡ್ಡ ದೊಡ್ಡ ವಿಷಯಗಳೆಲ್ಲ ಬಗ್ಗಿ ಸ್ವಲ್ಪ ಬೆಂಡ್ ಆಗಿರುತ್ತೆ ಅಂತ ಹೇಳ್ದೆ. ಉದಾಹರಣೆಗೆ ನಮ್ಮ ಸೂಪರ್ ಸ್ಟಾರ್ ನ ತಗೋ, ಅವರು ಕೂಡ ಸ್ವಲ್ಪ ಬೆಂಡ್ ಆಗಿ ಸ್ಟೈಲ್ ಆಗಿ ನಡೀತಾರಲ್ವಾ. ಇದನ್ನ ಹೇಳಿದಕ್ಕೆ 5 ಲಕ್ಷ ಕೊಟ್ಟ. ನೀನ್ ಹೋಗಿ ನಿನ್ ಕೆಲಸ ನೋಡ್ಕೋ, ನನ್ ಮೇಲೆ ಹೋಗಿ ಉಸಿರು ಬಿಟ್ಕೊಂಡ್ ಬರ್ತೀನಿ. ತುಂಬಾನೇ ಶಕ್ತಿನಪ್ಪ. ಜಲ್ದಿ ಕಾಮ್ ಕರೋ, ಇಟ್ಗೆಗೆ ನೋವಾಗಲ್ಲ. ಇವನೇನ್ ಬೋಟ್ ಓಡಿಸ್ತಿದ್ದಾನ? ಅರೆ ಬಾಯ್, ಹೇ ತೂ ಕಾಮ್ ಕರೋ. ಈ ಬೆಂಗಾಲಿಗಳ ಹತ್ರ ಕೆಲಸ ಮಾಡ್ಸೋದ್ ಕಷ್ಟ. ತೂ ಕ್ಯಾ ಕರ್ತಾ? ಕೇಲ್ ನೈ ಕಾತಾ? ಜಲ್ದಿ ಕಾಮ್ ಕರೋ. ಕ್ಯಾ ದೇಖ್ರಾ? ಜಾವೋ. ಇಂಥ ಬಣ್ಣದ ಶರ್ಟ್ ಹಾಕೊಂಬಂದ್ ಇಲ್ಲೇನೋ ಮಾಡ್ತಿದ್ಯಾ? ಕೆಲ್ಸ ಮಾಡೋ. ಮೇಲ್ ನಿಂತಿರೋರೆಲ್ಲ ಹುಷಾರಾಗಿ ನಿಲ್ರಿ. ನಾನ್ ತಲೆ ಮೇಲ್ ಬೀಳ್ಬಾರ್ದು. ನಮ್ಮವ್ರ ಜೊತೆ ಸೇರ್ಕೊಂಡು ನೀವು ಕೆಟ್ಟೋಗ್ಬಾರ್ದು, ಸರಿನಾ? ಯಾರು ಅವನು? ಇದ್ರ ಸಬ್ ಕಾಂಟ್ರಾಕ್ಟರ್ ತಗೊಂಡಿದ್ದಾನ? ಇದು ನಮ್ ಬಾಬು ಇದಾರಲ್ಲ, ಬೆಂಗಾಲಿ ಬಾಬು. ಅವ್ರ ಅಪ್ಪನೇ ಶೇಖರ್ ಅಂತ. ನೀನೇ ನಿಮ್ ಮರಕ್ ಶೇವಿಂಗ್ ಮಾಡ್ತಿದ್ಯಾ? ಈ ತರ ನಿಧಾನಕ್ ಮಾಡ್ತಾ ಇರೋದಕ್ಕೆ ಬೇಗ ಮಾಡು. ಕಾಂಟ್ರಾಕ್ಟರ್ ಆಗಿದ್ರು ಪಾಪ, ಇವಾಗ ಹುಚ್ಚಿಡ್ದು ಬಿಟ್ಟಿದೆ. ಸ್ವಲ್ಪ ಹೊತ್ತಿಗೆ ಜಾಸ್ತಿ ಆಗ್ಬಿಡುತ್ತೆ. ಯಾವುದೇ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಅವ್ರ ಬಿಲ್ಡಿಂಗ್ ಅನ್ಕೊಂಡು ಸ್ವಲ್ಪ ಹೊತ್ತು ಅಧಿಕಾರ ಚಲಾಯಿಸ್ತಾರೆ. ಮಾಡೋದಕ್ಕೆ ಕಷ್ಟ ಅನ್ಸುತ್ತೆ. ಏನ್ ಮಾಡೋದು? ಅವಶ್ಯಕತೆ ಇಲ್ದಿರೋ ಬಿಸ್ನೆಸ್ ಮಾಡಿ ಲಾಸ್ ಆದ್ರು. ಸಿಟಿಯಲ್ಲಿ ಮುಖ್ಯವಾಗಿರೋ ಜಾಗದಲ್ಲಿ ಅವ್ರ ಪಾರಂಪರ್ಯದ ಮನೆ ಇತ್ತು. ಒಂದು ಕಲ್ಕತ್ತಾ ಕಂಪನಿ ಜೊತೆ ನಡೆದ ಕಾಂಟ್ರಾಕ್ಟ್ ಅಲ್ಲಿ ಅವ್ರ ಮನೆನ ಬೀಳ್ಸಾಕಿ 12 ಫ್ಲಾಟ್ ಇರೋ ಬಿಲ್ಡಿಂಗ್ ಕಟ್ಬೇಕು ಅಂತ ಪ್ಲಾನ್ ಮಾಡಿದ್ರು. 50 ಲಕ್ಷ ದುಡ್ಡು ಗ್ರೌಂಡ್ ಫ್ಲೋರ್ ಅಲ್ಲಿ 2 ಮನೆ ಮಾತ್ರನೇ ಶೇಖರ್ ಸರ್ಗೆ. ಅದೇ ತರನೇ ಅಗ್ರಿಮೆಂಟ್ ಆಗಿದ್ದು. ಆದ್ರೆ ಕೆಲಸ ಶುರು ಮಾಡೋಕ್ಕೂ ಮುಂಚೆನೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಇಂದ ಸ್ಟೇ ಆರ್ಡರ್ ಬಂತು. ಪಕ್ಕದಲ್ಲಿರೋ ಎಲ್ಲಾ ಬಿಲ್ಡಿಂಗು ಸಮಸ್ಯೆ ಬಂದ್ಬಿಡುತ್ತಂತೆ. ಕೊನೆಯಲ್ಲಿ ಏನಾಯ್ತು ಅಂದ್ರೆ, ದುಡ್ಡು ಇಲ್ಲ, ಫ್ಲಾಟು ಇಲ್ಲ, ಪಾರಂಪರ್ಯದ ಮನೆನೂ ಹೋಯ್ತು. ಅದಾದ್ಮೇಲೆ ತುಂಬಾನೇ ತೊಂದರೆ ಆಯ್ತು. ಲಾಲ್ ಸಲಾಂ. ಒಂದ್ ಕಾಲದಲ್ಲಿ ಯಾವ ರೀತಿ ಬದುಕಿದಂತ ಮನುಷ್ಯ ಗೊತ್ತಾ? ಇವ್ರು ಚೆನ್ನಾಗಿ ಜೀವನ ಮಾಡ್ಬೇಕಾದ್ರೆ ಮೀನು ವ್ಯಾಪಾರ ಮಾಡ್ತಿದ್ದ ನಮ್ಮ ಕುಮಾರ ಇವಾಗ ದೊಡ್ಡ ಕಾಂಟ್ರಾಕ್ಟರ್ ಆಗ್ಬಿಟ್ಟಿದ್ದಾರೆ. ಇವರೇ ಅವ್ರು ಹೇಳಿದ ಕಾಂಟ್ರಾಕ್ಟರ್ ಕುಮಾರ್. ಮೀನು ವ್ಯಾಪಾರದಲ್ಲಿ ದೊಡ್ಡದಾಗಿ ಬೆಳೆದು ತಿಮಿಂಗ್ಲಾಗಿರೋ ಕಾಂಟ್ರಾಕ್ಟರ್. ಜಾತಿವಾದಿ ಆಗಿರೋ ಇವ್ರಿಗೆ ಬೇರೆ ಜಾತಿಯವ್ರನ್ನ ಅಥವಾ ಶ್ರೀಮಂತನ ನೋಡಿದ್ರೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ. ಅದರಲ್ಲೂ ಅಂದವಾಗಿದ್ರೆ ಅವ್ರಿಗಂತೂ ಹಿಡಿಸೋದೇ ಇಲ್ಲ. ಉದಾಹರಣೆಗೆ ಅವ್ರ ಮುಂದೆ ಕೂತಿರೋಂತಹ ಅವರ PA ಜೈಕುಮಾರ್. ಡ್ರೈವರ್, ಪಾಪುನ ಕಾಲೇಜಿಗೆ ಬಿಟ್ಟು ಬೇಗ ಬಂದ್ಬಿಡು. ಏನೇ? ಸರಿ ಸಾರ್. ಸರಿ ಸರ್. ಹೋಗು. ಟಾಟಾ ಪಾಪು.
ನೀನ್ ಮುಂದೆ ಹೋಗ್ಬೇಕು ಅಂತ ನಾನೇ ಹೇಳ್ಕೊಡ್ಬೇಕಾ? ಹೇಳಿದ ತಕ್ಷಣ ಮುಂದೆ ಹೋಗ್ತಿದ್ಯಲ್ಲ, ಹಿಂದೆ ಬಾ. ಇಲ್ ಬಾರ. ಏನ್ ಯಜಮಾನ್ರೆ? ಈಗ ಇವ್ನ ನೋಡಿದ್ರೆ ಇವನೇ ಓನರು, ನಾನ್ ಕೆಲಸದವನು ಅನ್ನೋ ತರ ಕಾಣಿಸ್ತಿಂತಾನೆ. ನೀವ್ ಯಜಮಾನ್ರ ತರ ಕಾಣ್ತೀರಾ. ಬಲೆ ನಾಟಕ ಮಾಡ್ತೀಯ ಕಣ. ಈ ಬ್ರೇಸ್ಲೆಟ್, ಈ ಜಿಂಜಾಕ್ ಜುಬ್ಬಾನೋ ಕಿತ್ತು ಬಿಸಾಕಿದ್ರೆ ಪಕ್ಕ ಲೋಕಲ್ ಆಗ್ಬಿಡ್ತೀನಿ. ಇವನಂತೂ ಸುಂದರವಾಗಿರೋ ಜೆಂಟಲ್ ಮೆನ್. ಆದ್ರೆ ಏನ್ ಮಾಡೋದು, ನನ್ ಹಿಂದೆ ಸುತ್ತಾಡೋ ಸಾಧಾರಣ ಮನುಷ್ಯ. ದೊಡ್ಡ ಕುಟುಂಬಕ್ಕೆ ಸೇರಿದವನು. ನನ್ಗಂತೂ ಇವನ್ನ ನೋಡಿದ್ರೆ ತುಂಬಾನೇ ಇಷ್ಟ. ಅದಕ್ಕೆ ನೀವು ನನ್ನ ಜೊತೆಗೆ ಇಟ್ಕೊಂಡಿದೀನಿ. ನನ್ ಮುಂದೆ ಈ ತರ ಸ್ಟೈಲ್ ಎಲ್ಲ ಮಾಡಬಾರ್ದು. ಯಾಕೆ ಸರ್ ಈ ತರ ಎಲ್ಲ ಮಾಡ್ತಾ ಇದ್ದೀರಾ? ಬೇಗ ಹೋಗಿ ಒಂದು ಟೀ ತಗೊಂಡ್ ಬಾ. ಸರ್ ನಾನ್ ನಿಮ್ PA ಮಾತ್ರ, ನಾನೇ ನಿಮ್ ಕೆಲ್ಸದವನಲ್ಲ. PA ಅಂದ್ರೆ 2 ಕೊಂಬ ಇರುತ್ತೆ. PA ಅಂದ್ರೆ ಏನರ್ಥ? ಪರ್ಸನಲ್ ಅಸಿಸ್ಟೆಂಟ್. ಇಲ್ಲ, PA ಅಂದ್ರೆ ನಾನು ಹೇಳಿದ್ದನ್ನ ಕೇಳೋನು. ನಾನು ಹೇಳದ್ನೆಲ್ಲ ಹೋಗಿ ಟೀ ತಗೊಂಡ್ ಬರೋ. PA ಅಂದ್ರೆ ಪರ್ಸನಲ್ ಅಸಿಸ್ಟೆಂಟ್. ಹೊಟ್ಟೆ ಉರಿ ಇವ್ರಿಗೆ. ಈ ವ್ಯಕ್ತಿನ ನೋಡ್ತಿದ್ರೆ ಸಾಯಿಸ್ಬೇಕು ಅನ್ಸುತ್ತೆ. ಯಾಕಂತ ಗೊತ್ತಾ? PA ಅನ್ನೋ ಪೋಸ್ಟಿಂಗ್ ಕೊಟ್ಬಿಟ್ಟು ಅಡ್ಗೆ ಮಾಡೋದು, ತೋಟ ನೋಡ್ಕೊಳ್ಳೋದು, ಬಟ್ಟೆ ಒಗೆಯೋದು ಎಲ್ಲಾನು ನಾನೇ ಮಾಡ್ತಾ ಇದ್ದೀನಿ. ಇವಾಗ ಮತ್ತೆ ಪೊಸಿಷನ್ ಬದಲಾಯಿಸಿದ್ರು. ಎಲ್ಲ ನನ್ನ ಹಣೆ ಬರ. ಆ ಮನುಷ್ಯನ್ಗೆ ಕರೆಕ್ಟ್ ಆಗಿರೋ ಕೆಲಸ ಮೀನ್ ಮಾರೋದೇನೆ. ಟೀ ಬೇಕಂತೆ. क्या देख रहा है? कुछ नहीं साहब. अबे जाना. साला ಜಿಂಕೆ ಮರಿನಾ ನಾನೇ ಕಣೋ ಜಿಂಕೆ ಮರಿ. ಸ್ಟೆಪ್ಸ್ ಬೇಕಾಗಿಲ್ಲ, ಜಂಪ್ ಮಾಡಿದ್ರೆ ಸಾಕು. ಅಯ್ಯೋ ದೇವ್ರೆ, ಬ್ರೇಕ್ ಫೇಲ್ ಆಗಿರೋ ಗಾಡಿ ನನ್ ಮುಂದೆನೆ ಬರ್ತಾ ಇದೆ. ಈಗೇನಪ್ಪ ಮಾಡೋದು? ಈ ಜಾಗದಲ್ಲಿ ಒಂದು ಪೋಸ್ಟ್ ಆಫೀಸ್ ಇತ್ತಲ್ಲ, ಎಲ್ಲೋಯ್ತು? ಮುಂದೆ ಹೋಗದಾ ಇಲ್ಲ ಹಿಂದೆ ಹೋಗದಾ? ಹಿಂದೆನೆ. ಅರೆ ಏನ್ ಕುಮಾರ್, ನಿನ್ ಕೈಯಲ್ಲಿ ಮೀನ್ ಬುಟ್ಟಿನೇ ಇಲ್ಲ. ಇವತ್ತು ವ್ಯಾಪಾರಕ್ಕೆ ಹೋಗಿಲ್ವಾ? ಅಯ್ಯೋ ಯಜಮಾನ್ರೆ, ನಾನು ನಿನ್ನ ಹತ್ರ ಎಷ್ಟು ಸರಿ ಅಂತ ಹೇಳ್ಬೇಕು. ನಾನೀಗ ಮೀನ್ ವ್ಯಾಪಾರ ಮಾಡ್ತಿಲ್ಲ, ನಾನೀಗ ಕಾಂಟ್ರಾಕ್ಟರ್. ಅದು ಒಳ್ಳೆ ಕೆಲ್ಸನೇ. ಮೀನ್ಗಳನ್ನ ಒಟ್ಟಿಗೆ ಕಾಂಟ್ರಾಕ್ಟ್ ತಗೊಂಡು ಬಿಸ್ನೆಸ್ ಮಾಡೋದು ಒಳ್ಳೆ ಕೆಲ್ಸನೇ. ಅದ್ ಸರಿ, ನಿಮ್ಮಪ್ಪ ನಮ್ಮ ಮನೆ ನೆಲದಲ್ಲಿ ಕೆಲ್ಸಕ್ ಬರ್ತೀನಿ ಅಂತ ಹೇಳಿದ್ರಲ್ಲ, ಯಾಕೆ ಬಂದಿಲ್ಲ? ಏನಾಯ್ತು? ಅಪ್ಪ ಮಣ್ಣು ಒಳಗ್ ಹೋಗಿ ಸ್ವರ್ಗಕ್ಕೆ ಸೇರ್ಕೊಂಡು 12 ವರ್ಷ ಆಯ್ತು ಯಜಮಾನ್ರೆ. ಓ, ನೀನ್ ಆಮೇಲೆ ಕನ್ವರ್ಟ್ ಆಗಿ ಅದೇ ಜಾತಿಯಲ್ಲಿ ಒಂದು ಹುಡುಗಿನ ಮದುವೆ ಆದೆ. ಎಲ್ಲ ನನಗ್ ನೆನ್ಪಿದೆ. ಸರಿ, ನಿಮ್ಮಮ್ಮ ಈಗ? ಅಪ್ಪ ತೀರ್ಕೊಂಡಿದ್ದ 2 ವರ್ಷಕ್ಕೆ ಅಮ್ಮನೂ ತೀರ್ಕೊಂಡ್ಲು. ಯಜಮಾನ್ರೆ, ನೀವು ದಯವಿಟ್ಟು ಮನೆಗೆ ಹೋಗ್ರಿ. ಎಲ್ರು ಸತ್ತೋಗಿದ್ದಾರೆ ಅಂತ್ಯಾ? ನಿಮ್ ಮನೆಗೆ ಹೋಗಿ ನಾನು ಏನ್ ಮಾಡ್ಲಿ? ಅಯ್ಯೋ, ನನ್ ಮನೆಗಲ್ಲ, ನಿಮ್ ಮನೆಗೆ ಯಜಮಾನ್ರೆ. ನಾನ್ ಮನೆಗೆ ಹೋಗ್ಬಿಟ್ರೆ ಇಲ್ಲಿ ನಡೆಯೋ ಕೆಲಸ ಎಲ್ಲ ಯಾರು ನೋಡ್ಕೊಳ್ಳೋದು? ಸ್ವಲ್ಪ ಯಾಮಾರಿದ್ರು. ಬಾರ ಇಲ್ಲಿ. ಏನ್ ತಗೊಂಡ್ ಹೋಗ್ತಿದ್ಯಾ? ಸಿಮೆಂಟ್ ಯಜಮಾನ್ರೆ. ಗೋಡೆಗ್ ಸಿಮೆಂಟ್ ಹಾಕೋ ಮೆಥಡ್ ನ ಸ್ವಲ್ಪ ಹೇಳ್ತೀಯಾ? 1 ಬಾಂಡ್ಲಿ ಸಿಮೆಂಟ್ಗೆ 5 ಬಾಂಡ್ಲು ಮರಳು. 5 ಬಾಂಡ್ಲಿ ಮರಳ? ಲೇ, ನಾನ್ 4 ಬಾಂಡ್ಲಿ ಮೇಲೆ ಯೂಸ್ ಮಾಡ್ಬಾರ್ದು ಅಂತ ಹೇಳಿಲ್ವಾ? ನಿನ್ನೆಲ್ಲ ಕೆಲ್ಸಕ್ಕೆ ಇಟ್ಕೊಂಡ್ರೆ ಉದ್ದಾರ ಆದಂಗೆ. ಅಯ್ಯೋ ಸುಮನ್, ಮೋಸದಿಂದ ಸಂಪಾದನೆ ಮಾಡ್ಬೇಕು ಅಂದ್ರೆ ನನಗದು ಬೇಕಾಗಿಲ್ಲ. ನೀವ್ ಯಾರು ಇಲ್ಲಿ ಕೆಲಸ ಮಾಡೋದ್ ಬೇಕಾಗಿಲ್ಲ. ನಿನ್ ಮೀನ್ ಕೂಡ ನನಗ್ ಬೇಕಾಗಿಲ್ಲ. ಇಲ್ಲಿ ಸಿಮೆಂಟ್ ಮಿಕ್ಸ್ ಮಾಡೋದು ಯಾರಂತ ನೋಡ್ತೀನಿ. ಏನು ಉಪ್ಪಿಟ್ಟನ್ನ ಕಲಿಸ್ತಾ ಇದೀಯ ನೀನು? ಇದೂ ಬೇಕಾಗಿಲ್ಲ. ಏನಾದ್ರೂ ಒಳ್ಳೇದ್ ಮಾಡ್ಬೇಕು ಅಂದ್ರೆ ನನ್ ಮಾತನ್ನ ಕೇಳಿ. ನಾನೊಬ್ಬ ಹುಚ್ಚ ಇರ್ಬೋದು, ಆದ್ರೆ ಇದು ನನ್ನಿಂದ ಮಾತ್ರ ಸಾಧ್ಯ. ಕೆಲ್ಸದ ವಿಷಯದಲ್ಲಂತೂ ನಾನು ಕಾಂಪ್ರಮೈಸ್ ಆಗೋದೇ ಇಲ್ಲ. ವರ್ಕ್ ಎಲ್ಲ ಪರ್ಫೆಕ್ಟ್ ಆಗಿರ್ಬೇಕು, ಇಲ್ಲಾಂದ್ರೆ ಮನೆಗೆ ಓಡಿಸ್ಬಿಡ್ತೀನಿ. ಅಯ್ಯಯ್ಯೋ, ಡ್ಯೂಟಿ ಟೈಮಲ್ಲಿ ತಿಂತಾ ಇದೆಯೇನೋ? ಏಯ್ ಹುಚ್ಚನ ಮಗನೇ, ನನ್ನ ಮೇಲೆ ಕೈ ಇಡ್ತೀಯನೋ? ಸಾಯಿಸ್ಬಿಡ್ತೀನಿ. ಸುಮ್ಮನೆ ನಾನು ನೋಡ್ಕೋತೀನಿ. ಬಿಸ್ನೆಸ್ ಒಳ್ಳೆ ಬಿಸ್ನೆಸ್, ಮೀನ್ ಮಾರೋದು. ಆ ಉದ್ದಕ್ಕಿರೋನ್ಗೇನು ಹುಚ್ಚ ಸುಮ್ನೆ ಕರ್ದು ಹೊಡಿತಿದ್ದಾನಲ್ಲಪ್ಪ. ಬನ್ನಿ. ಅವನು ಹೊಡೆದಿದ್ ಏಟು ತುಂಬಾನೇ ನೋತಿದೆ. ಬಂದ ನನ್ ಮಗ ಬಾಬು. ಅಪ್ಪ, ಇಲ್ಲಿ ನೋಡು, ನನ್ನ ಒಬ್ಬ ಹೊಡೆದ್ಬಿಟ್ಟ. ಯಾರು? ನಮ್ಮ ಅಪ್ಪನ್ ಹೊಡೆದಿದ್ಯಾ? ಅದು ಯಾರು ಅಂತ ಕೇಳ್ತಾ ಇದ್ದೀನಲ್ಲ.
ಇಲ್ಲಿ ನೋಡು, ನಿಮ್ಮಪ್ಪಂದೇ ತಪ್ಪು. ಇವರು ಸೂಪರ್ವೈಸರ್ಗೆ ಹೊಡೆದಿದ್ದಕ್ಕೇನೆ ಅವರು ತಿರುಗಿಸಿ ಹೊಡೆದಿದ್ದು. ನಿಮ್ಮಪ್ಪ ನಾವ್ನ ಅದ್ ನಂಗೆ ಗೊತ್ತಿರ್ಲಿಲ್ಲ. ಅದು ಗೊತ್ತಾಗಿದ್ರೆ ಇವನ್ ಕಥೆನೇ ಮುಗಿಸ್ತಿದ್ದೆ. ನಿಮ್ಮಪ್ಪಂಗ್ ಹುಚ್ಚಿಡ್ದಿದೆ, ಮನೇಲಿ ಕಟ್ಟಾಕ, ಇಲ್ಲ ಅಂದ್ರೆ ಹೊಡಿಸ್ಕೊಂಡೆ ಸತ್ತೋಗ್ಬಿಡ್ತಾನ. ಬಾಬು, ನಾನು ಹೇಳೋದ್ ಕೇಳಿಸ್ಕೊ. ಕೆಲಸ ಮಾಡ್ಬೇಕಾದ್ರೆ ಈ ತರ ಅಡ್ಡ ಆದ್ರೆ ನಂತರ ತಾಳ್ಮೆಯಿಂದ ಯಾರು ಇರಲ್ಲ, ತಿಳ್ಕೊ. ಮೊದಲು ನಿಮ್ಮಪ್ಪನ ಕರ್ಕೊಂಡೋಗು, ಹೋಗು. ಮಾನಸಿಕವಾಗಿ ಕುಗ್ಗಿರೋ ಈ ಅಮಾಯಕರ ಮೇಲೆ ಕೈ ಮಾಡೋದಕ್ಕೋಸ್ಕರ ಒಂದಿನ ನೀನು ಅನುಭವಿಸ್ತೀಯ. ನಮ್ಮ ತಂದೆಯವ್ರ ಟೈಮ್ ಸರಿ ಇಲ್ಲ, ಇದರಲ್ಲಿ ಅವ್ರದ್ದೇ ತಪ್ಪಿರೋದ್ರಿಂದ ನಿನ್ನ ಬಿಟ್ಟು ಹೋಗ್ತಾ ಇದ್ದೀನಿ. ತಿರುಗಿಸ್ಕೊಡೋದಕ್ಕೆ ಒಂದಿನ ಬರುತ್ತೆ, ಅವತ್ತು ನೋಡ್ಕೊಳ್ತೀನಿ. ಅವನು ಹುಚ್ಚಾನಪ್ಪ, ಅವನ್ನ ಹೊಡಿಬೇಡ. ಅದೇನೇ ಆಗಿದ್ರು ನೀನ್ ಮಾಡಿದ್ದು ತಪ್ಪು ಕೆಲ್ಸನಪ್ಪ. ಇವನೆಲ್ಲದಕ್ಕೂ ಸ್ವಲ್ಪ ಯೋಚನೆ ಮಾಡ್ತಾನೆ. ಇನ್ನೊಬ್ಬ ಇದ್ದಾನೆ, ಅವನು ಬೇರೆ ಸೈಟಲ್ಲಿದ್ದಾನೆ. ಅವನ್ ಕಿವಿಗೆ ಏನಾದ್ರೂ ಈ ವಿಷಯ ಬಿತ್ತು ಅಂದ್ರೆ ನಿನ್ ತಲೆ ಕಡ್ದು ಫುಟ್ಬಾಲ್ ಆಡ್ಬಿಡ್ತಾನೆ. ನೋಡೋದಕ್ಕೆ ಇದು ವೃದ್ಧಾಶ್ರಮದ ತರ ಕಾಣಿಸಿದ್ರು ಇದೇ ನನ್ನ ಸುಂದರವಾದ ಕುಟುಂಬ. ಈ ಮನೆಗೆ ಬಾಡಿಗೆ ತಿಂಗಳಿಗೆ 400 ರೂಪಾಯಿ. ಇಲ್ಲಿ ನೋಡಿ, ಜಿಲೇಬಿ ತಿಂತಾ ಇದಾರಲ್ಲ ಈ ಅಜ್ಜಿ, ಇವರು ನಮ್ಮ ತಂದೆಯವ್ರ ತಾಯಿ, ಇವರು ನಮ್ಮ ತಾಯಿಯವ್ರ ತಾಯಿ, ಇವರು ತಂದೆಯವ್ರ ದೊಡ್ಡಕ್ಕ. ಇದುವರೆಗೂ ಇವ್ರಿಗೆ ಮದ್ವೆನೇ ಆಗಿಲ್ಲ, ಇವರೇ ನನ್ನ ದೊಡ್ಡತ್ತೆ. ಈ ಹೀರೋ ನಮ್ಮ ತಂದೆಯವ್ರ ತಂದೆ. ಇವರೆಲ್ರೂ 85-90 ಅಂತ ನಾಟ್ ಔಟ್ ಆಗಿ ಬ್ಯಾಟಿಂಗ್ ನ ಕಂಟಿನ್ಯೂ ಮಾಡ್ತಾನೆ ಇದ್ದಾರೆ. ತಾತನಿಗೆ ಶುಗರ್ ಜಾಸ್ತಿ ಇರೋದ್ರಿಂದ ಜಿಲೇಬಿ ತಿಂತಿರೋ ಅಜ್ಜಿನ ಹಾಗೆ ತಿನ್ನೋ ಹಾಗೆ ನೋಡ್ತಾನೆ ಇದ್ದಾರೆ. ನಾನು ಹೇಳೋದ್ ಕೇಳು, ಶುಗರ್ ಇಲ್ಲ ಅನ್ಕೊಂಡು ಕೊಲೆಸ್ಟ್ರಾಲ್ ನ ಜಾಸ್ತಿ ಮಾಡ್ಕೋಬೇಡ. ಇನ್ಮೇಲೆ ನನ್ಗೆ ಏನ್ ಬಂದ್ರೇನೋ. ನಂಗೆ ಗೊತ್ತಿರೋದನ್ನ ನಾನು ಹೇಳ್ದೆ. ನಿಮಗ್ ಬೇಕು ಅಂದ್ರೆ ಒಂದು ಹಪ್ಪಳ ತಗೊಂಡ್ ಬರ್ತೀನಿ, ತಿಂತೀರಾ? ನೀನ್ ಕೊಡೋ ಹಪ್ಪಳಕ್ಕೆ ಯಾರು ಕಾಯ್ತಾ ಇಲ್ಲ ಇಲ್ಲಿ. ಅವ್ರಿಗೆ ಜಿಲೇಬಿ ಸಿಕ್ಕಿಲ್ಲ ಅಂತ ಕೋಪ. ಜಿಲೇಬಿ ಮಾಡ್ತಿರೋದ್ರಿಂದ ನಮ್ಗೆ ಯಾವುದೇ ಕಷ್ಟ ಇಲ್ಲ ಅಂತ ನೀವ್ ಅನ್ಕೊಳ್ಬೇಡಿ. ಇದೆಲ್ಲಾನು ಅಂಗಡಿಗಳಿಗೆ ಸಪ್ಲೈ ಮಾಡೋದಕ್ಕೆ ಮಾತ್ರ. ಇಷ್ಟು ದೊಡ್ಡ ಕಂಪನಿಗೆ MD ಯಾರು ಅಂತ ಕೇಳಿದ್ರೆ ನಮ್ಮ ಅಮ್ಮನೇ. ಅಮ್ಮನಿಗೆ ಜಿಲೇಬಿ ಮಾಡೋದನ್ನ ಕಲ್ಸ್ಕೊಟ್ಟಿದ್ದು ನಮ್ ಭಯ್ಯಾನೆ. ಕಣ್ ಕಾಣಿಸ್ತಿದ್ಯಾ? ಏನ್ ಬೇಬಿ ಶಾಮಿಲಿ, ಹೇಗಿದ್ಯಾ? ಅಮ್ಮ, ಭಯ್ಯನ್ಗೆ ಇಲ್ಲಿ ಕೆಲಸ ಮುಗಿದಿದ್ರೆ ನಾನು ಹೊರಗಡೆ ಕರ್ಕೊಂಡು ಹೋಗೋಣ ಅಂತಿದ್ದೀನಿ. ಕೆಲ್ಸ ಇನ್ನೇನ್ ಮುಗಿಯುತ್ತೆ, ಆದ್ರೂ ಅವನನ್ನ ಎಲ್ಲೂ ಕರ್ಕೊಂಡು ಹೋಗ್ಬೇಡ. ತುಂಬಾ ಟಯರ್ಡ್ ಆಗಿರ್ತಾನೆ, ಬೇಗ ಮುಗಿಸಿ ಬೇಕಾದ್ರೆ ಒಂದ್ ಸಿನಿಮಾ ನೋಡು ಅಂತ ಹೇಳ್ದೆ. ನಾನು ಅದಕ್ಕೆ ಕರಿತಾ ಇರೋದು. ಏನಪ್ಪ? ನಾನು ಈ ಜಂಕ್ಷನ್ ಅಲ್ಲಿರೋ ಸೈಟ್ ವರ್ಗೂ ಹೋಗ್ ಬರ್ತೀನಿ. ಇವತ್ತು ಕೂಡ ಅವ್ರು ಒದೆ ತಿನ್ನೋದಕ್ಕೆ ಅವ್ರು ರೆಡಿ ಆಗಿದ್ದಾರೆ. ನಾನು ಹೇಗಾದ್ರೂ ಮಾಡಿ ಅವ್ರನ್ನ ತಡೆದು ನಿಲ್ಲಿಸ್ಲೇಬೇಕು. ಅಪ್ಪ, ಬನ್ನಿ ತಗೊಳ್ಳಿ. ದೇವ್ರೇ, ನೀನೇ ಕಾಪಾಡ್ದೆ. ಬೆಳಿಗ್ಗೆ ಪ್ಲಾನ್ ಸಕ್ಸಸ್ ಆಗಿ ಮುಗಿದಿದ್ರು ಮಧ್ಯಾಹ್ನ ಅಮ್ಮ ಅಪ್ಪನ್ಗೆ ಊಟ ಕೊಡೋದಕ್ಕೋಸ್ಕರ ಆ ರೂಮ್ ಡೋರ್ ತೆಗೆದ್ರು. ಆಗ ಅಪ್ಪ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ರು. ಬಾಗಲ್ ತೆಗೀರಿ, ಯಾಕೆ ಮಾಡ್ತಿದ್ದೀರಾ? ಬಾಗಲ್ ತೆಗೀರಿ, ಆಚೆ ಹೋಗ್ಬೇಡಿ, ಬಾಗಲ್ ತೆಗೀರಿ. ಅವಾಗ ಹೋದವರು ಅವತ್ ನೈಟ್ ವರ್ಗೂ ಹಿಂತಿರುಗಿ ಬರ್ಲೇ ಇಲ್ಲ. ಇದೇನು ಹೊಸದಲ್ವಲ್ಲಮ್ಮ? ಈ ತರ ಹೋಗಿ 2-3 ತಿಂಗಳಾದ್ಮೇಲೆ ಅವ್ರು ಹಿಂತಿರುಗಿ ಬಂದಿದಾರಲ್ಲ, ಅದೇ ತರ ಹಿಂತಿರುಗಿ ಬರ್ತಾರೆ. ಅಮ್ಮ, ಸುಮ್ನೆ ಹೇಳ್ಬೇಡಮ್ಮ. ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದೆ, ಪೇಪರ್ ಅಲ್ಲೂ ಬರ್ದು ಹಾಕಿದೆ. ಮಾ, ಅಳ್ಬೇಡಿ, ಬನ್ನಿ. ಬಾ ತಾತ, ನೀವು ಬನ್ನಿ. ಬಾ ಅಜ್ಜಿ. ಅಪ್ಪ ಕಳೆದು ಹೋಗಿ ಪೇಪರ್ಲಿ ಆಡ್ ಕೊಟ್ಟು ಇವತ್ತಿಗೆ 1 ತಿಂಗಳಾಯ್ತು. ಅಣ್ಣ ಒಂಟಿ. ಏನಪ್ಪ ನೀನು, ನಿನ್ ಮದ್ವೆ ಕರಿಲೇ ಇಲ್ವಲ್ಲ? ಒಂದ್ ಆಕ್ಸಿಡೆಂಟ್ ಆದ್ರೆ ಸ್ನೇಹಿತ ಅಂತ ಹುಡ್ಕೊಂಡ್ ಬರ್ಬೇಕು. ಅದ್ ಸರಿನೇ, ಕರೆಕ್ಟ್ ಆಗಿ ಹೇಳ್ದೆ. ಹೋಗು ಅಣ್ಣ, ಒಂದ್ ಟೀ ಸ್ಟ್ರಾಂಗ್ ಆಗಿ.
ಅಯ್ಯೋ ದೇವ್ರೆ, ಏನಾದ್ರೂ ಇದ್ರೆ ಹಾಕಿ ದೇವ್ರೆ, ಕಾಸಿದ್ರೆ ಕೊಡಿ ದೇವ್ರೆ, ತಿಂದು 4 ದಿನ ಆಯ್ತು ದೇವ್ರೆ. ಅಯ್ಯೋ ದೇವ್ರೆ, ನಿಮ್ಮನ್ನ ತುಂಬಾ ಸಲ ನೋಡಿದ್ದೇನೆ ದೇವ್ರೆ, ಏನಾದ್ರೂ ಹಾಕಿ ದೇವ್ರೆ. ಅಯ್ಯಯ್ಯೋ, ನಾನ್ ನಿಮ್ ಫೇಸ್ಬುಕ್ ಅಲ್ಲಿ ಕ್ಲೋಸ್ ಫ್ರೆಂಡ್, ನಿನ್ನೆ ಕೂಡ ನಿಮ್ ಫೋಟೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿದ್ದೀನಿ, ಏನಾದ್ರೂ ಹಾಕಿ ದೇವ್ರೆ. ಆಹಾ, ತುಂಬಾ ಒಳ್ಳೆ ವಿಷಯನೇ. ಏನೇ ಆದ್ರೂ ಜೀವನದಲ್ಲಿ ಮೊದಲನೇ ಸಾರಿ ಒಬ್ಬ ಹೈಟೆಕ್ ಭಿಕ್ಷಕನ ನೋಡ್ತಾ ಇದ್ದೀನಿ. ಸರಿ, ವರ್ಮಾನ ಎಲ್ಲ ಹೇಗಿದೆ? ಅದನ್ನ ಹೇಗೆ ಹೇಳೋದು, ಗೂಬೆ ನನ್ ಮಕ್ಳು ಇದಾರೆ, ಕಂಜೂಸ್ ನನ್ ಮಕ್ಳು ಇದಾರೆ. ಹಾಗ ಕಾಸು ಹಾಕದ್ಮೇಲೆ ವಾಪಸ್ ಎತ್ಕೊಳ್ಳೋ ಪರದೇಶಿ ನೋಡಿದ್ಯಾ? ಇಲ್ಲ ಈಗ ನೋಡ್ತೀಯಾ? ಇವನ್ ಮೂತಿಗೆ ಫೇಸ್ಬುಕ್ ಬೇರೆ. ನಾನಿನ್ನ ಈಗ್ಲೇ ಅನ್ಫ್ರೆಂಡ್ ಮಾಡ್ತೀನಿ, ನೋಡ್ತಾ ಇರು, ಹೋಗೋ. ಚಲೋ ಹಾ ಭಯ್ಯ, ಎಲ್ಲ ಹತ್ತದ್ರಲ್ಲ, ಹೋಗೋಣವಾ? ಅದು ಹೋಗ್ಬೋದು, ಆದ್ರೂ ಗೊತ್ತಾಯ್ತು, ಎಲ್ಲಾನು ಗೊತ್ತಾಯ್ತು. ಏನ್ ಭಯ್ಯ, ಶಾಂತಿ ಮೇಲಿರೋ ಪ್ರೀತಿನ ಇವತ್ತಾದ್ರೂ ಹೇಳ್ಬಾರ್ದಾ? ಅದು ಮನ್ಸಲ್ಲಿರೋ ಕಡಲಲ್ಲ, ಅದು ಬೆಂಕಿ. ಭಯ್ಯ, ಅದು ಪ್ರೀತಿ ಅಂತ ಹೇಳ್ತಾರೆ. ಇದನ್ನ ಅವಳ ಹತ್ರ ಹೇಳೋದಕ್ಕೆ ಸಮಯ ಇಲ್ಲ, ಸಮಯ ಸಿಕ್ಕಿದಾಗ ಧೈರ್ಯ ಇಲ್ಲ. ಅದಕ್ಕಾಗಿ ಈ ವಿಷಯ ಎಲ್ಲ ನೀವೇನೇ ಹೇಳಿದ್ರು ಇವತ್ತು ನಿಮ್ಮ ಪ್ರೀತಿಗೆ ನಾನೊಂದು ಸರಿಯಾದ ತೀರ್ಪನ್ನ ಕೊಡ್ತೀನಿ. ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಓಕೆ? ಖಂಡಿತ. ಏಯ್, ಹೋಗ್ಬೇಡಿ, ನಾನು ಬರ್ತೀನಿ. ಈಗ ನೋಡ್ತಿರೋ, ಆಹಾ, ತುಂಬಾ ಚೆನ್ನಾಗಿದೆ. ಇದೇ ತರ ನಿಂತಿದ್ರೆ ನಾಳೆ ಮೊದಲೇದವಳು ನೀನೇ ಗಾಡಿ ಹತ್ಬೋದು. ಮೊದ್ಲು ಕಾಲ್ ಕೆಳಗಿಳಿಸು. ಏನಂತ ಹೇಳೋದು? ಗಾಡಿ ಹೋಗ್ಬಿಡ್ತಲ್ಲ. ಯಾಕೆ ಲೇಟ್ ಆಗಿ ಬಂದೆ? ಅದು ಮಾಮ ಫೋನ್ ಮಾಡಿದ್ರಲ್ಲ, ಮಾತಾಡ್ತಿದ್ನ ಗೊತ್ತಾಗಿಲ್ಲ. ಹಾಗಿದ್ರೆ ಲೀವ್ ತಗೋ. ಅಯ್ಯೋ, ಲೀವ್ ಎಲ್ಲ ತಗೊಳಕ್ಕಾಗಲ್ಲ. ಬರೋ ವಾರ ಅಕ್ಕನ್ ಮದ್ವೆ ಇದೆಯಲ್ಲ, ಅದಕ್ಕೆ ತುಂಬಾ ದುಡ್ಡು ಬೇಕಾಯ್ತದೆ. ಹೇಗಾದ್ರೂ ಕೆಲ್ಸಕ್ಕೆ ಹೋಗ್ಲೇಬೇಕಲ್ವಾ? ಹಾಗಿದ್ರೆ ನಾನು ನಿನ್ನ ಗಾಡಿಯಲ್ಲಿ ಬಿಟ್ಟು ಬರಲ್ಲ? ನಿಮ್ ಜೊತೆ ನಾನ್ ಹೇಗ್ ಬರ್ಲಿ? ಹಾಗಿದ್ರೆ ರಜೆ ತಗೋ. ಅಯ್ಯೋ, ಬೇಡ, ನಾನ್ ಬರ್ತೀನಿ. ಭುಜದ ಮೇಲೆ ಕೈ ಇಡು. ಬ್ರೇಕ್ ಇದೆ ಅಂತ ನೋಡಿದೆ, ಚೆನ್ನಾಗಿ ಹಿಡಿತಾರೆ. ಬ್ರೇಕ್ ಇದೆ, ಇನ್ಯಾವುದಾದ್ರೂ ಹಳ್ಳ ಬರುತ್ತಾ ಅಂತ ನೋಡಿದೆ. ಹೋರಾಡ್ತೀವಿ ನ್ಯಾಯ ಸಿಗೋವರೆಗೂ ಹೋರಾಡ್ತೀವಿ. ಬಗ್ಗೆನೂ ಸ್ವಲ್ಪ ಹೇಳ್ರೋ. ಮೋಹನ್ ಅಣ್ಣವ್ರಿಗೆ ಜಿಂದಾಬಾದ್, ಮೋಹನ್ ಅಣ್ಣನಿಗೆ ಜಿಂದಾಬಾದ್. ನಮ್ಗೆ ಪಟ್ಟ ಕೊಡ್ಬೇಕು. ಹೌದು, ಪಟ್ಟ ಕೊಡಿ. ನಮ್ಗೆ ಪಟ್ಟನ ಕೊಡ್ಬೇಕು. ಹೋರಾಡ್ತೀವಿ. ಪಟ್ಟ ನಮ್ಗೆ ಖಂಡಿತ ಬೇಕು. ಮೋಹನ್ ಅಣ್ಣನಿಗೆ ಜಿಂದಾಬಾದ್. ಹಾ, ಕೇಳು ಏಂಜಲ್, ಈ ದೇಶದಲ್ಲಿ ರಾಜಕಾರಣಿಗಳ ಎದುರು ಹೆಣ್ಮಕ್ಳು ಮಾತಾಡೋಂತ ಕಾಲ ಈಗ ಬಂದಾಯ್ತು. ಮರ್ಯಾದೆಯಿಂದ ಜಾಗ ಖಾಲಿ ಮಾಡಿ, ಇಲ್ಲ ಅಂದ್ರೆ ಈ ಹುಡುಗಿ ಏನ್ ಮಾಡ್ತಾಳೆ ಅಂತ ನನಗೆ ಗೊತ್ತಿಲ್ಲ. ಅಷ್ಟೊಂದು ಕೋಪ ಬರುತ್ತೆ ಇವಳಿಗೆ. ನೀವ್ ಈ ರೀತಿ ಮಾಡಿದ್ರಿಂದ ಎಷ್ಟು ಟ್ರಾಫಿಕ್ ಆಯ್ತು ನೋಡಿ. ಈ ಜಾಗದಲ್ಲಿ ಹುಷಾರಿಲ್ದೇ ಇರೋರು, ಕೆಲ್ಸಕ್ಕೆ ಹೋಗೋರು ಎಲ್ಲರೂ ಇದ್ದಾರೆ. ಅದೇ ನಿಮ್ಮ ತಂದೆ ತಾಯಿಗೆ ಈ ರೀತಿ ನಡು ರೋಡಲ್ಲಿ ತೊಂದರೆ ಆಗಿದ್ರೆ ಹೇಗ ಅನಿಸ್ತಾ ಇತ್ತು? ಈ ತರ ಜನರಿಗೋಸ್ಕರ ಸ್ಟ್ರೈಕ್ ಮಾಡ್ಬೇಕಂದ್ರೆ ಸ್ವಲ್ಪ ತೊಂದರೆಗಳಾಗುತ್ತೆ. ನೀವ್ ಅದನ್ನ ತಡ್ಕೋಬೇಕು. ಈ ರೀತಿ ಜನರಿಗೆ ತೊಂದರೆ ಕೊಡುವಂತ ಯಾವ ಸ್ಟ್ರೈಕು ನಮ್ಗೆ ಅವಶ್ಯಕತೆನೇ ಇಲ್ಲ. ಹುಡುಗಿರ ಜೊತೆ ಸೀನ್ ಮಾಡ್ಬೇಕು ಅಂದ್ರೆ ಬೇರೆ ದಾರಿಲಿ ಹೋಗು. ನಾವು ಹೋಗ್ಬೇಕಾಗಿರೋ ದಾರಿ ಇದೇನೆ, ನಾವ್ ಇದೇ ದಾರಿಲೇ ಹೋಗೋದು. ಮರ್ಯಾದೆಯಿಂದ ಜಾಗ ಬಿಡು. ಮಾತಾಡ್ತಿದ್ರೆ ಕೈ ಎತ್ತೇನ ನೀನು? ಬೇಡ ಭಯ, ಬಿಟ್ಬಿಡಿ. ಬೇಡ, ಈ ರಾಜಕಾರಣ ನಮಗ್ ಬೇಕಾಗಿಲ್ಲ. ನಮ್ಮೂರವ್ರ ಕೈಯಿಂದನೇ ಒದೆ ತಿಂದು ಎಲ್ರ ಮುಂದೆ ಅವಮಾನ ಅನ್ಭವಿಸ್ಬೇಡ. ಸುಮ್ನೆ ನಿನ್ ಕೆಲಸ ಏನಿದೆ ನೋಡ್ಕೊಂಡು ಹೋಗು. ಹೋಗಲ್ಲ ಅಂದ್ರೆ ಏನೋ ಮಾಡ್ತೀಯ? ಮಣಿಕಂಠ, ನಿಲ್ಸು.
ಬಿಡಿ ನನ್ನ. ಪಬ್ಲಿಕ್ ಏನು ತೊಂದರೆ ಆಗಲ್ಲ, ನೀವು ಹೋಗಿ, ಎಲ್ಲ ಹೋಗಿ. ಎಲ್ಲರೂ ಮನೆಗೆ ಹೋಗಿ. ಯೋಚನೆ ಮಾಡಬೇಡಿ, ಯಾರು ಇಲ್ಲಿ ಜಗಳ ಮಾಡ್ಬೇಡಿ, ಹೋಗಿ. ಹೋಗಿ. ಎಲ್ಲರೂ ನಿಮ್ಮ ಮನೆಗೆ ಹೋಗಿ. ಎಲ್ಲರೂ ಹೋಗಿ. ಎಲ್ಲರೂ ಹೋಗಿ. ಜಿಂದಾಬಾದ್, ಜಿಂದಾಬಾದ್. ಮೋಹನ್ ಅಣ್ಣನಿಗೆ ಜಿಂದಾಬಾದ್. ಮೋಹನ್ ಅಣ್ಣನಿಗೆ ಜಿಂದಾಬಾದ್. ಮೋಹನ್ ಅಣ್ಣನಿಗೆ ಜಿಂದಾಬಾದ್. ಓಕೆ ಅಲ್ವಾ? ಡಬಲ್ ಓಕೆ. ಮೋಹನ್ ಅಣ್ಣನಿಗೆ ಜಿಂದಾಬಾದ್. ಆಹಾ, ಅಲ್ಲಿ ನೋಡಿ, ನಮ್ ನ್ಯೂಸ್ ರಿಪೋರ್ಟರ್ ಬಂದ್ರು. ತುಂಬಾ ಚೆನ್ನಾಗಿದೆ. ಟಿವಿ ಆನ್ ಮಾಡಿದ್ರೆ ಸಾಕು, ಎಲ್ಲಾ ಚಾನಲ್ ಅಲ್ಲೂ ನಿನ್ ಬಗ್ಗೆನೇ ಮಾತಾಡ್ತಾ ಇದಾರೆ. MSW ಸ್ಟೂಡೆಂಟ್ ಆಗಿರೋ ಕಾರಣ ಒಂದು ಸೋಷಿಯಲ್ ವರ್ಕ್ಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ಯಾ? ಸ್ವಂತ ಅಣ್ಣ ಅಪ್ಪನ ವಿರುದ್ಧ ಮಾತಾಡ್ತಿದ್ಯಾ ಅಂತ ಚಾನಲ್ ಅವ್ರು ಹೇಳ್ತಿದ್ದಾರೆ. ನಮ್ಗೆ ಅವಮಾನ ಮಾಡಿದ್ದು ನಿನ್ಗೆ ನೆಮ್ಮದಿ ಅನ್ನಿಸ್ತಿದ್ಯಾ? ಇವಳು ಮಾತಾಡಿದ್ದಕ್ಕೆ ಅವರೆಲ್ಲ ಅಷ್ಟು ಮಾತಾಡಿದ್ರು. ಬಾಬು ಜೊತೆ ಸುತ್ತಾಡ್ತಾವಳೆ ಅಂತ ಊರೆಲ್ಲ ಮಾತಾಡ್ತಾವ್ರೆ. ಆ ಯೋಗಿನ್ ಬಿಟ್ಟು ಬೇರೆ ಯಾರು ಸಿಗ್ಲಿಲ್ವಾ ನಿನ್ಗೆ? ಹೇ ಮಿಸ್ಟರ್, ಸರಿಯಾಗಿ ಮಾತಾಡು. ನನ್ ಪರ್ಸನಲ್ ವಿಷಯಕ್ಕೆ ತಲೆ ಹಾಕೋಕೆ ನೀನ್ ಯಾರು? ಹೊರಗ್ ನಡಿ. ಹೌದು, ಅವ್ನ್ ಹೇಳಿದ್ರಲ್ಲಿ ಏನ್ ತಪ್ಪು? ಏಯ್, ಇಲ್ಲಿ ನೋಡಮ್ಮ, ಈ ತಿಂಗಳೆಲ್ಲ ನಿನ್ ಕೋರ್ಸ್ ಮುಗ್ದೋಗುತ್ತಲ್ವಾ? ಜರ್ಮನಿಗೆ ಹೋಗೋದಕ್ಕೆ ವೀಸಾ ರೆಡಿ ಆಗಿದೆ. ನಿನ್ ಎಂಗೇಜ್ಮೆಂಟ್ ಅಲ್ಲಿ ಮಾಡೋದಕ್ಕೆ ಬೀಗ್ರ ಮನೆಯವರು ತುಂಬಾ ಆಸೆ ಪಡ್ತಾ ಇದ್ದಾರೆ. ನಾನು ಇದೇ ಊರಲ್ಲಿ ಇರ್ಬೇಕು ಅಂತ ನಿರ್ಧಾರ ಮಾಡಿದೀನಿ. ನೀವು ಅನಾವಶ್ಯಕವಾದ ನಿರ್ಧಾರ ತಗೊಂಡು ನನ್ನ ಕಳಿಸ್ಬೋದು ಅನ್ಕೋಬೇಡಿ. ನಾನಿಲ್ಲೇ ಇರ್ಬೇಕು ಅಂತ ನಿರ್ಧಾರ ಮಾಡಿದ್ದಾಗಿದೆ. ಇವಳಿಗೆ ಅವನು ತುಂಬಾ ಚೆನ್ನಾಗಿ ಬ್ರೈನ್ ವಾಶ್ ಮಾಡಿರೋ ತರ ಇದೆ. ಹಾಗಾದ್ರೆ ಇವಳು ಬ್ರೈನ್ ತೆಗೆದ್ಬಿಡೋಣ. ಅಣ್ಣ, ಸ್ಟ್ರಾಂಗ್ ಆಗಿರೋ ಟೀ. ತಗೋ ಕುಡಿ. ನೀನ್ ಟೀ ಕುಡಿ. ಇದು ಸೂಪರ್. ನೀವು ಮಣಿಕಂಠನ್ ಕಡೆಯವರಲ್ವಾ? ಅವರಿಬ್ರಲ್ಲಿ ನಿಮ್ಮನ್ನು ಯಾರು ಕಳ್ಸಿದ್ದು ಹೇಳೋ? ಮೋಹನ್ ಸರ್, ಬೇಗ ಗಾಡಿ ಎತ್ತು. ಹೋಗೋ, ಬೇಗ ಬರೋ 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 ಬರೋ. ಆ ಮೋಹನ್ ನಿನ್ಗೆ ಬಾಮೈದ ಆಗ್ಬೇಕು ತಾನೆ? ಬಾಮೈದಾನ? ಹೌದು, ಸರಿ ತಾನೆ? ಕ್ಯಾ ಕರ್ ರಹಾ ಹೈ? ಜಲ್ದಿ. ಮಣಿಕಂಠ ಸರ್, ಮೋಹನ್ ಕಳಿಸ್ತಾ ಅಂತ ಮದ್ವೆ ಬಗ್ಗೆ ಮಾತಾಡೋದಕ್ಕೆ ನನ್ನ ಹತ್ರ ಕೆಲವ್ರು ಬಂದಿದ್ರು. ನೀನ್ ಯಾಕೆ ಬರ್ಲಿಲ್ಲ? ಏನಾಯ್ತು? ಸೂಪರ್ವೈಸರ್ ಆದ್ಮೇಲೆ ಆ ಥರ ಜಗಳಕ್ಕೆಲ್ಲ ನೀನು ಹೋಗ್ತಾ ಇಲ್ವಾ? ಇಲ್ಲ ಹೆದರ್ಕೊಂಬಿಟ್ಟ? ನನ್ ಮುಂದ್ಗಡೆ ನೀನೆಲ್ಲ ಬಚ್ಚಾಕಣ. ನಾನ್ ಕೋಪ ಮಾಡ್ಕೊಂಡು ಒಂದೇ ಹೊಡೆದ್ರೆ ಸತ್ತೋಗ್ತೀಯ. ಜೀವದ ಮೇಲೆ ಆಸೆ ಇದ್ರೆ ಇಲ್ಲಿಂದ ಹೊರಟೋಗು. ನಾನು ಹೋಗ್ತೀನಿ.
ಎಲ್ರು ಒಂದಿನ ಈ ಪ್ರಪಂಚ ಬಿಟ್ಟು ಹೋಗ್ಲೇಬೇಕು. ನೀನ್ ಮಾತ್ರ ಆ ವಿಷಯನ ಮರಿಬೇಡ. ಇಷ್ಟಕ್ಕೆ ನಿಲ್ಸಿದ್ರೆ ಸರಿ, ಇಲ್ಲ ಅಂದ್ರೆ ಮಾರಮ್ಮನ್ ದೇವಸ್ಥಾನದ ಮುಂದೆ ಕೈ ಕಾಲಿಲ್ಲದೆ ಭಿಕ್ಷೆ ಬೇಡೋರ್ ಮಧ್ಯದಲ್ಲಿ ನೀನು ಭಿಕ್ಷೆ ಬೇಡ್ತಾ ಇರ್ತೀಯ. ಹೋಗಲೇ. ನಮ್ ಮೀಟಿಂಗ್ ಮುಗ್ದು ನಾನು ಇನ್ನೊಂದ್ ಜಾಗಕ್ಕೆ ಬಂದಿದ್ದೀನಿ. ಯಾಕೆ ನಾವು ಸೆಕ್ಸ್ ವರ್ಕರ್ ಅಸೋಸಿಯೇಷನ್ ಅಲ್ಲಿ ಇರಬಾರ್ದಾ ಏನು? ಈ ಕೆಲ್ಸ ಮಾಡೋ ನಾವು ಮನುಷ್ಯರು ತಾನೆ. ನಮ್ ಸಮಸ್ಯೆನೂ 4 ಜನಕ್ಕೆ ಗೊತ್ತಾಗ್ಲಿ. ಅದ್ ಸರಿ, ಇಷ್ಟೆಲ್ಲ ಮಾತಾಡ್ತಿರೋ ನೀವು ನನ್ ಕಸ್ಟಮರೇ ತಾನೆ? ಏಯ್, ಜಾಸ್ತಿ ಮಾತಾಡ್ಬೇಡ್ವೋ, ನನ್ ಕತೆಲಿ ನಿನ್ ಹೆಸರು ಇರುತ್ತೆ. ಹಲೋ, ಇಟ್ಬಿಟ್ಯಾ? ಹೆದ್ರು ಪುಕ್ಲ ಮಾತಾಡ್ತಾನೆ, ಮಾಡೋದ್ ಮನೆ ಹಾಳ್ ಕೆಲ್ಸ. ಏನಮ್ಮ, ಯಾರ ಜೊತೆ ಜಗಳ ಆಡ್ಕೊಂಡ್ ಬಂದೆ? ಅದ ಒಬ್ಬ ಉತ್ಮನ್ ಜೊತೆ ಮಾತಾಡ್ತಿದ್ದೆ. ನಿನ್ ಬಿಸ್ನೆಸ್ ಎಲ್ಲ ಹೆಂಗ್ ನಡೀತಾ ಇದೆ? ಎಲ್ಲಿ ಈ ಕಳ್ಳ ವಿಡಿಯೋಗಳೆಲ್ಲ ಬಂದು ಬಿಸ್ನೆಸ್ ಡಲ್ಲು. ಅದಕ್ಕೆ ನಾನು ಇನ್ಸ್ಟಾಲ್ಮೆಂಟ್ ಅಲ್ಲಿ ಇದನ್ನು ಇನ್ಸ್ಟಾಲ್ಮೆಂಟ್ ಅಲ್ಲಿ ಶುರು ಮಾಡ್ಬಿಟ್ಯಾ? ಅಯ್ಯೋಯ್ಯೋ, ನಾನು ಹಾಗೆ ಹೇಳಲಿಲ್ಲ. ಈ ಬೆಂಗಾಲಿಗಳಿಗೆಲ್ಲ ಟಿವಿ ರೇಡಿಯೋ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತಾರಲ್ಲ, ಆ ಆರ್ಡರ್ನ ತಗೊಳಕ್ ಬಂದಿದ್ದೀನಿ. ಇಲ್ಲಿ ಕೆಲ್ಸಕ್ಕೆ ಬರೋರ್ನೆಲ್ಲ ನೀನು ಬ್ರೈನ್ ವಾಶ್ ಮಾಡಿ ನಿನ್ ಜೊತೆ ಕರ್ಕೊಂಡು ಹೋಗ್ತಿದ್ಯಾ ಅಂತ ಒಂದು ಕಂಪ್ಲೇಂಟ್ ಬಂದಿದೆ. ಹೌದು ಹೌದು, ಇಂತ ಕೆಲ್ಸ ಎಲ್ಲ ಮಾಡೋದಕ್ಕೆ ನಾನೇನ್ ಕಳ್ಳಿನ? ನಮ್ಮಂತ ಹೆಂಗಸ್ರನ್ನು ಸ್ವಲ್ಪ ಬದುಕೋಕ್ ಬಿಡಿ ಸರ್. ಈಗ ಅರ್ಥ ಆಯ್ತು ಬೆಂಗಾಲಿ ಅವರು ದುಡಿತಾ ಇರೋ ದುಡ್ಡು ಬೆಂಗಾಲ್ಗೆ ಯಾಕೆ ಹೋಗ್ತಾ ಇಲ್ಲ ಅಂತ. ಎಲ್ಲಾನು ಆ ಭಗವಂತನೇ ಕಾಪಾಡ್ಬೇಕು. ಹೇ ಬಾಬು, ಏನು ನಾನು ನಿನ್ನ ಹೆಸರು ಹಿಡಿದು ಕರೆದೆ. ಯಾಕೆ ತರ ಕೂಗ್ತಾ ಇದ್ಯಾ? ಬಯ್ಯನ ಬಯ್ಯ ಅಂತ ಕರೆದೆ, ಇನ್ನೇನ್ ಮಿಯಾವ್ ಅಂತ ಕರೀಲ. ಸ್ವಲ್ಪ ಬಾ. ಏನ್ ವಿಷಯ ಅಂತ ಹೇಳು. ವಿಷಯ ಇದೆ, ಬಾ ಬೇಗ ಬಾ. ಏನು ಅದು? ಅಲ್ಲಿ ಏನ್ ನಡೀತಾ ಇದೆ ಅಂತ ನೋಡು. ಇಲ್ಲಿ ಕಷ್ಟಪಟ್ಟು ನೀನ್ ಏನ್ ಪಡ್ಕೊಂಡಿದ್ಯಾ? ಇಲ್ಲಿ ನೋಡ್ದ್ಯಾ? ಚಿನ್ನದ ಸರ, ಚಿನ್ನದ ಬಳೆ. ಯಾವಾಗ್ಲೂ ಫ್ಲೈಟ್ ಅಲ್ಲೇ ಹೋಗ್ತೀನಿ. ಅವಳು ಏನ್ ಹೇಳ್ತಿದ್ದಾಳೆ ಅಂತ ಗೊತ್ತಾಗ್ತೈತಾ? ಇದನ್ನೆಲ್ಲ ಹೆಣ್ಮಗು ತಲೆ ಕೆಡಿಸಿದ್ದಾಳೆ. ಬ್ರೈನ್ ವಾಷಿಂಗ್. ಅಲ್ಲಿ ಬಟ್ಟೆ ಇಲ್ವಲ್ಲ, ಕಾರಲ್ಲೇ ಓಡಾಡಬಹುದು. ವಾಷಿಂಗ್ ಅಲ್ಲ, ಈ ಕನ್ನಡದಲ್ಲಿ ಹೇಗೆ ಹೇಳಿ ನಿನ್ಗೆ ಅರ್ಥ ಮಾಡಿಸೋದು? ಅದು ಮಸ್ತ ಕಸ್ಕ ಅಂತ ತಲೆ ಕೆಡಿಸುವಂತದ್ದು. ಅವಶ್ಯಕತೆ ಇದ್ದಾಗ ಏನು ಜ್ಞಾಪಕ ಬರೋದಿಲ್ಲ. ಇವಾಗ ಜ್ಞಾಪಕ ಬಂತು. ಅದ್ ಹೇಗಂದ್ರೆ ಈ ಮೆದುಳನ್ನ ಕೆದ್ಕೋದು ಅಂತ ಇಟ್ಕೋ. ಅಯ್ಯೋ, ಇವನೊಬ್ಬ ಮೂರ್ಖ ಕಣೋ. ಇವನಿಗೆ ಹೇಳಿ ಅರ್ಥ ಮಾಡ್ಸಿ. ಸರಿ, ಅದೆಲ್ಲ ಬಿಡೋ. ಬಂದಿರೋವಳ ಹೆಸರು ವಾಸಂತಿ. ಅವಳು ಏನ್ ಕೆಲ್ಸ ಮಾಡ್ತಿದ್ದಾಳೋ ಆ ಕೆಲ್ಸಕ್ಕೆ ನಮ್ ಶಾಂತಿನ ಹೇಳ್ಕೊಳಕ್ ನೋಡ್ತಿದ್ದಾಳೆ. ಈಗ್ಲೇ ಹುಷಾರಾಗ್ಲಿಲ್ಲ ಅಂದ್ರೆ ಶಾಂತಿಗ್ ತಲೆ ಕೆಡಿಸಿ ಕರ್ಕೊಂಡು ಹೋಗ್ಬಿಡ್ತಾಳೆ. 3 ತಿಂಗಳಾದ್ಮೇಲೆ ಅವಳಿಗೊಂದು ಟೈಟಲ್ ಕೊಡ್ತಾರೆ, ಬಸ್ ಸ್ಟ್ಯಾಂಡ್ ಶಾಂತಿ ಅಂತ. ಆಮೇಲೆ ಕಾಸು ಕೊಡೋರೆಲ್ಲ ಕ್ಯೂ ಅಲ್ಲಿ ನಿಂತ್ಕೋಬೇಕಾಗತ್ತೆ. ಕೇಳು, ನೀನ್ ನನ್ ಜೊತೆ ಬಂದ್ಬಿಡು, ನೀನ್ ಚೆನ್ನಾಗಿರ್ತೀಯ. ನಾವು ಹೆಣ್ಮಕ್ಳು ಏನ್ ಬೇಕಾದ್ರೂ ಮಾತಾಡ್ತೀವಿ, ನೀನ್ ಯಾಕೆ ಬಂದಿದ್ಯಾ? ನೋಡು, ನೀನು ಶಾಂತಿನ ವಾಶ್ ಮಾಡಿದ್ರೆ ವೇಸ್ಟ್. ನೀನ್ ಎಷ್ಟೇ ವಾಶ್ ಮಾಡಿದ್ರು ಬರಲ್ಲ. ನಾನು ಇವಳನ್ನ ಸ್ನಾನ ಮಾಡಿಸಿ ಇಲ್ಲಿಂದ ಕರ್ಕೊಂಡು ಹೋಗ್ ಬಂದಿಲ್ಲ. ಇಲ್ಲಿಂದ ಹೋಗು. ಅವಳನ್ನೇನಾದ್ರೂ ಹಾಳು ಮಾಡಿದ್ರೆ ಇದೇ ನಿನ್ಗೆ ಹಬ್ಬ. ಹೋಗು ಇಲ್ಲಿಂದ. ಈ ವಾಸಂತಿ ಮನ್ಸ್ ಮಾಡಿದ್ರೆ ಎಂತ ಹುಡುಗಿನೂ ಕೌಚ್ ಹಾಕೋಬಿಡ್ತೀನಿ ಗೊತ್ತಾ? ನನ್ಗೆ ಹೀಗ್ ಮಾತಾಡ್ದಿಯಲ್ಲ, ಇದು ನನ್ಗೆ ಸವಾಲು ಕಣ. ಹೋಗ ಬೆಂಗಾಲಿ ಎಮ್ಮೆ, ಮಾತಾಡೋಕ್ ಬಂದ್ಬಿಟ್ಟ. ಅವ್ರು ಹೇಳ್ತಿದಾರೆ, ನೀನ್ ಯಾಕೆ ಇಲ್ಲಿ ಇದ್ಕೊಂಡ್ ಕಷ್ಟ ಪಡ್ಬೇಕು, ನನ್ ಜೊತೆ ಬಾ, ದುಡ್ಡು ಸಂಪಾದನೆ ಮಾಡಕ್ ದಾರಿ ಹೇಳ್ಕೊಡ್ತೀನಿ ಅಂದ್ರು. ಅವಳ ಜೊತೆ ಮಾತಾಡ್ಬೇಡ, ಅವಳು ತುಂಬಾ ಮೋಸದವಳು. ಅವಳ ಊರಿಂದನೇ ಆಚೆ ಹಾಕ್ಬೇಕು. ಶಾಂತಿ, ನಿನ್ ಜೊತೆ ಒಂದ್ ವಿಷಯ ಮಾತಾಡ್ಬೇಕು. ಮಾಮ ಹೇಳಿ ಮಾಮ. ಈ ಜನ್ಮದಲ್ಲಿ ನನ್ ಲವ್ ವಿಷಯ ಅವಳಿಗೆ ಹೇಳ್ತೀನಿ ಅಂತ ನಂಗೆ ಗೊತ್ತಿಲ್ಲ. ಯಾಕೋ ಇಲ್ಲಿಗೆ ಬಂದ್ವಿ? ಹೇಳ್ತೀನಿ, ಇಳಿರಿ. ಈ ಜಾಗ ಹೇಗಿದೆ? ಚೆನ್ನಾಗಿದೆ. ಈ ಜಾಗಕ್ಕೆ ಹೆಂಗ್ ಕಡಿಮೆ ಆಗಿದೆ? ನಿಮ್ಗೆ ಈ ಜಾಗ ಇಷ್ಟ ಆಯ್ತಾ? ಏನು ತಗೋತಾ ಇದ್ಯಾ? ಅದಕ್ಕೆ ಈ ಜಾಗದ ಓನರ್ ನಮ್ಗೆ ಕೊಡ್ಬೇಕಲ್ಲ. ಯಾರು ಈ ಜಾಗದ ಓನರ್? ಸರಿ, ಟೆನ್ಷನ್ ಆಗ್ಬಿಡಿ, ಹೇಳ್ತೀನಿ ರೀ. ಬೇಗ ಹೇಳು. ಈ ಜಾಗದ ಓನರ್ ನನ್ ಮುಂದೆ ನಿಂತಿರೋಂತ ಈ ಬಯ್ಯಾನೆ. ನಾನಾ? ಇಲ್ಲಿ ನೋಡಿ, ಈ ಜಾಗನ ನಿಮ್ಮ ಹೆಸರಲ್ಲಿ ತಗೊಂಡಿರೋದಕ್ಕೆ ಇದೇ ಪತ್ರ. ನನ್ಗೆ ಯಾಕೋ ಇದೆಲ್ಲ? ನಿನ್ ಜೊತೆನೆ ತಾನೇ ಇದೀನಿ. ಬಯ್ಯನ್ಗೆ ಮದ್ವೆ ಆದ್ರೆ ಮುಂದೆ ಒಂದಿನ ನಮ್ಮಿಂದ ಸಪರೇಟ್ ಆಗಿ ಹೋಗ್ಲೇಬೇಕಲ್ವಾ? ಯಾರಾಗಿದ್ರು ಹೆಂಡತಿ ಮಾತು ಕೇಳಲೇಬೇಕಲ್ವಾ? ನಾನು ತರದವನಲ್ಲ, ನನ್ನ ಹೆಂಡತಿ ಮಾತು ಕೇಳಲ್ಲ. ಯಾಕೆ ನನ್ಗೋಸ್ಕರ ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಈ ಜಾಗ ತಗೊಂಡೆ? ಅಯ್ಯೋ, ಇಲ್ಲಿ ನೋಡಿ, ಇಷ್ಟ ದಿನ ನೀವು ಸೇರ್ಸಿಟ್ಟಿರೋ ಹಣದಲ್ಲೇ ಈ ಜಾಗನ ತಗೊಂಡಿರೋದು. ಸ್ವಲ್ಪ ಹಣ ನಾನು ಹಾಕಿದ್ದೀನಿ, ಆಮೇಲೆ ನಿಮ್ ಸಂಬಳದಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ. ಇಲ್ಲ ಬೇಡ. ಇಲ್ಲಿ ನೋಡಿ, ಕೋಲ್ಕತ್ತಾ ಕಂಪನಿ ವಿರುದ್ಧ ನಡೀತಿರೋ ಕೇಸ್ನಲ್ಲಿ ಗೆದ್ದಾದ್ಮೇಲೆ ಒಂದ್ ಒಳ್ಳೆ ಮನೆ ತಗೊಂಡು ಸೆಟ್ಲ್ ಆಗ್ಬೇಡ. ಇದು ಬೇಕಾ? ಇದೆಲ್ಲ ಬೇಕು ಭಯ್ಯ. ಸಮಯನೇ ಕಳೀತಾ ಇಲ್ವೇ? ಸರಿ, ಸ್ವಲ್ಪ ಹೊತ್ತು ಸುತ್ತಿ ನೋಡೋಣ. ಛೀ, ಲೇ ಮಣಿಕಂಠ, ಕಾಲ್ನ ಜೋಡಿಸಿ ನಿಂತ್ಕೊಳ್ಳೋ, ಇಲ್ಲಾಂದ್ರೆ ನೋಡ್ದವ್ರಿಗೆಲ್ಲ ದೆವ್ವ ಹಿಡ್ಕೊಂಡ್ಬಿಡುತ್ತೆ. ಹೋಗ.
ಬೆಳಗ್ಗೆ ಕನ್ನಡಿಲಿ ನನ್ನ ಮುಖ ನಾನು ನೋಡ್ಕೊಂಡಿದ್ದಕ್ಕೆ ಈ ತರ ನಡೀತಾ ಇದೆ. ಹಲೋ, ಏನೇ ನಿಮ್ಮಮ್ಮಗೆ ಹಾವು ಕಚ್ಬಿಡ್ತಾ? ಅವ್ರನ್ನೆಲ್ಲ ಹಾವು ಕಚ್ಚಿರೋದಿಲ್ವೇ? ಹಾವಲ್ಲಿ ವಿಷ ಎಲ್ಲ ಹಿಂಗೋದ್ಮೇಲೆ ನಿಮ್ಮಮ್ಮನ ಕಚ್ಬಿಟ್ಟು ರೀಚಾರ್ಜ್ ಮಾಡ್ಕೊಳಕ್ ಬಂದಿರುತ್ತೆ. ಕೆಲ್ಸಕ್ಕೆ ಬಂದ್ಮೇಲೆ ರೆಸ್ಟ್ ತಗೊಳ್ಳೋ ಟೈಮಲ್ಲಿ ಕಾಲ್ ಮಾಡ್ಬೇಡ ಅಂತ ಎಷ್ಟೆಲ್ಲ ಹೇಳಿರೋದು ನಿನ್ಗೆ? ಆ ಕಾಂಟ್ರಾಕ್ಟರ್ ಬೇರೆ ಬಂದು ಸಾಯ್ತಾನೆ. ಅಯ್ಯೋ ಯಜಮಾನ್ರೆ, ನಿಮ್ಮನ್ನಲ್ಲ ಬೇರೆಯವನ್ನ. ಏನಪ್ಪಾ ಸುಮನ್, ನಿನ್ನ ಹತ್ರ ಇರೋ ಆಧಾರ್ ಕಾರ್ಡು ನನಗ್ ಕೊಟ್ಬಿಡು. ನಿನಗ್ ಬರೋ ದುಡ್ಡೆಲ್ಲ ನಾನು ಮನೆಗೆ ಕಳಿಸ್ಬಿಡ್ತೀನಿ. ನೀನ್ ಇಲ್ಲಿಗೆ ಬಂದು ಕಷ್ಟಪಡೋ ಅವಶ್ಯಕತೆನೇ ಇಲ್ವಲ್ಲ? ಅಯ್ಯೋ ಯಜಮಾನ್ರೆ, ನಿಮ್ಮನ್ನ ನೋಡ್ಕೊಂಡೆ ಕೆಲಸ ಮಾಡ್ಬೇಕು ಅಂತ ನನ್ಗೊಂದು ಆಸೆ ಯಜಮಾನ್ರೆ. ಅದೆಲ್ಲ ಇರ್ಲಿ, ಈಗ್ಲೂ ತೆಂಗಿನ ಮರ ಹತ್ತೋ ರಾಮು ತಾನೆ ನಿಮ್ಮಪ್ಪ. ಅದೆಲ್ಲ ಆ ಸೈಟ್ ಅಲ್ಲಿ ಇರ್ಲಿ, ನನ್ ಸೈಟ್ ಅಲ್ಲಿ ಇದೆಲ್ಲ ಮಾಡಕ್ಕಾಗಲ್ಲ. ಶಾಂತಿ, ಅದನ್ನ ಒಂದ್ ಸ್ವಲ್ಪ ಕೊಡಿಲಿ. ಕೆಲಸ ಮಾಡ್ತಾರೆ. ಅಯ್ಯೋ ಯಜಮಾನ್ರೆ, ಇದನ್ನ ಸ್ವಲ್ಪ ಇಡೋಣ. ಅಯ್ಯೋ ಯಜಮಾನ್ರೆ, ನಮ್ ಸಂಘದಿಂದ ಇದನ್ನು ಇಟ್ಟು ಬಿಡೋಣ. ಯಜಮಾನ್ರೆ, ನಿಮ್ಗೆ ಮೇಸ್ತ್ರಿಯ ಶಾಪ ಬೀಳುತ್ತೆ. ಬರ್ಲಿ 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 ಬರ್ಲಿ. ಅವ್ರು ನಿಮ್ನ ಕಿಂಡಲ್ ಮಾಡ್ತವ್ರೆ. ಹೌದಾ? ಅದು ನನ್ಗೆ ಗೊತ್ತೇ ಇರ್ಲಿಲ್ಲ. ಏ ಅಣ್ಣ, ಆ ಮೊಬೈಲ್ ವಸಂತಿ ಎಸ್ಟೇಟ್ ಒಳಗಡೆ ಯಾರನ್ನೋ ಕರ್ಕೊಂಡು ಹೋಗ್ತಿದ್ದಾಳೆ. ಒಳಗಡೆ ಯಾರು? ಬಾಗ್ಲು ತೆಗಿರಿ ಅಂತ ಹೇಳ್ದೆ. ಅಯ್ಯೋ, ಬಾಗ್ಲು ತೆಗಿರಿ ಅಂತ ಹೇಳ್ದೆ. ಮುಂದಿನ ತಿಂಗಳು ಎಲೆಕ್ಷನ್ ಬೇರೆ. ಒಳಗಡೆ ಯಾರು ಇರೋದು? ಯಾರು ಈ ತರ ಬಾಗ್ಲು ಬಡಿತೀರ? ಬಾಗ್ಲು ತೆಗಿರಿ. ಈ ಕೇಳಿದ್ರೆ ಬಾಗ್ಲು ಇವನ್ ಯಾಕೆ ಇಲ್ಲಿ ಬಂದ? ನನ್ ಕತೆ ಮುಗೀತು. ಮರ್ಯಾದೆಯಿಂದ ಬಾಗ್ಲು ತೆಗಿರಿ. ಹೌದು, ಯಾಕೆ ಇಷ್ಟೊಂದು ಭಯ ಪಟ್ಕೊಂಡು ಟೆನ್ಷನ್ ಮಾಡ್ಕೋತಿದ್ಯಾ? ಟೆನ್ಷನ್ ಆಗದೆ ನನ್ ಜೀವನ ಹಾಳಾಗುತ್ತೆ. ನನ್ ಜೀವನ ಏನಾಗ್ಬೇಕು? ನಿನ್ಗೆಲ್ಲೇ ಜೀವನ ಇದೆ, ಸಾಯಿಸ್ತಾಳೆ. ಏನ್ ವಿಷಯಪ್ಪ? ಅಪ್ಪ, ನಾನು ಬಂಗ್ಲೆಲಿ ಒಂದ್ ತೊಂದರೆಲಿ ಸಿಗಾಕೊಂಡೆ. ನೀವೇ ಬಂದು ನನ್ನ ಕಾಪಾಡ್ಬೇಕು. ಸ್ವಲ್ಪನೂ ಬುದ್ಧಿ ಇಲ್ವೇನೋ ನಿನ್ಗೆ? ಎಲ್ಲಾನು ಹಾಳು ಮಾಡ್ಬಿಟ್ಟಲ್ಲೋ. ನಾಳೆ ಪತ್ರಿಕೆ ಅವ್ರಿಗೆ, ಮೀಡಿಯಾದವ್ರಿಗೆ ಒಳ್ಳೆ ಮಜಾ ಕೊಟ್ಬಿಟ್ಟಲ್ಲೋ ನೀನು. ಇದ್ರ ಮೇಲೇನು ನಿನ್ನ MP. ನಿನ್ ಜೀವನನೇ ಹೋಯ್ತು ಕಣೋ. ನಾನಿಟ್ಟಿರೋ ಕನ್ಸು ಹಾಳಾಗೋಯ್ತು ನಿನ್ನಿಂದ. ಅಪ್ಪ, ಏನೋ ಗೊತ್ತಿಲ್ಲದೆ ತಪ್ಪು ನಡೆದೋಯ್ತು. ಬೇಗ ಬಾಗಿಲು ತೆಗೀರಿ. ಹೇಳಿ ಇವ್ರನ್ನೆಲ್ಲ ಪೊಲೀಸ್ ಏನೋ ಮಿಲಿಟರಿ ಅವ್ರನ್ನೇ ಕರೆಸ್ತೀನಿ. ಬುದ್ಧಿ ಇಲ್ದಿರೋ ನಾಯಿ. ಅಪ್ಪ, ನಾನು ಈಗ ಏನ್ ಮಾಡ್ಲಿ? ಇವಾಗ ಇರೋದು ಒಂದೇ ಒಂದ್ ದಾರಿ. ನಿನ್ ಡೋರ್ ತೆಗಿದಲೆ ಒಳಗಡೆನೆ ಇರು, ನಾನು ಅಲ್ಲೇ ಬರ್ತೀನಿ. ಹೌದಣ್ಣ, ಇದೆಲ್ಲ ಯಾಕೋ ಸರಿ ಹೋಗ್ತಿಲ್ಲ ಅಣ್ಣ. ಮಕ್ಕಳು ಯಾವಾಗ್ಲೂ ಇದೇ ತರ ಮಾಡ್ತಿರ್ತಾರೆ. ನಾವು ಪೊಲೀಸ್ ಗಿಡ್ಕೊಡ್ಬೇಕು, ಅದೇ ಸರಿ. ಏನ್ರಪ್ಪ, ಬೇಡದೇ ಇರೋದೊಂದು ಗುಂಪು ಮನೆಗೆ ಏನಾದ್ರೂ ಪೇಂಟ್ ಹೊಡೆಯೋದಕ್ಕೆ ಬಂದಿದ್ದೀರಾ? ಇದಕ್ಕೆ ನೀನ ಅಧ್ಯಕ್ಷ? ಒಳಗಡೆ ನಡಿಬಾರ್ದು ನಡೀತಾ ಇದೆ. ವ್ಯಪಚಾರ. ಅದೇ ಅಸಹ್ಯವಾಗಿ ಮಾತಾಡ್ಬೇಡ್ವೋ. ಒಳಗಡೆ ಒಂದ್ ಹೆಣ್ಮಗು ಇದ್ರೆ ಏನ್ ಬೇಕಾದ್ರೂ ಮಾತಾಡ್ತೀರಾ? ಎಲ್ರು ಸ್ವಲ್ಪ ದೂರ ನಿಂತ್ಕೊಳ್ಳಿ. ಅವರು ಚಾನಲ್ ಅವರು ನಾನ್ ಕರೆದಿರೋದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದಾರೆ. ಜನರು ಮುಂದೆ ಈ ವಿಷಯ ನಾನು ಅವ್ರಿಗೆ ಹೇಳ್ಬೇಕು ಅಂತಾನೆ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು. ಇವತ್ತು ನನ್ನ ಮಗ ಮೋಹನ್ಗೆ ಮದುವೆ. ಏನು ಮದ್ವೆನಾ? ಈ ವಯ್ಯ ಏನ್ ಮಾತಾಡ್ತಿದ್ದಾನೆ? ಆ ಮದ್ವೆ ವಿಚಾರಕ್ಕೋಸ್ಕರನೇ ನಾವೆಲ್ಲ ರಹಸ್ಯವಾಗಿ ಇಲ್ಲಿಗೆ ಒಟ್ಟಿಗೆ ಬಂದಿರೋದು. ಯಾಕಂದ್ರೆ ಇದು ಮನಸ್ಫೂರ್ತಿ ಒಪ್ಕೊಂಡಿರೋಂತ ಮದುವೆ. ಯಾಕಂದ್ರೆ ಅವ್ನ್ ಮದ್ವೆ ಮಾಡ್ಕೊಳ್ಬೇಕು ಅಂತ ಹೊರಟಿರೋದು ಸೆಕ್ಸ್ ವರ್ಕರ್ ಆಗಿರೋಂತ ವಾಸಂತಿನ. ಇಲ್ಲಿ ಬಂದು ಕಾಪಾಡು ಅಂದ್ರೆ ಕತ್ತು ಕುಯ್ತಾದನಲ್ಲ. ರಿಜಿಸ್ಟರ್ ಸರ್, ಒಳಗಡೆ ಬನ್ನಿ. ಮೋಹನ, ನನ್ ಮಗನೇ. ಮೋಹನ, ನನ್ನ ಪ್ರೀತಿಯ ಮೋಹನ. ನಿನ್ಗೆ ಹೇಳ್ತಾ ಇರೋದು, ಬಾಗಿಲು ತೆಗಿಯೋ. ನಮಸ್ಕಾರ. ಅಪ್ಪ, ಮೊದಲನೇ ಸತಿ ಅಪ್ಪ. ಒಬ್ಬ ರಾಜಕೀಯ ವ್ಯಕ್ತಿ ಜನಗಳಿಗೆ ಗೊತ್ತಿಲ್ಲದೆ ಏನೂ ಮಾಡಲ್ಲ ಅಂತ ಇವಾಗ ನಿಮಗ್ ಗೊತ್ತಾಯ್ತಾ? ನನ್ನ ಪ್ರೀತಿಯ ಮದುಮಗಳು ವಾಸಂತಿಯಲ್ಲಿ. ಅಪ್ಪ, ಬಾಯಿ ಮುಚ್ಕೊಂಡು ನಾನು ಹೇಳ್ದಂಗ್ ಮಾಡು. ವಾಸಂತಿ, ಹೊರಗಡೆ ಬಾಮ್ಮ. ಅಯ್ಯೋ,
ಎಲ್ಲ ನಿನ್ನಿಂದಾನೇ ಕಣೋ. ನನ್ ಕತೆ ಮುಗೀತು. ಅಯ್ಯೋ ನಾಚ್ಕೊಳ್ದಲೆ ನೀನ್ ಬಾಮ್ಮ, ನಾನ್ ನಿನ್ಗೆ ಅಪ್ಪನ್ ತರ. ಆ ಮಾಲೆನು ಬೊಕೆನು ತಗೊಂಬನ್ರೋ. ತಗೊಂಬರ್ರೋ. ಕೊಡಿ ಕೊಡಿ ಕೊಡಿ. ಹೆಂಗೋ ರಹಸ್ಯವಾಗಿ ನಡೆಯೋ ವಿಷಯ ಈಗ ಜನಗಳ ಮುಂದೆ ನಡೀತಾ ಇದೆ. ಸಾಯಿ ಸರಿ, ಈಗ ನೀವಿಬ್ರು ಇದಕ್ಕೆ ಸೈನ್ ಹಾಕಿ. ಸಮಾಜ ಕೀಳಾಗಿ ನೋಡೋ ಒಂದು ಸಾಧಾರಣವಾದ ಹೆಣ್ಣಿಗೆ ಜೀವನ ಕೊಡಬೇಕು ಅಂತಿರೋ ನನ್ನ ಮಗನ ಈ ಆಸೆಗೆ ಮನಸಾರೆ ಸಂತೋಷವಾಗಿ ನೆರವೇರಿಸಿದ್ದೀನಿ. ಕಳ್ಳನ್ ತರ ನೋಡ್ಬೇಡ. ಈ ಸಂತೋಷವಾದ ಕ್ಷಣದಲ್ಲಿ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ನೀವು ಅಳ್ತಿದ್ದೀರಾ? ಆನಂದ ಬಾಷ್ಪ. ನನ್ನ ಆಸೆನ ನಮ್ಮಪ್ಪ ಇಷ್ಟು ಬೇಗ ನೆರವೇರಿಸ್ತಾರೆ ಅನ್ಕೊಂಡಿರ್ಲಿಲ್ಲ ಅಪ್ಪ. ಅಳ್ಬೇಡ ಕಣ, ಮುಟ್ಟಾಡ, ಸ್ವಲ್ಪ ಕಂಟ್ರೋಲ್ ಆಗಿರೋ ಆಯ್ತಾ? ಮೋಹನ್ ಸರ್ ನಿಮ್ಮನ್ನ ಮದುವೆ ಮಾಡ್ಕೊಂಡಿದ್ದಾರೆ, ಇದ್ರ ಬಗ್ಗೆ ನಿಮ್ಮ ಫೀಲ್ ಏನು ಮೇಡಮ್? ಎಲ್ಲ ಒಂದ್ ಕನ್ಸನ್ ತರ ಇದೆ. ಈಗ್ಲೂ ಇದು ನಿಜ ಅಂತ ನಂಬೋಕೆ ಆಗ್ತಿಲ್ಲ ಗೊತ್ತಾ? ಹಾಗೆ ಸರ್ಪ್ರೈಸ್ ಆಗಿದೆ. ನಿಜ ಹೇಳ್ಬೇಕು ಅಂದ್ರೆ 5 ಸ್ಟಾರ್ ಹೋಟೆಲ್ ರೂಮ್ ಹಾಕಿದ್ರು ಕೂಡ ನಾನು ಇಷ್ಟೊಂದು ಸಂತೋಷವಾಗಿರ್ತಿರ್ಲಿಲ್ಲ. ಇಲ್ಲಿಗೆ ಸಾಕು ನಿಲ್ಸಿ. ಮತ್ತೆ ಇದ್ರ ಸಂದರ್ಶನ ನಾಳೆ ಇಟ್ಕೊಳ್ಳೋಣ ಆಯ್ತಾ? ಹೆಣ್ಣು ಗಂಡನ ಬರ್ಮಾಡ್ಕೊಳ್ಳೋದಕ್ಕೆ ಮನೆಯವ್ರು ಕಾಯ್ತಾ ಇದಾರೆ ಆಯ್ತಾ? ನೀನು ಬರಮ್ಮ. ಬನ್ನಿ ಫೋಟೋಗೆ ಪೋಸ್ ಕೊಡೋಣ. ಸ್ವಲ್ಪ ಜಾಗ ಬಿಡಿ, ನನಗ್ ಮದ್ವೆ ಆಗಿದೆ. ಊರು ಜನರಿಂದಾನು ಮಾಧ್ಯಮದವರಿಂದಾನು ತಪ್ಪಿಸ್ಕೊಳ್ಳೋದಕ್ಕೆ ವಾಸುದೇವನ್ ಸರ್ ಈ ರೀತಿ ಮಾಡ್ತಾರೆ ಅಂತ ನಾನು ಯೋಚನೆ ಸಹ ಮಾಡಿರ್ಲಿಲ್ಲ. ವಾಸಂತಿ ಅಂತ ಹೆಣ್ಣನ್ನ ಮದುವೆ ಮಾಡ್ಕೊಳ್ಳೋಕ್ಕಿಂತ ನೀರಿಲ್ದಿರೋ ಬಾವಿನ ಹುಡುಕಿ ಅದ್ರಲ್ಲಿ ಬಿದ್ದು ಸಾಯೋದೇ ಬೆಟ್ರು. ಹಾಗಿದ್ರೂನು ಮೋಹನ್ನ ನಮ್ ಬಯ್ಯ ಅಲ್ಲೋಗಿ ಯಾಕೆ ಹಿಡ್ಕೊಂಡ್ರು ಅಂತ ಗೊತ್ತಾಗ್ಲಿಲ್ಲ. ಒಳಗಡೆ ಮೋಹನ ಇದ್ದಿದ್ ವಿಷಯ ಬಯ್ಯಂಗ್ ಗೊತ್ತಿರಲಿಲ್ವಲ್ಲ. ಯಾವುದು ಹೆಂಗಿದ್ರೂನು ಮೋಹನ್ಗೆ ಬಯ್ಯ ಮೇಲೆ ಕೋಪ ಜಾಸ್ತಿ ಆಗುತ್ತೆ. ನೀನ್ ಬೇಕಾದ್ರೆ ನೋಡು, ಇದು ನಿನ್ ಪ್ರೀತಿಗೆ ಸಮಸ್ಯೆ ತಂದೇ ತರುತ್ತೆ. ಇಲ್ಲಿ ನೋಡು, ಏನೇ ತೊಂದರೆ ಆದ್ರೂ ಅದನ್ನ ನಾನೇ ಎದುರಿಸೋದಲ್ವಾ? ಅದನ್ನ ನಾನ್ ನೋಡ್ಕೊಳ್ತೀನಿ. ನಿನ್ ಬಯ್ಯನ್ಗೆ ತೊಂದರೆ ಕೊಡ್ದೆ ನಿನ್ ಕೆಲ್ಸ ನೋಡ್ಕೋ. ನನ್ಗೆ ಈ ಜಗತ್ನಲ್ಲಿ ಅವರೇ ಮೊದ್ಲು, ನಿನಗೆ ಗೊತ್ತಾಯ್ತಾ? ಅರ್ಥ ಆಯ್ತು. ಆಮೇಲೆ ವಾಸಂತಿನೇ ಮೋಹನ್ಗೆ ಹೆಂಡತಿಯಾಗಿ ಬರ್ಬೇಕು ಅಂತ ಅವನ ಹಣೆಲ್ ಬರ್ದಿತ್ತು. ಅದನ್ನ ಯಾರು ಬದಲಾಯಿಸಕ್ಕಾಗತ್ತೆ? ಸರ್, ಹಾಲು. ಹಾಲ? ಸಾರಿ ಮಾವ, ಹಾಲು. ಅದನ್ನ ಅಲ್ಲೇ ಇಡು. ಪತಿವ್ರತೆ ಹಾಲು ತಂದಿದ್ದಾಳೆ. ಒಂದ್ ನಿಮಿಷ. ಹಲೋ. ಅಯ್ಯಯ್ಯೋ, ನಾನು ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ. ನನ್ಗೆ ಮದ್ವೆ ಆಗಿದೆ. ಅಯ್ಯೋ, ಪೊಲೀಸು! ಓಡಿ ಓಡಿ, ಬೇಗ ಓಡ್ರಿ. ಅಯ್ಯೋ ಬೇಗ ಓಡಿ. ಈ ಕಡೆ ದಾರಿ ಇದೆಯಾ? ನಾನ್ ಯಾಕೆ ಹೇಗೆ ಎದ್ರುಕೊಂಡೆ? ಅದು ಅಭ್ಯಾಸ ಆಗಿತ್ತು, ಅದಕ್ಕೆ ಹಾಗೆ. ಬನ್ನಿ ಬನ್ನಿ ಬನ್ನಿ. ಎಲ್ಲಿ ಮಗ ಭಾಗ್ಯವಂತ? ಒಳಗಿದ್ದೇನೆ, ಬನ್ನಿ. ಮಾವ, ಇವತ್ತು ಟಿವಿಲಿ ನಮ್ ಬಗ್ಗೆನೇ ವಿಷಯ. ಇದಕ್ ಮುಂಚೆ ನನ್ ಪಿಕ್ಚರ್ ಇಂಟರ್ನೆಟ್ ಅಲ್ಲೆಲ್ಲ ಬಂದಿದೆ, ಆದ್ರೆ ಟಿವಿಲೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಬಂದ್ ನೋಡ್ಕೊಂತೀನಿ ನಿನ್ನ. ಏನವಯ್ಯ ಹೀಗ್ ಕೂಕೋತಾ ಇದ್ದಾನೆ? ಫಸ್ಟ್ ನೈಟ್ ಕೂಡ ನಡಿಯಕ್ ಬಿಡ್ದೆ. ಒಳ್ಳೆ ಅಪ್ಪ, ಒಳ್ಳೆ ಮಗ. ಎಲ್ಲೋ ಇದ್ಯಾ? ಬರ್ತೀನಪ್ಪ. ಬೇಗ ಬರೋ, ಮಿನಿಸ್ಟರ್ ನೀನ್ ನೋಡಕ್ ಬಂದಿದ್ದಾರೆ. ಬನ್ನಿ. ಕಂಗ್ರಾಚುಲೇಷನ್ಸ್, ತುಂಬಾ ಧೈರ್ಯವಾದ ಕೆಲಸ ಮಾಡಿದ್ಯಾ ನೀನು. ನಿಮ್ಮಿಬ್ಬರಿಗೂ ಶುಭ ಕೋರೋದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ನಮ್ ಪಕ್ಷದಲ್ಲಿರೋ ಎಲ್ಲಾ ಸದಸ್ಯರಲ್ಲಿ ನಿಂಗೊಂದು ಒಳ್ಳೆ ಹೆಸರು ಬಂದಿದೆ. ನೆಕ್ಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್ ನಲ್ಲಿ ನಿಂಗೊಂದು ಒಳ್ಳೆ ಸೀಟ್ ಸಿಗುತ್ತೆ. ಎಲ್ಲಿ ನಿನ್ ಹೆಂಡ್ತಿ? ಕರಿ ಕರಿಯೋ. ಏನ್ ಮದುಮಗ ನಾಚಿಕೆ ಪಡ್ತಿದ್ದಾನೆ? ಕರಿಯಪ್ಪ. ಅವಳ ಹೆಸರೇನು? ಮೊಬೈಲ್ ವಾಸಂತಿ, ಬಸ್ ಸ್ಟ್ಯಾಂಡ್ ವಾಸಂತಿ ಅಂತ ಕೂಡ ಕರೀತಾರೆ. ಬಾಯ್ ಮುಸ್ತಿಯಾ? ಮಗಳೇ ವಾಸಂತಿ, ವಾಸಂತಿ. ಮಿನಿಸ್ಟ್ರೆ, ನಮ್ಮ ಮನೆಗೆ ಬಂದಿರೋ ಮಹಾಲಕ್ಷ್ಮಿ ಇವಳೇನೆ. ಸರಿ, ನಾನು ಹೋಗ್ತೀನಿ. ಚಾನಲ್ ಅಲ್ಲಿ ನಂಗೊಂದು ಇಂಟ್ರೂ ಇದೆ. ರಾಜಕಾರಣಿಗಳಂದ್ರೆ ತುಂಬಾ ಬಿಸಿ ಅಲ್ವಾ? ಸರಿ ಸರಿ, ಹೊಡ್ತೀನಿ. ಬಾರಪ್ಪ.
ನೀನ್ ಪಾರ್ಲಿಮೆಂಟ್ ಬಿಲ್ಡಿಂಗ್ ಅಲ್ಲಿ ಕಾರಿಡಾರ್ ಅಲ್ಲಿ ನಡೆಯೋದನ್ನ ಆದಷ್ಟು ಬೇಗ ನಾನ್ ನೋಡ್ಬೇಕು. ಹೇಗೋ ನಾವ್ ಅಂದ್ಕೊಂಡ್ಕಿನ್ನ ಒಂದ್ ದೊಡ್ಡ ಇಮೇಜ್ ನಿನಗ್ ಸಿಕ್ಬಿಡ್ತು. ಎಲೆಕ್ಷನ್ ಅಲ್ಲಿ ಸೀಟು ಕನ್ಫರ್ಮ್ ಆಯ್ತು. ಒಂದೇ ಹಣ್ಣಿಗೆ 2 ಕತ್ತಿ. ಮಾವ ಆ ಗಾದೆ ಎಲ್ಲ ಹೇಳ್ಬೇಡಿ, ನನ್ ಒಂಥರ ಆಗುತ್ತೆ. ಅಪ್ಪ ನೀವ್ ಈ ತರ ಮಾಡ್ಬಾರ್ದಾಗಿತ್ತು. ನಾನು ಒಳ್ಳೆ ತಾನೇ ಮಾಡಿದೀನಿ. ಪಾರ್ಲಿಮೆಂಟ್ ಕಾರಿಡಾರ್ ಅಲ್ಲಿ ನಡ್ಕೊಂಡು ಬಾಯಿ ಮುಚ್ತೀರಾ ಇಲ್ವಾ? ನನ್ ಬಾಯಲ್ಲಿ ಏನಾದ್ರೂ ಬಂದ್ಬಿಡುತ್ತೆ. ಅಯ್ಯೋ ಅಯ್ಯೋ. ತುಂಬಾ ಸಂತೋಷ ಆಗ್ತಿದ್ಯಾ? ನನ್ಗಂತೂ ಒಳ್ಳೆ ಜೀವನ ಕೊಟ್ಟಿದ್ಯಾ. ನಾವು ನಿಮ್ ಮನೆಗ್ ಬಂದು ನಿಮ್ ಜೊತೆ ಮಾತಾಡ್ಬೇಕು ಅಂತಾನೆ ಇದ್ವಿ. ಭಯ್ಯ ಗೊತ್ತಿಲ್ಲದೆ ಒಂದ್ ತಪ್ಪು ಮಾಡ್ಬಿಟ್ರು. ಹೌದು, ಒಳಗಡೆ ಬೇರೆ ಯಾರೋ ಇದ್ರು ಅಂತ ಭಯ್ಯ ಹಾಗೆ ಮಾಡ್ಬಿಟ್ರು. ಇಲ್ಲ ಅಂದಿದ್ರೆ ನೀನ್ ಈ ಭಯದಿಂದ ನನ್ ಜೀವನನೇ ಹಾಳಾಗಿದೆ ಗೊತ್ತಾ? ಮೀಡಿಯಾ ಅವ್ರ ಹತ್ರ ತಪ್ಪಿಸ್ಕೊಂಡ್ರು ಈ ಊರಿನ ಜನ ನನ್ನ ನೋಡಿ ನಗ್ತಿದ್ದಾರೆ. ನಾನ್ ಕಾಲೇಜ್ಗೆ ಹೋಗಿ ಟೈಮ್ ಇಂದ ಕಷ್ಟಪಟ್ಟು ಒಂದೊಂದ್ ಹೆಜ್ಜೆ ಇಟ್ಟು ಈ ಸ್ಥಾನಕ್ ನಾನ್ ಬಂದಿದ್ದೀನಿ. ಸುಮ್ನೆ ಏನು ಸಿಗ್ಲಿಲ್ಲ. ನನ್ನ ಹೆಸರಿಗೀಗ ಕಳಂಕ ತಂದಿದ್ದೀರಾ. ಸಾರಿ ಸರ್. ಇನ್ಮೇಲೆ ನೀವು ಯಾವ್ದೇ ಹುಡುಗಿನ ಕರ್ಕೊಂಡ್ ಬಂದ್ರು ನಾನೇನು ತಲೆ ಕೆಡ್ಸ್ಕೊಳಲ್ಲ. ಆಮೇಲೆ ಮದ್ವೆನೆ ಮುಗ್ದೋಯ್ತಲ್ಲ, ಇನ್ಮೇಲೆ ಇವ್ ನನ್ ಜೊತೆಲಿ ಹಾಕೊಂಡಿರೋದಕ್ ನೀನೇ ಕಷ್ಟಪಡೋದು. ನನ್ ತಂಗಿ ಜೊತೆ ಸುತ್ತಾಡೋದ್ ನಾನ್ ನೋಡಿದ್ರೆ ಪಕ್ಷದ ಸಭೆ ನೀನ್ ಎದೆ ಮೇಲೆ ನಡೆಯುತ್ತೆ, ನೆನ್ಪಿಡ್ಕೋ. ನಾವ್ ಅನ್ಕೊಂಡಿದ್ ಜೀವನ ನಮಗ್ ಸಿಗದೆ ಇದ್ರೆ ಹೇಗಿರುತ್ತಂತ ನಿನ್ಗೂ ಗೊತ್ತಾಗ್ಬೇಕು. ನಿನಗ್ ನೋವಾದ್ರೇನೆ ಇವನ್ ಒದ್ದಾಡೋದು. ನನ್ನಿಂದ ನಿನ್ ಜೀವನ. ಭಯ್ಯ ಅವನು ಹೇಳಿದಕ್ಕೆಲ್ಲ ನೀವು ತಲೆನೇ ಕೆಡ್ಸ್ಕೊಬೇಡಿ. ನಾವ್ ಯಾರ ಮುಂದೆ ಕೂಡ ಸೋಲಕ್ಕಾಗಲ್ಲ. ಏಂಜಲ್ ನನ್ನ ಹೆಂಡತಿ ಅಂತ ತೀರ್ಮಾನ ತಗೊಂಡ್ಮೇಲೆ ಯಾರಿಂದ ನಾವು ಬದಲಾಯಿಸಕ್ಕಾಗಲ್ಲ. ನೀವು ಗಾಡಿ ಎತ್ತೆ. ಹೋಗೋಣ ಬಾ. ಹೋಗೋಣ. ಏನ್ರಿ ನೀವು ಹೆದರ್ಕೊಂಡ್ಬಿಟ್ಟೆ? ಹೇ, ನೀನೇನು ಹೆದರ್ಕೊಳ್ಬೇಡ. ಜೀವನದಲ್ಲಿ ಮೊದಲನೇ ಸಾರಿ ಕೆಲಸ ಮಾಡ್ತಾ ಇದ್ದೀನಿ, ಅದು ಕೂಡ ನಿನ್ನ ನೋಡ್ಬೇಕು ಅಂತ ಮಾತ್ರ. ಈ ಅಪಾರ್ಟ್ಮೆಂಟ್ಗೆ ಫುಲ್ ಆಗಿ ಪೇಂಟ್ ಹೊಡೆಯೋ ಕಾಂಟ್ರಾಕ್ಟ್ ನಾನೇ ತಗೊಂಡಿದ್ದೀನಿ. ಸರಿಯಾಗಿ ಸೈಟ್ ಹೊಡಿಬೇಕು, ಇಲ್ಲಾಂದ್ರೆ ಮುಖ ತುಂಬಾ ಪೇಂಟ್ ಹಾಕ್ಬಿಡ್ತೀನಿ, ಗೊತ್ತಾಯ್ತಾ? ಅಯ್ಯೋ ನಿಧಾನಕ್ಕೆ ಮಾತಾಡಿ, ಆಂಟಿ ಇಲ್ಲೇ ಇದ್ದಾರೆ. ನಾನ್ ನೋಡ್ಬಾರ್ದು ಅಂತ ತಾನೇ ನಿಮ್ಮ ಆಂಟಿನ ಕರ್ಕೊಂಡ್ ಬಂದು ನಿನ್ ಜೊತೆ ಇಟ್ಟಿರೋದು. ಈ ಜಗತ್ನಲ್ಲಿ ನಿನ್ನ ಎಲ್ಲಿ ಕರ್ಕೊಂಡು ಹೋಗಿಟ್ರು ಕೂಡ ಸ್ಪೈಡರ್ ಮ್ಯಾನ್ ತರ ನಿನ್ ಮುಂದೆ ಬಂದು ನಾನು ನಿಂತ್ಕೊಳ್ತೀನಿ. ಎಲ್ಲಮ್ಮ ಇದೆಯಾ? ತಗೊಳ್ಳ. ಥ್ಯಾಂಕ್ ಯು. ಯಾಕೊಂತರ ಇದೆಯಾ? ಏನೂ ಇಲ್ಲ ಆಂಟಿ. ಒಳ್ಳೆ ಆಂಟಿ. ಗೆಸ್ಟ್ ಬಂದಿದ ತಕ್ಷಣ ಜ್ಯೂಸ್ ಕೊಡ್ತಿದಾರಲ್ಲ. ಅದ್ ಸರಿ, ನನ್ನ ಯಾಕೆ ನೋಡ್ಬೇಕು ಅಂತಂದೆ? ಆ ಪ್ರಾಬ್ಲಮ್ ಇನ್ನು ಸೀರಿಯಸ್ ಆಗ್ತಾನೆ ಇದೆ. ಮುಂದಿನ ವಾರ ಜರ್ಮನಿಲಿ ನಾನು ಎಂಗೇಜ್ಮೆಂಟ್ ಮಾಡ್ಬೇಕು ಅಂತ ಮನೇಲಿ ಮಾತಾಡ್ತಿದ್ದಾರೆ. ಎಂಗೇಜ್ಮೆಂಟಾ? ಏನಾಯ್ತು? ಏನು ಆಗಿಲ್ಲ. ನೀನ್ ಹೇಳಿದ್ ಕೇಳಿ ಸ್ವಲ್ಪ ಸ್ಲಿಪ್ ಆಯ್ತು. ಆಟ ಆಡೋಕ್ ಸಮಯ ಇಲ್ಲ. ಈ ವಿಷಯದಲ್ಲಿ ಬೇಗ ನಿರ್ಧಾರ ತಗೊಂಡ್ರೆ ಒಳ್ಳೇದು. ಇದಕ್ ಒಂದೇ ಒಂದ್ ದಾರಿ ಮಾತ್ರ ಇರೋದು. ಜರ್ಮನಿಗೆ ಹೋಗೋದಕ್ಕಿಂತ ಮುಂಚೆ ಇನ್ನೊಂದ್ ಜಾಗಕ್ಕೆ ಹೋಗಕ್ ರೆಡಿ ಆಗಿರೋ. ಎಲ್ಲಿಗೆ? ಸ್ವಲ್ಪ ಲಾಂಗ್ ಆಗಿ ಹೋಗಿ ನಾವು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಳೋಣ. ಅದಕ್ಕೆ ನೀನು ಮದ್ವೆ ಆಗೋದಕ್ಕೆ ರೆಡಿ ಆಗಿರೋ. ನಾನು ಇಲ್ಲಿಂದ ಹೊರಡ್ತೀನಿ. ಭಯ್ಯ, ಅವನ್ ಬಿಡು, ನಾಯಿ ನನ್ ಮಗ. ನೀನ್ ಬಂದಿದ್ ವಿಷಯ ಹೇಳ. ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಹೋದ್ ಸಾರಿ ಕೋಲ್ಕತ್ತಾಗ ಹೋಗ್ಬೇಕಾದ್ರೆ ನಿಮ್ ಫ್ರೆಂಡ್ಸ್ ನನಗೆ ಪರಿಚಯ ಮಾಡ್ಕೊಟ್ರಲ್ಲ. ಹೌದು. ಅವ್ರ ಹತ್ರ ಹೇಳಿ ಅಲ್ಲೊಂದ್ ಬಾಡಿಗೆಗೆ ಮನೆ ನೋಡಿಡ್ಬೇಕು. ಅಷ್ಟೇ ಅಲ್ಲದೆ ಅಲ್ಲೊಂದ್ ಸ್ವಲ್ಪ ದಿನ ಇದೀವಿ ಅಂತ ಎವಿಡೆನ್ಸ್ ನ ಕ್ರಿಯೇಟ್ ಮಾಡಿಡ್ಬೇಕು. ಎವಿಡೆನ್ಸ್ ಯಾಕಬೇಕು? ನಾನು ಏಂಜಲ್ನ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಳೋಕೆ ಈ ಎವಿಡೆನ್ಸ್ ಎಲ್ಲ ತುಂಬಾ ಬೇಕಾಗತ್ತೆ. ಅವ್ರ ಫ್ಯಾಮಿಲಿಲಿ ಎಲ್ರು ಸ್ಟ್ರಿಕ್ಟ್ ಆಗಿದ್ದಾರೆ. ಅದಕ್ಕೆ ಏರ್ಪಾಡಿಲ್ಲ. ಅದಕ್ಕೇನಂತೆ, ಈಗ್ಲೇ ಮಾಡ್ತೀನಿ.
ಫೋನೇ ಎತ್ತಿಲ್ಲ. ಮತ್ತೆ ಫೋನ್ ಮಾಡಿದ್ರೆ ವಿಷಯ ತಿಳಿಸ್ತೀನಿ. ನೀನ್ ಹೋಗು, ನಾನು ಹೇಳ್ತೀನಿ, ನೀನ್ ಹೋಗು. ಬಾಬು, ಅವನೇ ಫೋನ್ ಮಾಡ್ತಾ ಇದ್ದಾನೆ. ತಡಿ ಬಂದೆ. ಪ್ರೀತಿ ಮಾಡ್ತಿರೋ ಹುಡುಗಿನ ಈ ರೀತಿ ಡೆಡ್ ಬಾಡಿ ಜೊತೆ ಕರ್ಕೊಂಡು ಹೋಗಿ ಮದುವೆ ಮಾಡ್ಕೊಳ್ತಿರೋ ಪ್ರಪಂಚದಲ್ಲೇ ಮೊದಲನೇ ವ್ಯಕ್ತಿ ನಾನೇ ಅಂತ ಅನ್ಕೊಳ್ತೀನಿ. ಕಾಸನ್ನ ಉಳಿಸೋದಕ್ಕೋಸ್ಕರ ಡೆಡ್ ಬಾಡಿ ಜೊತೆ ಪಯಣ ಮಾಡ್ತಿರೋ ಅಂತ ಶಾಂತಿನೂ ಇಲ್ಲಿದ್ದಾಳೆ. ಈ ಶಾಂತಿಗಾಗಿ ಡ್ರೈವರ್ನ ಅವಾಯ್ಡ್ ಮಾಡಿ ಬೆಂಗಾಲ್ವರೆಗೂ ಡ್ರೈವ್ ಮಾಡೋದಕ್ಕೆ ನಮ್ ಭಯ್ಯನೂ ರೆಡಿ ಆಗ್ಬಿಟ್ರು. ಈಗ್ಲಾದ್ರೂ ಅವ್ರ ಪ್ರೀತಿನ ಹೇಳ್ತಾರ ನೋಡೋಣ. ಇಲ್ಲಿ ನೋಡಿದ್ರ ರೈತರು ವ್ಯವಸಾಯ ಮಾಡೋದಕ್ಕೆ ಫ್ಯಾನ್ ಇಟ್ಕೊಂಡ್ಬಿಟ್ಟವ್ರೆ. ಎಷ್ಟು ದೊಡ್ಡದಾಗಿದೆ ನೋಡಿ. ಕೋಲ್ಕತ್ತಾನ ಸುತ್ತಿ ನೋಡಕ್ ಬಂದಿರೋ ಸೋಂಬೇರಿ ಸುಮನು ಇಲ್ಲಿದ್ದಾರೆ. ಇಷ್ಟು ಡಿಫ್ರೆಂಟ್ ಆಗಿರೋ ಇಷ್ಟೊಂದು ಕ್ಯಾರೆಕ್ಟರ್ಸ್ ಜೊತೆ ನನ್ನ ಪಯಣ ಸಾಗ್ತಾ ಇದೆ. ಭಯ್ಯ, ಎಲ್ಲಾದ್ರೂ ನಿಲ್ಸು, ಸ್ವಲ್ಪ ನೀರ್ ಕುಡಿಬೇಕು. ನಿಲ್ಲಿಸ್ಲಾ? ಇಲ್ಲಾಂದ್ರೆ ಅವ್ನು ಸತ್ತೋಗ್ತಾನೆ. ನಮಗ್ ರೆಸ್ಟ್ ಬೇಡ ಅಂದ್ರೂ ಆ ಡೆಡ್ ಬಾಡಿಗೆ ರೆಸ್ಟ್ ಬೇಕಲ್ಲ. ನಮ್ ಜೊತೆ ಬನ್ನಿ ಅಂತ ನಿಮ್ಮನ್ನ ಯಾರಾದ್ರೂ ಕರ್ದಿದ್ರ? ಮತ್ತೆ ಬೆಂಗಾಲ್ನ ನಾನು ಹೇಗ್ ನೋಡೋದು? ಯಾವ ಜಾಗದಲ್ಲಿದ್ದೀವಿ? ಇದು ಗೊತ್ತಿಲ್ಲ. 5 ಎಳ್ನೀರು, 1 ವಿತೌಟ್. ಮನೆಯಿಂದ ಯಾರಾದ್ರೂ ಕಾಲ್ ಮಾಡಿದ್ರಾ? ಫೋನ್ ಸ್ವಿಚ್ ಆಫ್ ಮಾಡಿದ್ದೀನಲ್ಲ. ಆಂಟಿ ಫ್ಲಾಟ್ ಇಂದ ಅಂಗಡಿಗೆ ಹೋಗೋ ಟೈಮ್ ನೋಡ್ಕೊಂಡು ಹೊರಗಡೆ ಬಂದಿದ್ದೀನಿ. ಮನೆಯವರಿಗೆ ವಿಷಯ ಯಾವಾಗ ಗೊತ್ತಾಗುತ್ತೋ ಹೇಳಕ್ಕಾಗಲ್ಲ. ನಮ್ಮ ಹೃದಯ ಒಂಥರ ಸ್ಪಾಂಜ್ ಇದ್ದಂಗೆ. ದಿನಾಗ್ಲೂ ದಮ್ ಹೊಡೆಯುವಂತ ಮನುಷ್ಯನ ಹೃದಯದಲ್ಲಿ ಕಡಿಮೆ ಅಂದ್ರೂ ಇಷ್ಟೊಂದು ಕೊಳೆ ಇರೋದಕ್ಕೆ ಸಾಧ್ಯ ಇರುತ್ತೆ. ನಿಮ್ಗೆ ಆರೋಗ್ಯ ಹಾಳು ಮಾಡೋದಕ್ಕೆ ಅಷ್ಟು ಮಾತ್ರ ಸಾಕು. ದೊಡ್ಡ ಕಾಯಿಲೆ. ಆದ್ರಿಂದ ಸಿಗರೆಟ್ ನ ಕೆಳಗಡೆ ಬಿಸಾಕಿ ಎಳ್ನೀರ ಕುಡೀರಿ. ಹಾಗೆ 5 ಎಳ್ನೀರಿಗೆ ಕಾಸು ಕೊಟ್ಬಿಡಿ. ಭಯ್ಯ, ನಿಮ್ ಮನ್ಸಲ್ಲಿರೋ ಪ್ರೀತಿನ ಶಾಂತಿ ಹತ್ರ ಹೇಳೋದಕ್ಕೆ ಇದೇ ಸರಿಯಾದ ಟೈಮ್. ಹೋಗಿ ಹೇಳಿ. ನನ್ಗೂ ಹಾಗೆ ಅನಿಸ್ತು. ಆದ್ರೂ ಇನ್ ಯೋಚನೆ ಮಾಡ್ಬೇಡಿ, ತಗೊಳ್ಳಿದಿನ ಈ ಎಳ್ನೀರ್ ಕೊಟ್ಟು ನಿಮ್ ಪ್ರೀತಿನ ಹೋಗಿ ಹೇಳಿ. ಖಂಡಿತವಾಗ್ಲೂ ಹೇಳಬೇಕು. ಹೋಗಿ ಭಯ್ಯ, ಹೋಗಿ. ಏನಿದೆ ಶಾಂತಿ, ನಾನು ನಿನ್ನ ಹತ್ರ ಒಂದ್ ವಿಷಯ ಹೇಳ್ಬೇಕು. ನಾನ್ ನಿನ್ನ ಫೋನ್ ಬಂತು ಮಾಮ. ಇವಳು ಮಾಮಂಗ್ ಬೇರೆ ಕೆಲಸನೇ ಅನ್ಕೊಂಡಿದ್ದೀನಿ. ಇಷ್ಟೊತ್ತಿಂದ ಲೈನೇ ಸಿಗ್ಲಿಲ್ಲ ಗೊತ್ತಾ? ಎಷ್ಟೊತ್ತಿಂದ ಟ್ರೈ ಮಾಡ್ತಾನೆ ಇದೀನಿ. ಈಗ್ಲೇ ಮಾಮ ಲೈನ್ ಸಿಕ್ತು. ಎಳ್ನೀರ್ ಕುಡಿಯಕ್ಕೆ ಗಾಡಿ ರೀಚ್ ಆಗಿರ್ತೀವಿ. ಬಾ. ಏನ್ ಮಾಮ, ಇನ್ನೇನ್ 3 ತಾಸ್ ಅಷ್ಟೇ. ಅಷ್ಟ್ರಲ್ಲಿ ನಾನ್ ಬರ್ತೀನಿ. ಅಯ್ಯೋ, ನನ್ನಿಂದ ತಡ್ಕೊಳಕ್ ಆಯ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಬನ್ನಿ. ಇಲ್ಲಿ ಮತ್ತೆ ಕಾಲ್ ಮಾಡ್ತೀನಿ ಮಾಮ. ಏನು? ಹಿಂದೆ ಕುತ್ಕೊಂಡು ನಿಮ್ ಮನೆ ದಾರಿನ ಹೇಳಿ, ಇಲ್ಲಾಂದ್ರೆ ಭಯ ಬೇರೆ ದಾರಿಲಿ ಹೋಗ್ಬಿಡ್ತಾರೆ. ನಾನ್ ಹಿಂದೆ ಕುತ್ಕೊಂಡು ದಾರಿ ಹೇಳ್ತೀನಿ. ಏನು ಮಾತಾಡ್ದೆ ನೀವ್ ಗಾಡಿನ ಹತ್ತಿ ಅನ್ನಲ್ಲ. ಹತ್ತಿ ಮುಂದೆ ಕುತ್ಕೊಳ್ಳಿ. ಅಯ್ಯೋ, ಹಾಗೆ. ಆಮೇಲೆ ಭಯ, ಈಗ ರೂಟ್ ಕ್ಲಿಯರ್ ಅಲ್ವಾ? ಇದೇ ಅವ್ರ ಕೊನೆ ಚಾನ್ಸ್. ಇದನ್ನ ಅವ್ರು ಯೂಸ್ ಮಾಡ್ಕೊಳ್ಳೇಬೇಕು. ಹೌದು. ಅದಕ್ಕೆಲ್ಲ ಇನ್ನ ಸಮಯ ಇದೆ. ಮೊದ್ಲು ಗಾಡಿ ಓಡಿಸೋದ್ ಕಲೆ. ಸೀತಾ ಇರೋದ್ ನೋಡು. ಅವಳು ಬಾಬು ಜೊತೆ ಹೋಗಿದ್ದಾಳೆ ಅಂತ ಕನ್ಫರ್ಮ್ ಆಗುತ್ತಾ? ಬೇರೆ ಯಾರ ಜೊತೆ ಹೋಗಿರ್ತಾಳೆ? ಆ ಬಾಬು ತಗೊಂಡೋಗೋ ಬಾಡಿ ಜೊತೆನೆ ಅವಳು ಕನ್ಫರ್ಮ್ ಆಗಿ ಹೋಗಿರ್ತಾಳೆ. ಅವಳ ಬ್ಯಾಗ್, ಡ್ರೆಸ್ ಎಲ್ಲಾನು ತಗೊಂಡ್ ಹೋಗಿದ್ದಾಳೆ. ಕೇಳಿಸ್ಕೊಂಡ್ರಾ? ಹಂಗಂದ್ರೆ ಕಳ್ತನದಲ್ಲಿ ಓಡೋಗಿದ್ದಾರೆ. ಬಿಡಬಾರ್ದು. ಹೇಗಾದ್ರೂ ಅವಳನ್ನ ಹಿಡ್ಕೊಂಬರೋದಕ್ಕೆ ಮಣಿಕಂಡನಂತ ಹೇಳು. ಹಾ,
ಹೇಳಿ ಅಂದ್ರೆ ಹೇಳಿ. ಶಾಂತಿ, ಏನು? ನಾನು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು. ಹೇಳಿ. ಅದೇನಂದ್ರೆ ನಿನ್ ಮೇಲೆ ಭಯಂಕರವಾಗಿ ಬಂದ್ಬಿಟ್ನಾ ಓಸಿ ಜ್ಯೂಸ್ ಕುಡಿಯೋದಕ್ಕೆ? ಏಯ್, ಒಂದ್ ಜ್ಯೂಸ್ ಕೊಡು. ಇದೆಲ್ಲ ಒಂದ್ ಜೀವನ. ಇಲ್ಲ ಇಲ್ಲ, ಇದನ್ ತಗೊಳ್ಳಿ ಅಂತ ಹೇಳಕ್ ನೀನ್ ಬೇರೆ ಅರ್ಥದಲ್ಲಿ ಹೇಳ್ದಂಗಿತ್ತು. ಇಲ್ಲ ಸರ್. ಹಂಗಿದ್ರೆ ನಿನಗೊಳ್ಳೇದು. ಏನಾ? ಸರ್ ನಿನ್ ಬೈಕ್ ತಗೊಂಡೋಗ್ತಿದ್ದಾರೆ. ಕಳ್ಳನ್ ಮಗನೇ, ಏನಿದು? SI ಬೈಕ್ನೇ ಕತ್ಕೊಂಡು ಹೋಗ್ತಿದ್ದಾನಲ್ಲ, ಯಾರವನು? ಏನೇ ಜಮೀರಾ, ಇಲ್ಲಿ ನೋಡು ನಮ್ ಬೈಕು. ಇನ್ಶಾಲ್ಲ, ಇದು ಹೇಗೆ ಇಲ್ಲಿಗೆ ಬಂತು? ನಿನಗೆ ತಿರ್ಗಾ ಸಿಕ್ಕಿದೆ ಟೆನ್ಷನ್. ನನ್ ಬೈಕು ಅಂತ ಗೊತ್ತಾಗಿನೇ ಕಳ್ಳ ತಾನಾಗ್ ಭಯ ಪಟ್ಟಿದ್ ತಂದು ನಿಲ್ಸಿದಾನೆ. ಏನೋ ಕವರ್ ಇಟ್ಟಿದ್ದಾನೆ. ಸರ್, ನಾನೊಬ್ಬ ಕಳ್ಳ ಅಲ್ಲ. ನನ್ನ ಹೆಂಡತಿಗೆ ಆಕ್ಸಿಡೆಂಟ್ ಆಗಿದ್ರಿಂದ ಈ ಗಾಡಿನ ಅವಸರವಾಗಿ ತಗೊಂಡು ಹೋಗ್ಬೇಕಾಯ್ತು ಸರ್. ಹಾಗೆ ನಿಮ್ ಗಾಡಿ ತಗೊಂಡು ಹೋಗಿರೋದಕ್ಕೇನೆ ನನ್ನ ಹೆಂಡತಿನ ಕಾಪಾಡಕ್ಕಾಯ್ತು ಸರ್. ಅಯ್ಯೋ ಪಾಪ. ನಾನ್ ಮಾಡಿರೋ ತಪ್ಪುಗೋಸ್ಕರ ಈ ಲೆಟರ್ ಜೊತೆಗೆ ನಿಮ್ಗೊಂದು ಗಿಫ್ಟ್ ಇಟ್ಟಿದ್ದೀನಿ ಸರ್. ನೀವ್ ಹೋಗಿ ಸಿನಿಮಾ ನೋಡೋದಕ್ಕೆ 2 ಟಿಕೆಟ್, ಪಾಪ್ಕಾರ್ನ್ ತಿನ್ನೋದಕ್ಕೆ 100 ರೂಪಾಯಿ ಕೂಡ ಇಟ್ಟಿದ್ದೀನಿ ಸರ್. ಅಯ್ಯೋ, ತುಂಬಾ ಪಾಪ. ಹೆಂಡತಿಗೆ ಆಕ್ಸಿಡೆಂಟ್ ಆಗಿದ್ರೆ ಯಾರಾದ್ರೂ ಕಳ್ತನ ಮಾಡೇ ಮಾಡ್ತಾರೆ. ನಾನು ಅನ್ಕೊಂಡೆ ನಿಜವಾದ ಕಳ್ಳ ಅಂತ. ಸರಿ, ನಾನ್ ಬರೋ ಅಷ್ಟರಲ್ಲಿ ರೆಡಿ ಆಗಿರೋ. ಇವತ್ತು ನಾವಿಬ್ರು ಸಿನಿಮಾಗೆ ಹೋಗ್ತಾ ಇದ್ದೀವಿ, ಸರಿನಾ? ಬರ್ತೀನಿ. SI ಅವ್ರ ಮನೆ ಏನ್ ಹೀಗಿದೆ? ಏನೇ ಅದು? ನೋಡಿದ್ರೆ ಗೊತ್ತಾಗಲ್ವಾ? ಮನೆ ಶಿಫ್ಟ್ ಮಾಡ್ತಾ ಇದೀವಿ. SI ಸಾಹೇಬ್ರಿಗೆ ಪನಿಷ್ಮೆಂಟ್ ಟ್ರಾನ್ಸ್ಫರ್. ಡ್ಯೂಟಿ ಟೈಮ್ ಅಲ್ಲಿ ಸಿನಿಮಾ ನೋಡಕ್ ಹೋಗಿರೋದಕ್ಕೆ. ಓಹೋ, ಅದು ಸರಿನೇ ಬಿಡು. ಏನಾದ್ರೂ ಸ್ವಲ್ಪ ಕೊಬ್ಬು ಜಾಸ್ತಿ ಅವನ್ಗೆ. ಇವರೆಲ್ಲ ಅಕ್ಕಪಕ್ಕದವರು. ಲೇ, ಏನ್ ಮರ್ತರು ಗ್ಯಾಸ್ ಮಾತ್ರ ಮರಿಬಾರ್ದು. ಎಲ್ಲೋದ್ರೂ ಅದ್ ಸಿಗಲ್ಲ. ಮೊದ್ಲು ನಾನು ಅದನ್ನೇ ಇಟ್ಟಿದ್ದೀನಿ. ನೀನ್ ಬೇರೆದೆಲ್ಲ ಎತ್ತಿಡು, ನಾನು ಹೋಗಿ ಗಾಡಿ ತೆಗಿತೀನಿ. ಯಾ ಅಲ್ಲ, ಬಾಗ್ಲು ತೆಗ್ದೇ ಇದೆಯಲ್ಲ. ಅಯ್ಯಯ್ಯೋ, ಎಲ್ಲ ದೋಚ್ಕೊಂಡು ಹೋಗಿದಾರಲ್ಲ. ಅಯ್ಯಯ್ಯೋ, ಅವ್ ನಿಜವಾಗ್ಲೂ ಕಳ್ಳನ್ ಮಗಾನೆ. ಬಾಯಿ ಮುಚ್ಚಿ, ಸರಿಯಾಗಿ ಬರುತ್ತೆ ಬಾಯಿಗೆ. ಪೊಲೀಸರು ಹೇಗೆ ತಪ್ಪಿಸ್ಕೊಳ್ಳೋದು? ನಿಲ್ಲಿಸ್ಬೇಡ, ಸ್ಪೀಡಾಗಿ ಓಡಿಸು. ಪೊಲೀಸ್ ಹಿಂದೆ ಬರ್ತಿದ್ದಾರ ನೋಡು. ಬರ್ಲಿಲ್ಲ, ನೀನ್ ನಿಲ್ಲಿಸ್ದಲ್ಲ, ಸ್ಪೀಡಾಗಿ ಓಡಿಸು. ಅದೇನು ಅಂದ್ರೆ ಹಾರು ನೋಡಿದು ಸ್ಪೀಡಾಗಿ ಹೋಗೋ. ನಾನು ಯಾಕಿಷ್ಟು ವೇಗವಾಗಿ ಬರ್ತವ್ರೆ? ಅಯ್ಯೋ ದೇವ್ರೆ! ಅಯ್ಯೋ!
ಅಲ್ಲಿ ನೋಡು, ಎಲ್ರೂ ಹೋಗೆ, ಬೇಗ ಗಾಡಿ ತೆಗಿಯೋ. ಎದ್ದೇಳಿ ಏಂಜಲ್, ಏನೂ ಆಗಿಲ್ಲ ಅಲ್ವಾ? ಭಯ ಭಯ, ಶಾಂತಿ ಶಾಂತಿ, ನಿಮ್ಗೇನು ಆಗಿಲ್ಲ ಅಲ್ವಾ? ಫ್ಲೈಟ್ ಲ್ಯಾಂಡ್ ಆದವ್ರ ತರ ಇತ್ತು. ಶಾಂತಿ, ನಿಂಗೇನು ಆಗಿಲ್ಲ ತಾನೆ? ಇದಕ್ಕೆಲ್ಲ ಅವನೇ, ಆ ಲಾರಿ ಅವನೇ. ಅವನ್ನ ಬಿಡಬಾರ್ದು, ಬೇಗ ಬಾರ್ದು. ಏನಾಯ್ತು? ಬೇಗ ಸ್ಟಾರ್ಟ್ ಮಾಡಿ ಹೊರಡು. ಅಯ್ಯೋ, ಈ ಟೈಮಲ್ಲಿ ಹಿಂಸೆ ಕೊಡ್ತಾ ಇದ್ಯಾ? ನಿಂತ್ಕೊಳ್ಳೋ. ಇಬ್ರು ಬರ್ತಾರ, ಬೇಗ ಗಾಡಿ ತೆಗಿಯೋ. ಈ ಟೈಮಲ್ಲಿ ಈ ತರ ಆಗ್ಬೇಕಾ? ಕೊಲೆ ಮಾಡೋ ತರನೇ ಬರ್ತಾವ, ಇಳಿದು ಓಡು. ನಿಂತ್ಕೊಳ್ಳೋ. ಅಯ್ಯೋ, ಓಡೋಗ್ಬೇಡವಾ, ನಿಂತ್ಕೊಳ್ಳೋ. ತಪ್ಪು ಮಾಡ್ಬಿಟ್ಟು ಓಡೋಗ್ತಾ ಇದ್ದೀರಾ? ತಪ್ಪು ಮಾಡಿ ಓಡದೆ ಏನ್ ಮಾಡ್ತಾರೆ? ದಯಮಾಡಿ ನಮ್ ಬಿಟ್ಬಿಡಿ, ನಮ್ದೇನು ತಪ್ಪಿಲ್ಲ. ಗಾಡಿಗೆ ತಾನೇ ಡ್ಯಾಮೇಜ್, ನಿಮ್ಗೇನು ಡ್ಯಾಮೇಜ್ ಆಗಿಲ್ಲ. ಹೌದು, ಮೊದ್ಲು ಗಾಡಿಗೆ ಏನಾಯ್ತು ಅಂತ ನೋಡಿ. ನೋಡು, ಸರಿಯಾಗಿ ನೋಡು. ಒಳ್ಳೇದಾಯ್ತು, ಒಬ್ನೇ ತಾನೇ ಸತ್ತಿರೋದು. ಹೌದು, ಮುಂಚೆನೆ ಸತ್ತೋಗಿದ್ದಾನೋ, ಮೂಗಲ್ ಹತ್ತಿ ಇಟ್ಟಿದ್ದಾರೆ. ಅದು ಸರಿನೇ, ಒಳ್ಳೆ ಸಮಯ. ಈ ಬಾಡಿಗೂ ಏನಾಗಿಲ್ಲ, ಈ ಬಾಡಿಗೂ ಏನಾಗಿಲ್ಲ. ಆದ್ರೆ ಗಾಡಿ ಬಾಡಿ ಡ್ಯಾಮೇಜ್ ಆಗಿದೆಯಲ್ಲ, ಇಲ್ಲಿ ನೋಡು. ಈ ಬಾಡಿ ಜೊತೆ ಈ ಗಾಡಿನಲ್ಲಿ ನಾವು ಬೆಂಗಾಲ್ ವರ್ಗೂ ಹೋಗ್ಬೇಕು. ಬೆಂಗಾಲ್ಗ? ಬೆಂಗಳೂರಿಗೆ ಹೋದ್ರೆ ಸಾಕಾ? ಏನು ಬೆಂಗಳೂರ? ನೀನ್ ಹೇಳಿದ್ದನ್ನ ನಾವು ಕೇಳ್ಬೇಕಾ? ಅದು ನಾವು ಬೆಂಗಳೂರಿಗೆ ಹೋಗ್ತಿದ್ದೋ, ಅದಕ್ಕೆ ನಿಮ್ ನಂಗೆ ಕೇಳ್ದೋ. ಈ ಗಾಡಿನ ನೀವು ರೆಡಿ ಮಾಡ್ಕೊಡ್ಬೇಕು. ಬೇರೆ ಆಂಬ್ಯುಲೆನ್ಸ್ ನಲ್ಲಿ ನಾವು ಬೆಂಗಾಲ್ ವರ್ಗೂ ಹೋಗೋಕೆ ನೀವು ಕಾಸು ಕೊಡ್ಬೇಕು, ಇಲ್ಲ ಅಂದ್ರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಅಯ್ಯೋ, ನೀನ್ ಸ್ವಲ್ಪ ಬರ. ಅಲ್ವೋ? ಏನೋ, ನಾವು ಬ್ಯಾಂಗ್ಳೂರ್ ಹೋಗೋದ್ರ ಬದಲು ಬೆಂಗಾಲ್ಗೆ ಹೋಗ್ಬಿಟ್ಟು ಮಾರಿದ್ರೆ ಹೇಗೆ? ಆದ್ರೆ ಲಾರಿ ನಿಲ್ಸಕ್ಕೆ ಬೆಂಗಳೂರಿಗೆ ತಾನೇ ಹೋಗ್ಬೇಕು. ಅದ್ ಆಮೇಲೆ ನೋಡ್ಕೊಳ್ಳೋಣ. ಪೊಲೀಸು ವಿಚಾರಣೆ ಅಂತ ಬಂದ್ರೆ ಬೆಂಗಾಲೇ ಸೇಫ್ ನಮ್ಗೆ. ಅದು ಸರಿನೇ. ದೇವರ ದಯೆಯಿಂದ ನಮ್ಗೆಲ್ಲರಿಗೂ ಏನೂ ಆಗ್ಲಿಲ್ಲ. ಆದ್ರೆ ನನ್ ಫೋನ್ ಹೋಯ್ತಲ್ಲ. ಈಗ ಸ್ವಲ್ಪ ಸಮಾಧಾನ ಆಯ್ತು. ಅದೇನ್ ಕಾಸ್ಟ್ಲಿ ಫೋನ್ ಅಲ್ವಲ್ಲ, ಸಿಂಪಲ್ ಆಗಿರೋ ಫೋನ್ ತಾನೆ. ನಿಂಗೇನು ಆಗಿಲ್ಲ ತಾನೆ ಶಾಂತಿ? ಬ್ರದರ್, ಆಂಬುಲೆನ್ಸ್ ನ ಪಕ್ಕದಲ್ಲಿರೋ ವರ್ಕ್ಶಾಪ್ ಬಿಟ್ಬಿಡೋಣ. ನಿಮ್ನೆಲ್ಲಿ ಕರ್ಕೊಂಡೋಗಿ ಬಿಡ್ಬೇಕು? ನಮ್ ಲಾರಿಲೇ ಕರ್ಕೊಂಡೋಗಿ ಬಿಡ್ತೀವಿ. ಅದು ಸ್ವಲ್ಪ ಡಿಫ್ರೆಂಟ್ ಆಗೇ ಇರುತ್ತೆ. ಲಾರಿಲಿ ಹೋದ್ರೆ ಸ್ವಲ್ಪ ಫಾಸ್ಟ್ ಆಗಿ ಹೋಗ್ಬೋದು. ಅಯ್ಯೋ ದೇವ್ರೇ, ಸುಮನ್ ವಾಯ್ಸ್ ತರ ಇದೆಯಲ್ಲ. ಯಾರಾದ್ರೂ ಬಂದು ನನ್ನ ಕಾಪಾಡಿ. ಅಲ್ಲಿಗಾನೆ ಅನ್ಸುತ್ತೆ, ಬನ್ನಿ. ಯಾರಾದ್ರೂ ಕಾಪಾಡಿ. ಇಲ್ಲೇನ್ ಮಾಡ್ತಿದ್ಯಾ? ಅಯ್ಯೋ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ನಾನ್ ಮಾತ್ರ ತಪ್ಪಿಸ್ಕೊಳ್ಳೋದಕ್ಕೆ ಎಗರ್ದೆ ಕಣೋ. ಅವಾಗ್ಲೇ ಗೊತ್ತಾಗಿದ್ದು ಬಂಡೆಗಳ ಮಧ್ಯಕ್ಕೆ ಎಗರ್ ಬಿಟ್ಟಿದ್ದೀನಿ ಅಂತ. ನಿಮ್ ಬಾಡಿಗಳಿಗೆ ಏನು ಆಗಿಲ್ವೇನೋ? ಈ ಟೈಮಲ್ಲೂ ಇವನನ್ನ ಎತ್ಕೊಂಡು ಹೋಗ್ಬೇಕಾ? ಬೇಕಾಗಿಲ್ಲ, ಆದ್ರೂ ಕರ್ಕೊಂಡು ಹೋಗೋಣ. ಆ ಡೆಡ್ ಬಾಡಿಗೊಂದು ಜೊತೆ ಬೇಕಲ್ಲ. ಹೌದು, ಸತ್ತವನು ಎಸಿಯಲ್ಲಿ ಮಲಗಿ ಜಾಲಿಯಾಗಿದ್ದಾನೆ. ಸಾಯ್ದೆ ಇರೋರು ಹೊರಗಡೆ ಮಲಗಿ ಅವಸ್ಥೆ ಪಡ್ತಾ ಇದಾರೆ. ಇದ್ರಲ್ಲಿ ಯಾರ್ ಡೆಡ್ ಬಾಡಿ ಅಂತ ಗೊತ್ತಿಲ್ದಿರ ಹಾಗೆ ಮಲಗಿದ ನೋಡಿದ್ರ? ಈ ತರ ಅವಸ್ಥೆ ಇವನಿಗೆ ಬೇಕಾಗಿತ್ತಾ ಅಂತ. ಅವ್ನ್ ತಪ್ಪಿಸ್ಕೊಳಕ್ ನೋಡಿದ್ನಲ್ಲ, ಅದಕ್ಕೆ. ಯಾವ ಸಮಯದಲ್ಲಿ ನನ್ಗೆ ಬೆಂಗಾಲ್ ನೋಡ್ಬೇಕು ಅಂತ ಆಸೆ ಹುಟ್ಬಿಡ್ತು. ಈ ಒಂದೇ ಒಂದ್ ಕಣ್ಣು ಹಿಡ್ಕೊಂಡು ಇಡೀ ಬೆಂಗಾಲ್ನ ಹೇಗೋ ನೋಡೋದು. ಇವನ್ ಬಾಡಿನ ನಮ್ ಶಾಂತಿ ಮನೇಲಿ ಇಟ್ಬಿಟ್ಟು ಹೋಗೋಣವಾ? ಕರೆಕ್ಟ್. ಅಯ್ಯಯ್ಯೋ, ಅಲ್ಲಿ ಮದ್ವೆ ಇದೆಯಲ್ಲ, ಇವ್ರನ್ನ ನೋಡ್ಕೊಳ್ಳೋದಕ್ಕೆ ಅಲ್ಲಿ ಯಾರೂ ಇಲ್ಲ. ಬೆಂಗಾಲ್ಗೆ ನಾವು ಸೇರಿದ್ಮೇಲೆ ಕತ್ಲಲ್ಲಿ ನೀವುಗಳು ಈ ಬಾಡಿ ಕೊಡೋ ಜಾಗದಲ್ಲಿ ನನ್ ಬಾಡಿನ ಎತ್ತಿಗೆತ್ತಿ ಕೊಟ್ಬಿಟ್ಟಿರಾ. ನಾನ್ ನಿಜವಾದ ಬಾಡಿ ಅಲ್ಲ ಅಂತ ಹೇಳಿ ಅರ್ಥ ಮಾಡ್ಸೋದಕ್ಕೆ ನನ್ಗೆ ಬೆಂಗಾಲ್ ಭಾಷೆ ಕೂಡ ಬರೋದಿಲ್ಲ. ಶಾಂತಿ, ಇಲ್ಲಿಂದ ನಿಮ್ ಮನೆಗೆ ಎಷ್ಟು ದೂರ? ಇಲ್ಲೇ ಪಕ್ಕದಲ್ಲೇ. ಹೇಳ್ಬೇಕು ಅಂದ್ರೆ 1-2 ತಾಸು ಆಗುತ್ತಷ್ಟೇ. ಅಯ್ಯೋ, ಪಕ್ಕದಲ್ಲೇ ಬಂದ್ಬಿಟ್ವಾ? ಟೈಮ್ ಆಗಿದ್ ಗೊತ್ತೇ ಆಗ್ಲಿಲ್ವಲ್ಲ? ನಾನ್ ನಿಜವಾಗ್ಲೂ ತಿಳ್ಕೊಂಡ್ಬಿಟ್ಟೆ. ಹಲೋ, ಏನಾಯ್ತು ಸರ್? ನಾವೀಗ ಕರ್ನಾಟಕಕ್ಕೆ ಬಂದಿದ್ದೀವಿ. ಅವ್ರಿರೋ ಆಂಬ್ಯುಲೆನ್ಸು ಬಾರ್ಡರ್ ದಾಟಿ 60 ಕಿಲೋಮೀಟರ್ ವರ್ಕ್ಶಾಪ್ ಅಲ್ಲಿ ಇದೆ ಸರ್. ನಿನ್ ಕಿಲೋಮೀಟರ್ ಲೆಕ್ಕ ಎಲ್ಲ ನನ್ನ ಹತ್ರ ಹೇಳ್ಬೇಡ. ಅವ್ರು ನೋಡ್ದೋ ಇಲ್ವೋ ಅದನ್ನ ಮೊದಲು ಹೇಳು. ಇಲ್ಲ ಸರ್, ಆಕ್ಸಿಡೆಂಟ್ ಆದ್ಮೇಲೆ ಅವರೆಲ್ಲ ಲಾರಿ ಹೊತ್ಕೊಂಡು ಹೋದ್ರು ಅಂತ ವರ್ಕ್ಶಾಪ್ ಅಲ್ಲಿ ಹೇಳಿದ್ರು ಸರ್. ಲಾರಿ ನಂಬರ್ ಗೊತ್ತಾಗಿದೆ, ಮತ್ತೆ ಅವ್ರ ಜೊತೆ 2 ಹುಡುಗಿರು ಕೂಡ ಇದ್ದಾರೆ. 2 ಹೆಣ್ಮಕ್ಳನ್ನ ಕರ್ಕೊಂಡು ಯಾರಾದ್ರೂ ಓಡೋಗ್ತಾರೇನೋ? ಅಯ್ಯೋ ಮಾವನವ್ರೆ, ಕೆಲವ್ರು ಹಾಗೇನೆ, ಒಬ್ರಿಗೆ ಇಬ್ರು ಬೇಕಾಗುತ್ತೆ. ನಿನ್ನ ಹತ್ರ ನಾನು ಲೆಕ್ಕ ಕೇಳಿದ್ದೇನೆ, ಬಾಯಿ ಮುಚ್ಕೊಂಡು ಒಳಗೋಗೆ. ಗೊತ್ತಿರೋ ವಿಷಯ ಹೇಳಿದ್ರೆ ಮೈ ಮೇಲೆ ಬೀಳ್ತಾರಲ್ಲ. ಅಯ್ಯೋ ಕೆಲವ್ರು ದೇವ್ರೇ, 3 ಜನ ನನ್ನ ಹಣೆ ಕೇಳ್ತಾರೆ, ಬರಲ್ಲ. ಇವ್ರಿಗಂತೂ ವಯಸ್ಸಾಯ್ತು. ಹೇಳು.
ಬನ್ನಿ ಬನ್ನಿ, ನಾಳೆ ಮದ್ವೆ ಮುಗಿದ್ಮೇಲೆ ಹೋಗ್ಬೋದು. ಸರಿ ಸರಿ. ಭಯ ಆಗಲ್ಲ, ಯಾಕೆ? ಬಾಡಿ ಇದೆಯಲ್ಲ. ಇರ್ಲಿ ಬಿಡು, ಇಷ್ಟು ದೂರ ಬಂದಿದ್ವಿ, ನೋಡ್ಕೊಂಡು ಹೋಗ್ಲೇಬೇಕು. ತುಂಬಾ ಹಸ್ವಾಗ್ತದೆ. ಮೊದಲು ಸರಿ, ಸರಿ, ಊಟ ಮಾಡೋಣ. ಕಾಣಿಸ್ತಾ ಇಲ್ವಾ ನಿನ್ಗೆ? ಇಲ್ಲಿ ನೋಡು, ನಾವು ಊಟ ಮಾಡಿ ಬರೋವರೆಗೂ ಆ ಬಾಡಿ ನಾನು ನೋಡ್ಕೋತೀನಿ. ಹೌದೌದು, ನಾನು ಸ್ವಂತ ಬಾಡಿ ನೋಡ್ಕೊಳಕ್ಕೆ ಟೈಮ್ ಇಲ್ಲ, ನೀ ಬಾಡಿ ನೋಡ್ಕೋಬೇಕಾ? ನಾವು ಹೋಗಿ ಬೇಗ ಬಂದ್ಬಿಡ್ತೀವಪ್ಪ. ಬ್ರದರ್, ಯಾರಾದ್ರೂ ಎತ್ಕೊಂಡು ಹೋಗಕ್ಕೆ ಅದು ಹಣ ಅಲ್ವಲ್ಲ, ಎಣ ತಾನೆ. ನಾವು ನಿಮ್ ಜೊತೆ ಬರ್ತೀವಿ. ಅಜ್ಜಿ, ನಮ್ ಶಾಂತಿ ಬಂದ್ಬಿಟ್ಲು. ಶಾಂತಿ ಬಂದ್ಬಿಟ್ಲಾ? ಅಜ್ಜಿ ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ವೆಯ್ಟ್ ಮಾಡ್ತಿದ್ವಿ. ಏನಮ್ಮ, 2 ದಿನ ಮುಂಚೆ ಬರ್ಬಾರ್ದಾ? ಶಾಂತಿ ಇನ್ನೂ ಬರ್ಲಿಲ್ಲ ಅಂತ ಕೇಳ್ತಾನೆ ಇದ್ಲು. ಇವ್ರೇ ನನ್ ಮಾಮ, ಇವ್ರೇ ನನ್ ಅಜ್ಜಿ. ರಾಮ್ಲಿಂಗ, ಇವ್ರನ್ನ ಚೆನ್ನಾಗ್ ಗಮನಿಸ್ಕೊಪ್ಪ. ಅಲ್ಲಿ ಅಡಿಗೆ ಮಾಡ್ತಿದಾರೆ, ನಾನ್ ಏನು ಅಂತ ನೋಡ್ತೀನಿ. ಸರಿ ಅಜ್ಜಿ. ಹೋಗಪ್ಪ. ಶಾಂತಿ, ನಿನ್ಗೇನಾಗಿಲ್ವಲ್ಲ? ನನಗೇನೂ ಆಗಿಲ್ಲ ಮಾಮ, ಇವ್ರಿಗ್ ಮಾತ್ರ ಈ ತರ ಆಗಿದೆ. ತಪ್ಪಿಸ್ಕೊಡೋದಕ್ಕೆ ನಮ್ಮನ್ ಬಿಟ್ಟು ಕೆಳಗಡೆ ಹಾರಿದ್ರು, ಅದಕ್ಕೆ ಹೀಗಾಯ್ತು. ಅಯ್ಯೋ ದೇವ್ರೆ, ನೋಡೋದಕ್ ಭಿಕ್ಷುಕ ತರ ಆಗ್ಬಿಟ್ಟಿದ್ದಾನೆ. ಸರಿಯಾಗಿ ಹೇಳ. ನನ್ನ ಹೆಸರು ರಾಮಲಿಂಗ. ಅದೇ ಲಿಂಗ. ಅದ್ಯಾವ ಲಿಂಗ? ಇರೋ ಲಿಂಗ. ಅಣ್ಣ, ಫಾರಿನ್ ಬ್ರ್ಯಾಂಡ್ ಎಣ್ಣೆ ತರಿಸಿದ್ದೀನಿ. ಮಾಮ ಬೇಡ, ಅದೆಲ್ಲ ಬೇಡ. ನನ್ಗಲ್ಲಮ್ಮ, ನಮ್ಮ ಅತಿಥಿಗಳಿಗೆ. ನಾವ್ಯಾರು ಕುಡಿಯೋತೀವಿ. ಕೇಳಿಸ್ಕೊಂಡಮ್ಮ, ಅವರೆಲ್ಲ ಕುಡಿತಾರಂತೆ. ಬಿಟ್ಟಿಯಾಗಿ ಸಿಕ್ತು ಅಂತ ಬೇಜಾನ್ ಕುಡಿಯಕ್ ಹೋಗ್ಬೇಡಿ. ಇಲ್ಲ ಬಿಡು. ಅಕ್ಕ, ಶಾಂತಿ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಕ್ಕ. ಇವರೆಲ್ಲ ಯಾರು? ಇವರು ದೊಡ್ಡ ಶ್ರೀಮಂತರ ಮನೆ ಮಗಳು. ನಮಸ್ತೆ. ಇವ್ರ ಗಂಡ ತಾನೆ? ಅಯ್ಯೋ, ಗಂಡ ಇನ್ನೂ ಆಗಿಲ್ಲ, ಅದಕ್ಕೆ ಎಲ್ಲಾ ತಯಾರಿನೂ ನಡೀತಾ ಇದೆ. ಬನ್ನಿ ಬನ್ನಿ, ಒಳಗಡೆ ಬನ್ನಿ. ಬನ್ನಿ ಬನ್ನಿ. ಲೇ ಮಂಚಿಗೆ ಯಾರು ನಿಮ್ಮ ಅಪ್ಪನ ತಿನ್ನಿಸ್ತಾನೆ? ತಿನ್ನು. ಅದಕ್ಕೆ ಅಕ್ಕಪ್ಪ ಕೋಪಿಸ್ಕೋತೀಯಾ? ಮಿಸ್ಟರ್ ಲಿಂಗ, ಶಾಂತಿಗೇನೋ ನೀವು ಮಾಮ ತರ, ನಾನು ನಿಮ್ಗೆ ಮಾಮ ಅಂತ ಕರೀಬೋದು. ನಿನ್ನ ಹತ್ರ ಮಾತಾಡ್ದನ ಕಲಿ, ಅದಾದ್ಮೇಲೆ ಕರಿಬೋದು. ಕರೆಕ್ಟ್ ಆಗಿ ಹೇಳಿದ್ರಿ. ಶಾಂತಿ ಮದ್ವೆಗೆ 2 ದಿನಕ್ಕೆ ಮುಂಚೆನೆ ನೀವೆಲ್ಲ ಬಂದ್ಬಿಡ್ಬೇಕು. ಅದೇನ್ ಬರ್ದೇ ಇರೋದಕ್ಕಾಗತ್ತೆ ಅಲ್ವಾ ಶಿವಲಿಂಗ? ರಾಮಲಿಂಗ. ನಾನು ಬಾತ್ರೂಮ್ಗೆ ಹೋಗಿ ಬರ್ತೀನಿ. ನನ್ ಗ್ಲಾಸ್ಗೆ ಸ್ವಲ್ಪ ಉಯ್ಯೋ. ಅದೆಲ್ಲ ಇಲ್ಲಿ ಮಾಡಬಾರ್ದು. ಅದಲ್ಲ ಕಣ, ಎಣ್ಣೆ ಸ್ವಲ್ಪ ಉಯ್ಯೋ. ನೀವೇನು ಚಿಂತೆ ಮಾಡ್ಬೇಡಿ, ಖಂಡಿತ ನಿಮ್ ಮದ್ವೆ ಚೆನ್ನಾಗ್ ನಡೆಯುತ್ತೆ. ಭಯ್ಯ, ಶಾಂತಿ ಬರ್ತಿದ್ದಾಳೆ ನೋಡಿ. ಈಗ ಈ ಜಾಗದಲ್ಲೇ ನಿಮ್ ಲವ್ ಬಗ್ಗೆ ಶಾಂತಿ ಹತ್ರ ಹೇಳಲೇಬೇಕು. ಇವತ್ತು ಖಂಡಿತ ಹೇಳ್ತೀನಿ. ನಾವು ನೋಡ್ತೀವಿ. ನಿಮ್ಮ ಆತಿಥ್ಯಕ್ಕೆ ತುಂಬಾ ಧನ್ಯವಾದ. ನಾವು ಹೊರಡ್ತೀವಿ. ಹೊರಡಕ್ಕಿಂತ ಮುಂಚೆ ಭಯ್ಯ ನಿಮ್ ಹತ್ರ ಒಂದು ಮುಖ್ಯವಾದ ವಿಚಾರದ ಬಗ್ಗೆ ಮಾತಾಡ್ಬೇಕಂತೆ. ಹೇಳಿ ಭಯ್ಯ. ಹೇಳ್ತೀನಿ. ಅದೇನಂದ್ರೆ ಶಾಂತಿ, ನಾನ್ ನಿಮ್ ಹತ್ರ ಒಂದು ವಿಷಯ ಹೇಳಿ. ನಾನ್ ಹೇಳ್ತೀನಿ. ಏನು? ಅದೇ ಶಾಂತಿ, ನಿಮ್ ಹತ್ರ ಒಂದು ವಿಷಯ. ಅದೇನಂದ್ರೆ ಅದಕ್ಕಿಂತ ಮುಂಚೆ ಏನ್ ಮಾಡ್ಬೇಕು? ಇವತ್ತು ಕೊಡ್ತಿದ್ದು ಬ್ರ್ಯಾಂಡಿ. ಅದಲ್ಲ, ನಾನೇನ್ ಹೇಳ್ಬೇಕು? ಪ್ರೀತಿ. ಪ್ರೀತಿ. ನೀವೇನು ಹೇಳೋದ್ ಬೇಡ, ನಾನೇ ಹೇಳ್ತೀನಿ ಬನ್ನಿ. ಬೇರೆ ಏನಿಲ್ಲ ಶಾಂತಿ, ನಿಮ್ಗೆ ವಿಚಾರ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಇವರು ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರೆ. ಅದನ್ನೇ ಹೇಳ್ಬೇಕು ಅಂತ ಇದ್ನಲ್ಲ, ಅದೇ ಇದು. ಭಯ್ಯ ನಿಮ್ಮನ್ನ ಇಷ್ಟ ಪಡ್ತಿದ್ದಾರೆ, ಮದ್ವೆ ಆಗ್ಬೇಕಂತ ಆಸೆ ಪಡ್ತಿದ್ದಾರೆ. ಅಯ್ಯೋ, ಏನ್ ಹೇಳ್ತಿದ್ದೀರಾ? ನೀವು ಹೂ ಅಂದ್ರೆ ನಿಮ್ಮ ಮಾವನ ಹತ್ರ ನಾನು ಈಗ್ಲೇ ಮಾತಾಡ್ತೀನಿ. ಅಯ್ಯೋ, ನೀವೇನು ಹೇಳ್ಬೇಡಿ. ಅವ್ರಿಗೆ ಗೊತ್ತಾಯ್ತು ಅಂದ್ರೆ ನಿಮ್ಮನ್ನ ಕೊಂದ್ ಹಾಕ್ಬಿಡ್ತಾರೆ. ಅವ್ರ ನನ್ ಮಾಮ, ಅತ್ತೆ ಮಗ. ಮಾಮ ಮದ್ವೆ ಗಂಡ. ಹಾಗಾದ್ರೆ ತುಂಬಾ ದೊಡ್ಡ ಕುಟುಂಬ ಅನ್ಸುತ್ತೆ. ಬಾ, ಸುಮ್ನೆ ಹೋಗ್ಬಿಡೋಣ. ಅಯ್ಯಯ್ಯೋ, ಹಾಗಲ್ಲ. ಅವ್ರ ನನ್ ಸೋದರ ಮಾಮ. ನಮ್ಮಿಬ್ಬರಿಗೂ ಮದ್ವೆ ಫಿಕ್ಸ್ ಮಾಡಿದ್ದಾರೆ. ಅವನು ಹೋಗ್ತಿರೋದನ್ನ ಒಂದ್ ಕಣ್ಣಿಂದ ನೋಡ್ತಿರೋ ನನಗೆ ತಡ್ಕೊಳಕ್ ಆಗ್ತಿಲ್ಲ. ಹೀಗೊಬ್ಬ ಮಾಮ ಮದ್ವೆ ಗಂಡು ಇರೋ ವಿಷಯದ ಬಗ್ಗೆ ಒಂದು ಸಣ್ಣ ಕ್ಲೂನಾದ್ರೂ ಕೊಡದೆ ತಪ್ಪು ಮಾಡ್ಬಿಟ್ರಿ ನೀವು. ಈ ತರ ಅವ್ರಿಗೆ ನನ್ ಮೇಲೆ ಆಸೆ ಇದೆ ಅಂತ ನನಗ್ ಗೊತ್ತೇ ಇರ್ಲಿಲ್ವಲ್ಲ. ಪರವಾಗಿಲ್ಲ, ಹೇಗೂ ಈಗ ಅವ್ರ ಮನ್ಸಿಗೆ ತುಂಬಾ ಬೇಜಾರಾಗಿದೆ. ಇನ್ನೆಷ್ಟೇ ಪ್ರೀತಿಯಿಂದ ಮಾತಾಡಿದ್ರು ಅವ್ರ ಮನ್ಸಿಗೆ ಸಮಾಧಾನ ಆಗಲ್ಲ ಶಾಂತಿ. ನಾವು ಹೊರಡ್ತೀವಿ. ಆ ಬಾಡಿನ ಎಲ್ಲಿ ತಗೊಂಡೋಗಿ ಸೇರಿಸ್ತಾರೆ ಅಂದ್ರೆ ಬೆಂಗಾಲಲ್ಲಿ ಛೋಟಾಲಾಲ್ ಅನ್ನೋ ಜಾಗಕ್ಕೆ. ಮತ್ತೆ ನಿಮ್ಮ ಕುಟುಂಬದೊಂದು ಹುಡುಗಿ ಅವ್ರ ಜೊತೆ ಹೋಗಿದ್ದಾರೆ ಅಂತ ನನ್ನ ಹತ್ರ ಕೇಳಿದ್ರೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅವನು ಆ ಬಾಬು ಜೊತೆ ಇರೋ ವಿಷಯ ಕನ್ಫರ್ಮ್. ಬೆಂಗಾಲ್ಗೆ ಹೋಗೋದಿಕ್ಕೆ ರೋಡಲ್ಲಿ ಎಷ್ಟು ಕಿಲೋಮೀಟರ್ ಆಗುತ್ತೆ? ಇಲ್ಲಿಂದ ಒಂದು 2000 ಕಿಲೋಮೀಟರ್ ಇರುತ್ತಪ್ಪ.
ರೆಸ್ಟ್ ತಗೊಳ್ದೆ ಹೋದ್ರೆ ಒಂದು 2 ದಿನದಲ್ಲಿ ಹೋಗ್ಬೋದು. ಹಂಗಂದ್ರೆ ನಾಳೆ ಫ್ಲೈಟ್ಗೆ ನೀನು ಕೋಲ್ಕತ್ತಾ ಹೊರಡ. ಹಂಗಂದ್ರೆ ಹೆಂಗಾದ್ರೂ ಅವ್ರನ್ನ ಕಂಡಿಡಿದು ನೀ ಕರ್ಕೊಂಡ್ ಬರ್ಲೇಬೇಕು. ಸರಿ. ಅದೇ ಸಮಯದಲ್ಲಿ ಪೊಲೀಸ್ಗೂ ಮೀಡಿಯಾಗೂ ಯಾವ ಸುದ್ದಿನೂ ಹೋಗ್ಬಾರ್ದು. ಅರ್ಥ ಆಯ್ತಾ? ಇಷ್ಟೆಲ್ಲ ಆದ್ಮೇಲೆ ಅವಳು ಇಷ್ಟ ಬಂದಾಗ ಬದುಕೋಗ್ ಬಿಡೋದು ಒಳ್ಳೇದಲ್ವಾ? ಅಯ್ಯೋ, ನನ್ಗ ಅನ್ಸಿದ್ದನ್ನ ನಾನ್ ಹೇಳ್ದೆ. ಇಲ್ಲಿ ನೋಡಿ, ನಿಮ್ ಸೊಸೆ ಹೇಳೋದ್ರಲ್ಲೂ ಒಂದ್ ನ್ಯಾಯ ಇದೆ. ನಾವ್ ಎಷ್ಟೇ ಹಠ ಮಾಡಿದ್ರು ಕೂಡಾನು ಅವಳು ಮನ್ಸಲ್ಲಿರೋ ಪ್ರೀತಿನ ಮರೆಯಕ್ಕಾಗತ್ತಾ ಹಿಂಗೆ? ಈಗ ದುಡ್ಡಿಲ್ಲ ಅಂದ್ರೂ ಬಾಬು ಒಂದೊಳ್ಳೆ ಕುಟುಂಬಕ್ಕೆ ಸೇರಿದ ಹುಡುಗ ಅಲ್ವಾ? ಏನಂತೀರಾ? ಅವರು ಒಬ್ರಿಗೊಬ್ರು ಪ್ರೀತಿಸ್ತಾ ಇದಾರೆ ಅಂದ್ಮೇಲೆ ಮದುವೆ ಮಾಡ್ಬಿಡಿ. ಏಯ್, ಅಲ್ಲಿ ನೋಡೋ, ಯಾವನ ಮೇಲ್ಗಡೆ ನಿಂತ್ಕೊಂಡು ಎಕ್ಸರ್ಸೈಸ್ ಮಾಡ್ತಾವನೆ. ಹೌದು ಕಣೋ. ಭಯ್ಯ, লাল পাহাড়ের দেশে যা, রাঙা মাটির দেশে যা, তাকে তোকে মানাই ছেলাই রে. ಇಲ್ಲೇ ನಿಲ್ಸು. ಅವ್ರ ಮನೇಲಿ ಅಂತ ಕೇಳ್ತೀನಿ. दादा दादा ಇರು ವಿಶುರ್ವಾಡಿ ವಾಡಿ ವಿಚೆ ಇಖಾನೆ ಏನಂತೆ? ಇದ್ರ ಹಿಂದೆ ಅಂತೆ. ಸರಿ, ಬನ್ನಿ ಹೋಗೋಣ. ಇಲ್ಲಿ ನೋಡಿ, ಅವ್ರು ಸತ್ತೋಗಿದಾರೆ ಅಂತ ಫಸ್ಟೇ ನೀವು ಹೇಳಕ್ ಹೋಗ್ಬಿಡಿ. 2ನೇ ಸರಿ ಹೇಳ್ತೀನಿ. ಹಾಗಲ್ಲ, ಸ್ವಲ್ಪ ನಿಧಾನವಾಗಿ ಅವ್ರು ಸತ್ತೋಗಿದ್ದಾರೆ ಅಂತ ಹೇಳಿದ್ರೆ ಸಾಕು. ಅದೇ ಅಲ್ವಾ? ಉಸೂರ್ ಬೈ ಹಾಸ್ಪಿಟಲ್ ಅಲ್ಲಿ ಸೀರಿಯಸ್ ಆಗಿ ಮಲಗಿದ್ದಾರೆ, ಆದ್ರಿಂದಾನೇ ಅವ್ರ ಡೆಡ್ ಬಾಡಿ ತಗೊಂಡ್ಬಂದ್ಬಿಟ್ವಿ ಅಂತ ಹೇಳು. ಇಲ್ಲಿ ನೋಡು, ಅವ್ರು ಮೊದ್ಲೇ ಕನ್ಫ್ಯೂಷನ್ ಇದ್ದಾರೆ. ಅದಲ್ದೆ ಶಾಂತಿನೂ ಹೊರಟೋಗಿದ್ದಾಳೆ. ಏನು? ಇಲ್ಲ, ಮನಶಾಂತಿ ಅಂತ ಹೇಳ್ದೆ. ಚೆಸ್ಟ್ ಪೇನ್. ಓ, ಚೆಸ್ಟ್ ಪೇನ್. ಓಕೆ. हाँ, ये उसर अली का घर है, मैं उसका पिता हूँ. आप लोग? दादाजी, आपका बेटा. ಉಸೂರಲ್ಲಿ ಅವರು ಲೈಟ್ ಆಗಿ ಸತ್ತೋದ್ರು, ಅದಕ್ಕೆ ಬಾಡಿನ ಫುಲ್ ಆಗಿ ತಗೊಂಡ್ಬಂದಿದ್ದೀವಿ. क्या? उसरली थोड़ा मर गया. क्या बोला? मेरा बेटा मर गया? मेरा बेटा मर गया. ಸತ್ತೋದ್ರೆ ನಗೋದು ಅವ್ರ ಸಂಪ್ರದಾಯ ಆಗಿರ್ಬೋದು, ನಾವೂನು ನಕ್ಬಿಡೋಣ. उसर, उसर, अरे उसर. ಏನ್ ಈ ವಯ್ಯ ಸತ್ತೋಗಿರೋನ್ನ ಸ್ವರ್ಗದಿಂದ ಕರೀತಾ ಇದಾರಾ? ಹಾಗಾದ್ರೆ ಬರ್ತಾರ? ಅಲ್ಲಿ ನೋಡು, ಬಂದ್ಬಿಟ್ಟ. इधर आजा बेटा. हाँ. क्या बापू? ये है मेरा बेटा उसर. क्या? ಹಾಗಾದ್ರೆ ನಾವು ತಗೊಂಡ್ಬಂದಿರೋ ಉಸರ್? दादाजी, ये देखो. ये उसर नहीं है, बिंद्रा है. बिंद्रा. बिंद्रा? आओ मेरे साथ. ಇವ್ರೇನು ಗುಂಪು ಕಟ್ಕೊಂಡು ಹೋಗ್ತಾವ್ರೆ? ಗೊತ್ತಾಗ್ತಿಲ್ವೇ? ಬಾ ಹೋಗಿ ನೋಡೋಣ. ಸರಿ, ಬಾ ಹೋಗೋಣ. देखो, এই হচ্ছে বিন্দ্রা, মাওইস্ট বিন্দ্রা. মার্ডার এবং পুলিশ স্টেশনে হামলার দাগি আসামি. माओइस्ट खतरनाक आतंकवादी मीरा का भाई. He is most wanted
ಪೊಲೀಸಿಗೆ ಬೇಕಾಗಿರೋ ಮೋಸ್ಟ್ ನೋಡಿ ನಾವು ಇಟ್ಕೊಂಡು ಓಡಾಡ್ತಾ ಇದೀವಿ. ಇದು ಪೊಲೀಸಿಗೆ ಗೊತ್ತಾದ್ರೂ ಮಾವೋಯಿಸ್ಟಿಗೆ ಗೊತ್ತಾದ್ರೂ ತೊಂದ್ರೆನೇ ಆಗತ್ತೆ. ನಮ್ಗೆ ಯಾವ್ದೇ ರೀತಿ ತೊಂದರೆ ಆಗಲ್ಲ. ನಮ್ ಜೊತೆಲಿ ಕೆಲಸ ಮಾಡ್ತಿದ್ದ ಒಬ್ಬನ ಡೆಡ್ ಬಾಡಿ ಕೊಡೋಕೆ ಅವ್ರ ಮನೆ ಹುಡ್ಕೊಂಡು ನಾವ್ ಇಲ್ಲಿಗೆ ಬಂದಿದೀವಿ. ಅವ್ನ್ ಮಾವೋಯಿಸ್ಟು ಅಂತ ನಮ್ಗೆ ಹೇಗೆ ಗೊತ್ತಾಗತ್ತೆ? ನಾವ್ ಈಗ್ಲೇ ಹತ್ತಿರದಲ್ಲಿರೋ ಪೊಲೀಸ್ ಸ್ಟೇಷನ್ಗೆ ಹೇಳಿ ಈ ಬಾಡಿನ ಅವ್ರಿಗೆ ಒಪ್ಪಿಸ್ಬೇಡ. ಅದೇ ಸರಿ ಅನ್ಸುತ್ತೆ. ಸರಿ. ನಮ್ಮನ್ನು ಮಾವೋಯಿಸ್ಟ್ ಅನ್ಕೊಂಡು ಪೊಲೀಸ್ ಅವ್ರು ನಮ್ಮನ್ನ ಒಳಗಡೆ ಎತ್ತಾಕ್ಬಿಟ್ರೆ ಇಲ್ಲಿ ನೋಡ್ರಿ ನಾವಿಬ್ರು ಲಾರಿ ಒಳಗಡೆ ಇರ್ತೀವಿ. ಹಾಗಾದ್ರೆ ನೀವು ಮಾತ್ರ ಕುತ್ಕೋಬೋದೇನೋ? ಹೆದರ್ಕೊಳಕ್ ಹೋಗಿಲ್ಲ. ನಾನು ಬರ್ತೀನಿ ಕೊಡು. ನಿಮ್ ಪ್ರಾಣ ಕೊಟ್ಟದ್ರು ನನ್ನ ಪ್ರಾಣ ಕಾಪಾಡ್ರು. ಬನ್ನಿ ಹೋಗೋಣ. ಇನ್ನು ನೋಡು, ಈ ಸತ್ತಿರೋ ವ್ಯಕ್ತಿಯಿಂದ ನಾನು 100 ರೂಪಾಯಿ ಮಾತ್ರ ಸಾಲ ಇಸ್ಕೊಂಡಿದ್ದೆ. ಅದರಿಂದ ಏನಾದ್ರು ಸಮಸ್ಯೆ ಬರುತ್ತಾ? ಹೌದು, ಮಾವೋಯಿಸ್ಟ್ ಜೊತೆ ನೀನು ದುಡ್ಡಿನ ಕೆಲಸ ಮಾಡಿದ್ಯಲ್ಲ, ಸೊ ತೊಂದ್ರೆ ಆಗೇ ಆಗುತ್ತೆ. ಹೌದಾ? ಹಾಗಾದ್ರೆ ಅವನ ಹತ್ರ ಇಸ್ಕೊಂಡಿರೋ 100 ರೂಪಾಯಿನ ಈಗಲೇ ಅವನಿಗೆ ಬಟ್ವಾಡ ಮಾಡ್ಬಿಡ್ತೀನಿ. ಯಾವುದೇ ಸಮಸ್ಯೆ ಬರಬಾರ್ದು. ಅಯ್ಯಯ್ಯೋ, ಬಾಡಿ ಕಾಣಿಸ್ದೆ ಹೋಯ್ತೆ. ಏನ್ ಹೇಳ್ತಿದ್ಯಾ? ಬಾಬು, Excuse me, sir. Sir, one question, sir. Sir, can you please tell, sir, hello, sir, please, sir, please, sir, Congratulations. Thank you, sir. Thank you, sir. Sir, one question, sir, please, sir. ಈ ಜಾಗ ನೋಡೋಕ್ ತುಂಬಾ ಚೆನ್ನಾಗಿದೆ ಅಲ್ವಾ? ಹೌದು. ನೀವು ಈ ಬ್ರಿಡ್ಜ್ ಹತ್ರ ನಿಂತ್ಕೊಂಡು ಫೋಟೋ ತಗೊಂಡ್ರೆ ಸಾಕಾ? ಊರ್ಗ್ ಹೋಗೋ ಐಡಿಯಾ ಏನು ಇಲ್ವಾ? ನಾಳೆ ನಮ್ಮಿಬ್ಬರು ರಿಜಿಸ್ಟರ್ ಮ್ಯಾರೇಜ್ ಆದ್ಮೇಲೆ ನಾವೆಲ್ಲರೂ ಒಟ್ಟಿಗೆ ವಾಪಸ್ ಹೋಗೋಣ. ಬಾಬು, ಆ ಮಣಿಕಂಠನೇ ನಮ್ಗೆ ಯಾಮರ್ಸಿರೋದು. ಅವನು ನಮ್ನ ಫಾಲೋ ಮಾಡ್ಕೊಂಡೇ ಬರ್ತಾ ಇದ್ದಾನೆ. ಅವನೇ ಬಾಡಿ ಎತ್ಕೊಂಡು ಹೋಗಿರೋದು. ಇಲ್ಲಿ ನೋಡು. ಆ ಮಾವೋಯಿಸ್ಟ್ನ ಜೀವಂತವಾಗುತ್ತೋ ಸತ್ತೋಗಿರೋ ಹಿಡಿದು ಕೊಟ್ರೆ ಗೌರ್ಮೆಂಟ್ 5 ಲಕ್ಷ ಕೊಡ್ತಾರೆ ಅಂತ. ಇದು ಅವನಿಗೆ ಹೆಂಗ್ ಗೊತ್ತಾ? ನಾವ್ ಹೇಳೋದನ್ನ ಕೇಳಿಸ್ಕೊಂಡು ಅವನೇ ಇದನ್ನ ಮಾಡಿರೋದು. ಅಂದ್ರೆ ಸರ್ ಯಾಕೆ ಸಿಗಾಕೊಂಡಿದ್ದೀರಾ? ಬೆಂಗಾಲಿ ಪೇಪರಾ? ಕೊಡಿ, ನಾನು ಇಲ್ಲಿ ಓದ್ತೀನಿ. ಆಹಾ, ನಡೆದಿದ್ದೆಲ್ಲ ಡೀಟೇಲ್ ಆಗಿ ಬರ್ದಿದ್ದಾರೆ. ನಿಮ್ಗೆ ಬೆಂಗಾಲಿ ಬರುತ್ತಾ? ಮತ್ತೆ ಇಷ್ಟುದ್ದ ಪೇಜ್ ಗಟ್ಲೆ ಬರ್ದಿದ್ದಾರೆ, ನೋಡಿದ್ರೆ ಗೊತ್ತಾಗಲ್ವಾ? ಅದು ಸರಿ. ನಿಮಗ್ ಸಿಗ್ಬೇಕಾಗಿರೋ 5 ಲಕ್ಷ ಇಸ್ಕೊಂಡು ನಗ್ನಗ್ತಾ ಪೋಸ್ಟ್ ಕೊಟ್ಟಿದ್ದಾರೆ, ನೋಡಿದೀರಾ ಫೋಟೋಗೆ? ನೀವು ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಆಗೋಯ್ತು. ಈ ದುಡ್ಡಿಗೆ ಆಸೆ ಪಟ್ಟು ನಾವ್ ಇಲ್ಲಿಗೆ ಬಂದಿಲ್ಲ. ಹೌದು, ಇದರಿಂದ ನಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಮಣಿಕಂಠ ಮಾಡಿರೋ ಪಾಪಕ್ಕೆ ಅವನ್ ಶಿಕ್ಷೆ ಆಗೇ ಆಗತ್ತೆ. সরি, এরকম একজনকে আমার মনে হচ্ছে না আমি দেখেছি। ಈ ತರದ ವ್ಯಕ್ತಿನ ಅವ್ರು ನೋಡೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಕಂಪನಿ ಕೇಸ್ ವಿಷಯವಾಗಿ ಅವ್ರು ಇಲ್ಲಿಗೆ ಒಂದ್ಸರಿ ಬಂದು ಹೋಗಿದಾರೆ ಭಯ್ಯ. ಹಿ ಹ್ಯಾಸ್ ಕಮ್ ಹಿಯರ್ ಬಿಫೋರ್. ವಿ ಡೋಂಟ್ ನೋ ಅಬೌಟ್ ದಟ್. ವಿ ಆರ್ ದ ನ್ಯೂ ಸ್ಟಾಫ್ಸ್ ಹಿಯರ್. ಇವ್ರು ಹೊಸದಾಗಿ ಬಂದಿದಾರಂತೆ, ಅದಕ್ಕೆ ಇವ್ರಿಗೆ ಗೊತ್ತಿಲ್ವಂತೆ. ಹಾಗಿದ್ರೆ ನಾವು ಹೋಗೋಣ. ಓಕೆ ಸರ್. ಓಕೆ. क्या चाहिए? ಈ ಗೋಲ್ಡ್ ತಗೊಂಡು ದುಡ್ಡು ಕೊಡು ಶೆಟ್ಟಿ. सोना बेचने के लिए? ಸೋನಾದಲ್ಲ, ನಂದು. ಇವನೇನೋ ಹೇಳ್ತಿದ್ದಾನೆ. ಅಡ ಎಡಕ್ ಸೆಟ್ಟು, ದುಡ್ಡು दो. ಗೋಲ್ಡ್ ಮಾತ್ರ ಅಲ್ಲ, ಫ್ರಿಡ್ಜ್, AC, ಟಿವಿ. ಹಬ್ಬ, ಸಂತೋಷ ಆಗೋಯ್ತು. ಫ್ರಿಡ್ಜ್ಗೆ ಬೆಂಗಳೂರು ಫ್ರಿಡ್ಜ್ ಅಂತಾರೆ. ಅದು ಮಾತ್ರ ಏನಲ್ಲ, ಬೀರು ಇದೆ, ಮಂಚ ಇದೆ, ಸೋಫಾ ಇದೆ, ಗ್ಯಾಸ್ ಇದೆ, ಬಟ್ಟೆ ಇದೆ, ಮನೆ ಇದೆ, ಎಲ್ಲಾನು ಇದೆ. ನಮ್ಮ ಹತ್ರನೇ ಇದೆ. ನಾವೇ ಎಲ್ಲ ಈಸ್ಕೊಂಡಿದ್ದು. ಓನ್ ರಿಸ್ಕ್. एक मिनट, पैसा अंदर है, मैं अभी लेके आता हूँ. आप लोग बैठो. ಬೈಟೋ ಅಂತ ಹೇಳಿದ್ರೆ ಏನಾದ್ರು ಸಮಸ್ಯೆನಾ? ಲೇ, ಅಷ್ಟೊಂದು ದುಡ್ಡಿದ್ಯಲ್ಲ, ಅದಕ್ಕೆ ತಗೊಂಡ್ಬರಕ್ ಹೋಗಿರ್ತಾರೆ. हेलो पुलिस स्टेशन, मैं लाला बोल रहा हूँ.
मेरे दुकान ಅಯ್ಯೋ ಈ ನನ್ನ ಮಗನ ತಗ್ಲಾಕ್ಬಿಟ್ಟು ಕಣೋ ಎತ್ಕೊಳ್ಳೋ ಎಲ್ಲ ಪಟಪಟ ಅಂತ ಎಲ್ಲ ತುಂಬಿಕೊಂಡು ಓಡೋಗ್ಬಿಡೋಣ ಇಲ್ಲ ಬೆಂಗಾಲಿ ಪೊಲೀಸ್ ಹಾಕೊಂಡು ಏರೋಪ್ಲೇನ್ ಅಂತಿಸ್ತಾರೆ. बैठो बैठो चाय और कॉफी. ಅಯ್ಯೋ ನನ್ನ ಮಗನೇ ಸರಿಯಾಗಿ ಹಾಕೊಟ್ಬಿಟ್ಟು ಟೀ ಕಾಫಿ ನಿನ್ನ ಓಡ. ಅಯ್ಯೋ ಪೊಲೀಸ್ ಬಂದ್ರು ಕಣ ಸೇಟ ನನ್ನ ಮಗ ತಗ್ಲಾಕ್ಬಿಟ್ಟ. ಓಡು 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 ನಿಂತ್ಕೋಬೇಡ ಓಡು ಓಡು ನಿಲ್ಕೋಬೇಡ ಎಲ್ಲೂ ಓಡ್ತಾ ಸಿಕ್ಕಿದ ಕಡೆ ಓಡು ಓಡು ಓಡು. ಅಯ್ಯೋ ನನ್ನ ಮಗ ಹಾಕೊಟ್ಬಿಟ್ಟೆ. ಇವಾಗ ಹೆಂಗಪ್ಪ ಇವರಿಂದ ತಪ್ಪಿಸ್ಕೊಳ್ಳೋದು? ಓಡು 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 ನಿಂತ್ಕೋಬೇಡ ಓಡ. ಉಸಿರೇ ಹೋದ್ರು ಹಿಂದೆ ಮಾತ್ರ ತಿರುಗಿ ನೋಡ್ಬೇಡ. ಇವ್ರನ್ನ ಪೊಲೀಸ್ ಓಡಿಸ್ಕೊಂಡು ಹೋಗ್ತಾ ಇದಾರೆ ಏನು ಅಂತ ನೋಡೋಣ ಬಾ. ನಮ್ಮೂರ್ ಪೊಲೀಸ್ಗೆ ಕಣ್ತಪ್ಪಿಸ್ತೀವಿ ಈ ನನ್ ಮಕ್ಳ. ಯಾಕೆ ನಿಮ್ಮನ್ನ ಪೊಲೀಸ್ ಓಡಿಸ್ಕೊಂಡ್ ಬಂದ್ರು? ಸುಮ್ನೆ ನಿನ್ ಕೈಯಲ್ಲೇನು ಏನೂ ಇಲ್ಲ. ತೋರ್ಸು ಏನು ಅಂತ ತೋರ್ಸೋ. ಇಷ್ಟೊಂದು ಚಿನ್ನ ಇಷ್ಟೊಂದು ಹೊಡೆದೆ. ನಾವಿದನ್ನ ಅಡ ಇಡಕ್ ಹೋಗಿದ್ದು. ಅಡ ಇಡೋಕ? ನಿಜ ಹೇಳೋ ಇದನ್ನ ಎಲ್ಲಿನ ಕದಿದ್ಯಾ? ಅಯ್ಯೋ ಇದು ನಮ್ಮ ಅಮ್ಮಂದು. ನನ್ನ ಹೆಂಡತಿದು ರೀ. ಇವ್ರ ಅಮ್ಮನೇ ನೀನ್ ಹೆಂಡ್ತಿನ? ನಿಜ ಹೇಳಿಲ್ಲ ಅಂದ್ರೆ ಪೊಲೀಸಿಗೆ ಹಿಡಿದು ಕೊಡ್ತೀನಿ. ಪೊಲೀಸ್ಗೆಲ್ಲ ಹೇಳ್ಬೇಡಿ. ನೀವ್ ಯಾಕೆ ಯಾವಾಗ್ಲೂ ಪೊಲೀಸ್ ಪೊಲೀಸ್ ಅಂತ ಎದುರಿಸ್ತೀರಾ? ನಾನ್ ಸತ್ಯ ಹೇಳ್ಬಿಡ್ತೀನಿ. ಅವತ್ ರಾತ್ರಿ ಮದ್ವೆ ಮನೇಲಿ ನಾವ್ ಎಣ್ಣೆ ಹೊಡಿತಿರುವಾಗ ನಂಗ್ ಬಾತ್ರೂಮ್ಗೆ ಅರ್ಜೆಂಟು ಅಂತ ನಾನು ಹೋದೆ ಅಲ್ವಾ. ಅವತ್ ಕದ್ದಿದ್ ಒಡವೆ ಇದು. ಇದು ಸ್ವಲ್ಪ ಹಿಡ್ಕೋ. ಮದ್ವೆಗೋಸ್ಕರ ಕಷ್ಟಪಟ್ಟು ಓಡಿಟ್ಟಿರೋ ಒಡವೆನ ಕದ್ದಿದ್ಯಾ? ನಿಜ ಹೇಳಿದ್ರೆ ಪೊಲೀಸ್ ಕೂಡ ಹೊಡೆಯೋದಿಲ್ಲ. ನೀನ್ ಯಾಕೆ ಹಿಂಗ್ ಹೊಡಿತಿದ್ಯಾ ಭಯ್ಯ? ನಾವ್ ಬೇಕಾದ್ರೆ ಒಂದ್ ಕೆಲಸ ಮಾಡ್ತೀವಿ. ಈ ಬಂಗಾರ ಮಾರದ ಮೇಲೆ ದುಡ್ಡು ಬರುತ್ತಲ್ಲ ಅದನ್ನ ಮನಿ ಆರ್ಡರ್ ಮಾಡ್ಬಿಡ್ತೀವಿ. ಹೇಗೂ ಇದೆಲ್ಲ ಸಿಕ್ಕಾಯ್ತು. ಈ ವಿಷಯನ ಮೊದಲು ಶಾಂತಿಗೆ ಫೋನ್ ಮಾಡಿ ಹೇಳಿ. ಇದು ಕರೆಕ್ಟ್. ನನ್ ಮಕ್ಳ ನಿಮ್ಗೊಂದ್ ಗತಿ ಕಾಣಿಸ್ತೀನಿ. ಏನ್ ಮಾಡೋದು? ಶಾಂತಿ ಕಳೆದೋಗಿರೋ ಒಡವೆ ಸಿಕ್ತು. ಹೌದಾ? ಸಿಕ್ಬಿಡ್ತಾ? ಇನ್ಮೇಲೆ ಯಾಕ ಒಡವೆಗಳೆಲ್ಲ ಎಲ್ಲಾನು ಮುಗ್ದೋಯ್ತು. ಒಡವೆ ಇಲ್ದೆ ಹುಡುಗಿ ಬೇಡ ಅಂತ ಗಂಡಿನ ಕಡೆಯವ್ರು ಹೇಳ್ಬಿಟ್ರು. ಆಗಲ್ಲ. ಸ್ವಲ್ಪ ದಿನ ಆದ್ಮೇಲೆ ಒಡವೆ ಎಲ್ಲ ಕೊಡ್ತೀವಪ್ಪ. ಏನು ಮಾತಾಡ್ಬೇಡಿ. ಏ ಸರವಣ ಬಾರೋ. ಅಲ್ಬೇಡಮ್ಮ, ಇದೇ ಮುಹೂರ್ತದಲ್ಲಿ ನನ್ ಮೊಮ್ಮಗಳು ಮದ್ವೆ ನಡೆಯುತ್ತೆ. ರಾಮಲಿಂಗ ಅಜ್ಜಿ, ನಮ್ ಕುಟುಂಬದ ಗೌರವನ ನೀನೇ ಕಾಪಾಡ್ಬೇಕು ಕಣೋ. ಕಟ್ಟೋ ಇವ್ ಕುತ್ತಿಗೆಗೆ ತಾಳಿನ. ನಡಿಬೇಕಾಗಿದ್ದು ನಡ್ದೋಯ್ತು. ಇನ್ ಮುಂದೆ ಅಕ್ಕನೂ ಭಾವನೂ ಸಂತೋಷವಾಗಿ ಬಾಳ್ಲಿ. ಭಯ್ಯ ಬೇಡ ಭಯ್ಯ, ಏನು ಮಾಡ್ಬೇಡಿ. ಏನೋ ಬರ್ತಿದ್ದಾರೆ ನನಗೆ. ಅಯ್ಯೋ ಅಷ್ಟೇನಾ? ಭಯ್ಯ ಏನಾಯ್ತು? ಒಡವೆ ಇಲ್ಲ ಅಂತ ಅಕ್ಕನ್ ಮದ್ವೆ ನಿಂತ ಹೋಗಿದ್ದಕ್ಕೆ ಶಾಂತಿನ ಕಟ್ಕೊಳ್ಳೋ ಬದಲು ಅವ್ರ ಅಕ್ಕನ್ನೇ ಕಟ್ಕೊಂಡಿದ್ದಾನೆ. ಈಗ ಶಾಂತಿ ನನ್ಗೇನೆ. ನೀನ್ ದೊಡ್ಡ ಮನುಷ್ಯ ಕಣೋ. ಕದಿಯೋದು ಅಷ್ಟ್ ದೊಡ್ಡ ತಪ್ಪೇನಲ್ಲ. ತಪ್ಪೇನಲ್ವಾ? ಅಲ್ಲ. ಸರಿ, ಅವನ್ ಕೈ ಬಿಡಿ. ಈ ತರ ಟೈಮಲ್ಲಿ ಕಳ್ತನ ಮಾಡಿದ್ರೆ ಓಕೆ, ಆದ್ರೆ ಇನ್ನು ಮುಂದೆ ಕದ್ರೆ ಗೊತ್ತಾಯ್ತಾ? ಹೆದರ್ಕೋಬೇಡ, ಜಗಳ ಮಾಡೋದಕ್ಕೆ ಬಂದಿಲ್ಲ ಇಲ್ಲಿ. ಎಲ್ಲ ವಿಷಯನೂ ಇವಳ ಹತ್ರ ಹೇಳಿದ್ದೀನಿ.
ನಿಮ್ ವಿಷಯನ ನಾವು ತುಂಬಾ ಸೀರಿಯಸ್ ಆಗಿ ಡಿಸ್ಕಸ್ ಮಾಡಿದ್ವಿ. ನಿಮ್ ಪಾಡ್ಗಿ ತರ ಕದ್ದು ಮುಚ್ಚಿ ಓಡ್ ಬಂದ್ಬಿಟ್ರೆ ಮೀಡಿಯಾ ಸುಮ್ಮನೆ ಇರುತ್ತಾ? ಅದು ಅಲ್ಲದೆ ಮುಂದಿನ ತಿಂಗಳು ಎಲೆಕ್ಷನ್. ನಿಜ ಹೇಳ್ಬೇಕು ಅಂದ್ರೆ ನೀವು ಮಾಡಿದ ದಟ್ಟತನ. ಹೇಗೋ ನಿಮ್ ಮದ್ವೆಗೆ ಅಪ್ಪ ಒಪ್ಕೊಂಡಿದ್ದಾರೆ. ಇಲ್ಲಿ ನೋಡು, ಎಲೆಕ್ಷನ್ ಮುಗ್ದಾದ್ಮೇಲೆ ಮದ್ವೆ. ಅಲ್ಲಿವರೆಗೂ ಕಾಯೋದ್ರಲ್ಲಿ ಏನ್ ಕಷ್ಟ ಇಲ್ಲ ತಾನೆ? ದೊಡ್ಡವ್ರ ಆಶೀರ್ವಾದ ತಗೊಳ್ಳೋದಕ್ಕೆ ಕಾಯೋದ್ರಲ್ಲಿ ಏನ್ ಕಷ್ಟ ಇರುತ್ತೆ ಹೇಳಿ? ಹಾಗಾದ್ರೆ ನಾನು ಇವಳನ್ನ ಈಗ ಮನೆ ಕರ್ಕೊಂಡು ಹೋಗ್ತೀನಿ. ನಾವು ಉಳ್ಕೊಂಡಿರೋ ಹೋಟೆಲ್ನ ವೆಕೇಟ್ ಮಾಡಿ ಇವತ್ತು ನೈಟೇ ಫ್ಲೈಟ್ ಹಿಡಿದು ಊರಿಗೆ ಹೋಗ್ತೀವಿ. ಲೇಟ್ ಮಾಡಬೇಡ, ಲಗೇಜ್ ಎಲ್ಲ ತಗೊಂಬಂದ್ಬಿಡು. ಆಮೇಲೆ ಒಂದ್ ವಿಷಯ ಮುಖ್ಯವಾಗಿ ಹೇಳಲೇಬೇಕು. ಬಾ. ಬೇರೇನಿಲ್ಲ, ಎಲ್ಲಾನು ಮರೆತು ನಿಮ್ಮ ಆಸೆ ಪ್ರಕಾರ ಎಲ್ಲ ನಡೀತಿದೆ ಅಂದಾಗ ಇದಕ್ ಬದಲಾಗಿ ನಾನು ಏನಾದ್ರೂ ಎದುರು ನೋಡ್ಬೋತಾನೆ? ಅರ್ಥ ಆಗುತ್ತಾರೆ ಹೇಳಿ. ನಾನ್ ಕನಸು ಕಾಣ್ತಿದ್ದಂತ ನನ್ನ ಕುಟುಂಬ ಜೀವನನ ಹಾಳು ಮಾಡಿ ಜನರ ಮಧ್ಯೆ ನನ್ನ ಒಂದು ಜೋಕರ್ ಆಗಿ ನಿಲ್ಸಿದ್ದು ನೀನ್ ಭಯ ತಾನೆ? ಅವನ್ನ ನೋಡುವಾಗ ನನ್ನ ಮನ್ಸು ನನ್ನ ಕಂಟ್ರೋಲಲ್ಲಿ ಇರಲ್ಲ. ಏನೂ ಇಲ್ಲ, ಅವನು ಇಲ್ಲೇ ತಾನೇ ಇದ್ದ, ಅವನು ಇಲ್ಲೇ ಇದ್ಬಿಡ್ಲಿ. ನೀವು ಊರಿಗೆ ವಾಪಸ್ ಬರ್ಬೇಕಂದ್ರೆ ಆ ವ್ಯಕ್ತಿ ಜೊತೆಲಿ ಬರಬಾರ್ದು. ಸರಿಯಾಗಿ ಹೇಳಬೇಕು ಅಂದ್ರೆ ನೀನ್ ನನ್ನ ತಂಗಿ ಜೊತೆ ಬದುಕಬೇಕು ಅಂದ್ರೆ ಆ ವ್ಯಕ್ತಿ ಜೊತೆ ಇರೋ ಎಲ್ಲಾ ಸಂಬಂಧನೂ ನೀನ್ ಮುರ್ಕೋಬೇಕು. ಭಯ ಅಂತ ಕರೆದ್ರು ನಿನ್ ಸ್ವಂತ ಅಣ್ಣ ಅಲ್ವಲ್ಲ, ಸಾಮಾನ್ಯ ಕೆಲ್ಸಗಾರ ತಾನೆ. ನೀನ್ ಇಷ್ಟಪಟ್ಟಿರೋ ಜೀವನ ಬೇಕಾ, ನೀನ್ ಭಯ ಬೇಕಾ? ನೀನೇ ಯೋಚನೆ ಮಾಡು. ಬಯ್ಯನ್ಗೆ ಈ ವಿಷಯ ಗೊತ್ತಾಗದ್ ಬೇಡ. ಯಾಕೊಂಥರ ಇದೆಯಾ? ಆ ಮೋಹನ್ ಏನು ಹೇಳಿದ? ಅದು ಏನೂ ಇಲ್ಲ, ಏಂಜಲ್ ಹೋದ್ಲಲ್ಲ ಅದಕ್ಕೆ ಬೇಜಾರು ಅಷ್ಟೇ. ಏನೋ ಏನಾಯ್ತು? ನಿಜ ಹೇಳೋ. ಯಾವ್ದನ್ನು ಯಾರ ಹತ್ರನೂ ಹೇಳ್ಬಾರ್ದು ಅಂದ. ನಾನು ಹೇಗೆ ಹೇಳಿ? ಬೇರೆ ಏನೂ ಇಲ್ಲ. ಮೋಹನ್ ಹೇಳಿದ್ದನ್ನ ಕೇಳಿ ಬಾಬು ಸ್ವಲ್ಪ ಬೇಜಾರಾಗಿದ್ದಾನೆ. ಏಂಜಲ್ಗೆ ಬಾಬುಗೆ ಮದ್ವೆ ಆಗ್ಬೇಕು ಅಂದ್ರೆ ನಿನ್ ಜೊತೆ ಯಾವ್ದೇ ಸಂಬಂಧ ಇರಬಾರ್ದಂತೆ. ಇಲ್ಲಿಂದ ಊರಿಗೆ ವಾಪಸ್ ಹೋಗ್ಬೇಕಾದ್ರೆ ಜೊತೆಲಿ ನೀವಿರ್ಬಾರ್ದು ಅಂತ ಹೇಳಿ ಹೋದ. ಈ ಹಾಫ್ ಬಾಯ್ಲ್ಗೆ ಬೆಂಗಾಲಿಲಿ ಏನ್ ಹೇಳ್ತಾರೆ? ಟೊಮೊಟೊ. ಹಾಗಾದ್ರೆ ಈರುಳ್ಳಿಗೆ? ಈರುಳ್ಳಿ. ಚೆನ್ನಾಗಿದ್ಯಾ? ಅಡ್ಗೆ ಎಲ್ಲ ಮಾಡಿ ಇಲ್ಲೇ ಉಳ್ಕೊಳಕ್ಕೆ ತಯಾರಿ ಮಾಡ್ಕೊಂಡಿದ್ದೀರಾ? ನಮ್ಗೆ ಯಾವ ಜಾಗ ಇದ್ರೆ ಒಂದೇ ತರ ಇದನ್ನ ಈ ತರ ತಗೊಂಡು ಹಾಗೆ ತಿನ್ಬಿಡ್ಬೇಕು. ಸಾರಿಗೆ ಬ್ರೆಡ್ ಬೇಕಾ? ಇದೆಯಾ? ಇಲ್ಲ, ಟೌನ್ಗೆ ಹೋಗಿ ತಗೊಂಡ್ಬರ್ಬೇಕು. ಬೇಡ, ಇದೇ ಸೂಪರ್ ಆಗಿದೆ. ದೇವ್ರ ದಯದಿಂದ ನಾನು ತುಂಬಾನೇ ಚೆನ್ನಾಗಿದ್ದೀನಿ. पिछली बार जब 2 आदमियों को लेने के लिए आया था उस समय मिला ಏನು ಅರ್ಥ ಆಗ್ತಾ ಇಲ್ವೇ? ಇವರೆಲ್ಲ ನನ್ನ ಊರಲ್ಲಿರೋ ಫ್ರೆಂಡ್ಸ್. ಇವ್ರ ಹೆಸರು ಫಿರೋಜ್. ಸಿನಿಮಾದಲ್ಲಿ ಇವರು ದೊಡ್ಡ ಸ್ಟಂಟ್ ಮಾಸ್ಟರ್. ನಮಸ್ತೆ. ಇವನು ಸ್ಟಂಟ್ ಮಾಸ್ಟ್ರಾ? ನಾನೇನೋ ಬಂಗಾರದ ಅಂಗಡಿಯಲ್ಲಿ ಕದಿಯವನು ಅನ್ಕೊಂಡ್ಬಿಟ್ಟೆ. ಈಗ ಸಾಯ್ಬೇಕು ಅನ್ನೋದು ನನ್ನ ಆಸೆ ಅಲ್ಲ. ಸರಿ, ನಿನ್ನ ಆಸೆ ಪಟ್ಟಿತರ ಆಮೇಲೆ ಸಾಯಿ. ಇದು ಸಿನಿಮಾದಲ್ಲಿ ಬಳಸೋ ಗನ್ನು. ಇದು ಒರಿಜಿನಲ್ ಆಗಿದ್ರೆ ಆಫ್ ಬಾಯ್ಲ್ ವೇಸ್ಟ್ ಆಗ್ತಾ ಇರ್ಲಿಲ್ಲ. ಬನ್ನಿ ಬನ್ನಿ. ಹೋಗ, ಇನ್ನೊಂದೆರಡು ಆಮ್ಲೆಟ್ ಹಾಕಲೇ ಬೇಗ. ಬಾಬು, ನಾನು ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು. ಏನು? ನನ್ನ ಈ ಫ್ರೆಂಡ್ಸ್ ಎಲ್ಲ ತುಂಬಾ ದಿನದಿಂದ ಕೇಳ್ತಾನೆ ಇದ್ದಾರೆ, ನಾನೇನೋ ಇವ್ರ ಜೊತೆನೆ ಇರ್ಬೇಕಂತೆ.
ಅದೊಂದೇ ಇಲ್ಲ ಇರೋದೇ ಎರಡು ಮೊಟ್ಟೆ ಇವ್ರಿಗೆ ಮಾಡ್ಕೊಟ್ರೆ ನಾವೇನ್ ತಿನ್ನೋದು? ಅದಕ್ಕೆ ಅಯ್ಯೋ ಅದಲ್ಲೇ ಇಡಪ್ಪ ಅಂತ ಇದೀನಿ. ನಡೆದಿದ್ನೆಲ್ಲ ಸುಮನ್ ನಿಮ್ಮ ಹತ್ರ ಹೇಳ್ಬಿಟ್ಟಿದಾನಲ್ವಾ? ಅವನು ಏನೋ ಹೇಳ್ದ ಅಂತ ನೀವು ನಮ್ಮಿಂದ ದೂರ ಇರಕ್ಕಾಗತ್ತಾ? ನನ್ನಿಂದ ನಿನ್ ಜೀವನ ಹಾಳಾಗ್ಬಾರ್ದು ಅಲ್ವಾ? ನೀವು ದೂರ ಆದ್ರೆ ಅವಳು ನನಗೆ ಸಿಗೋದು ಅಂದ್ರೆ ಅದು ನನಗೆ ಬೇಡವೇ ಬೇಡ. ಇದಕ್ಕೆ ಮೋಹನ್ ಅವರಪ್ಪ ಒಪ್ಲಿಲ್ಲ ಅಂದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಇನ್ನೊಂದು ವಿಷಯ, ಏಂಜಲ್ ನಿಮ್ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಅವಳು ನನಗೆ ಬೇಡವೇ ಬೇಡ. ಅಲ್ಲೋ, ಏನಿಬ್ರು ಸೆಂಟಿಮೆಂಟ್ ಆಗಿ ತಪ್ಕೊಂಡ್ ಮಾತಾಡ್ತಾ ಇದ್ದೀರಾ? ಇಲ್ಲಿ ನೋಡು, ಆ ಭಯ್ಯ ಬಾಬು ನಡುವೆ ಏನ್ ಬೇಕಾದ್ರೂ ಸಮಸ್ಯೆ ಇದ್ದು ಹೋಗ್ಬೋದು, ನಾವ್ ಅದ್ರಲ್ಲಿ ತಲೆ ಹಾಕ್ಬಾರ್ದು. ಸ್ಟಾಪ್ ಯುವರ್ ಸೆಂಟಿಮೆಂಟ್. ನೀವೇನು ಚಿಂತೆ ಮಾಡ್ಬಿಡಿ ಭಯ್ಯ. ಮೋಹನ್ಗೆ ನಿಮ್ ಮೇಲಿರೋ ಕೋಪ ಎಲ್ಲಾನು ನಾನ್ ಕಡಿಮೆ ಮಾಡ್ತೀನಿ. ಇದ್ ನಡ್ದೇ ನಡೆಯುತ್ತೆ. ಬನ್ನಿ. Yeah, you're reaching on 22nd morning, sir. Please hold on. Thank you. Welcome. Bye. ಯಾರೋ ಅದು? ಫಾಸ್ಟ್ ಆಗು. ಏನಂದೆ? ಏನ್ ಹೇಳ್ತಿದ್ಯಾ? ಬಂದವರು ಅವ್ರನ್ನ ಮಾತ್ರ ಕರ್ಕೊಂಡು ಹೋಗಿ ನನ್ನ ಅಲ್ಲಿಂದ ಹೋಗೋಕೆ ಹೇಳಿದ್ರು. ನಾನೀಗ ನಿನ್ ಹತ್ರನೇ ಬರ್ತಾ ಇದ್ದೀನಿ. ಅವ್ರು ಏನ್ ಡಿಮಾಂಡ್ ಮಾಡ್ತಿದಾರೆ? ಅವ್ರ ಕಡೆಯವ್ರನ್ನ ಕೊಂದ ಮಣಿಕಂಠ ಸಿಗೋವರೆಗೂ ಅವ್ರನ್ನ ಮಣ್ಣನ ಬಿಡಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಏನ್ ಮಾಡೋದು? ಪೊಲೀಸಿಗೆ ಇನ್ಫಾರ್ಮ್ ಮಾಡಿದ್ರೆ ಅಣ್ಣನ ಕೊಂದ್ಬಿಡ್ತೀನಿ ಅಂತ ಹೆದರ್ಸ್ ಹೋಗಿದ್ದಾರೆ. ಪೊಲೀಸ್ ಹತ್ರ ಹೋದ್ರೆ ತುಂಬಾ ಡೇಂಜರ್. ಹಾಗೇನಾದ್ರೂ ಹೋದ್ರೆ ನಿಮ್ಮ ಅಣ್ಣನ ಜೀವಕ್ಕೆ ಅಪಾಯ. ಛೇ, ಈಗೇನ್ ಮಾಡೋದು? ಸರಿ, ಈಗ್ಲೇ ನಿಮ್ಮ ಅಪ್ಪಂಗೆ ಕಾಲ್ ಮಾಡಿ ಬೇಗ ಅವ್ರಿಗೆ ಇಲ್ಲಿಗೆ ಬರಕೇಳು. ಉಳಿದಿದ್ದು ನಾನು ನೋಡ್ಕೊಳ್ತೀನಿ. ನೀವೆಲ್ಲ ಮಾಡಿ ತಪ್ಪುಗೆ ನನ್ ಮಗನ್ನ ಬಲಿಪಶು ಮಾಡ್ತೀರಾ? ಏನ್ರೋ ನೀವು ಏನು ಉತ್ತರ ಕೊಡದೆ ನಿಂತಿದ್ದೀರಾ? ಅದು ಸರ್, ಬಾಡಿನ ತಗೊಂಡೋಗಿದ್ ಇವನೇನೆ. ಹಣಕ್ಕೋಸ್ಕರ ಪೊಲೀಸ್ ಸ್ಟೇಷನ್ಗೆ ಬಾಡಿನ ಕೊಟ್ಟು ಎಲ್ಲದಕ್ಕೂ ಕಾರಣ ಆಗಿರೋನು ಇವನೇನೆ. ಸರ್ ಇರೋದಕ್ಕೆ ನೀನು ಬದುಕೊಂಡೆ. ಅವನನ್ನ ಅವರೇ ನೋಡ್ಕೊಳ್ಳಿ. ಇಲ್ಲಾಂದ್ರೆ ಇಲ್ಲೇ ಸಾಯಿಸ್ತಾ ಇದ್ದೇನೆ. ನಿಮ್ಮಿಂದ ಏನು ಮಾಡ್ಕೊಳಕ್ಕಾಗಲ್ಲ. ನಂಗೆ ನ್ಯಾಯವಾಗಿ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ತಗೊಂಡೆ. ಅವನ್ನ ಮೇಲ್ಗಡೆಯಿಂದ ಬೀಳಿಸಿದ್ದು ನಾನೇ ಅಲ್ವಾ? ಅದೇನಂದ್ರೆ ಇವನ್ಗೆ ಹಾಕಿರೋ ಬಲೆಗೆ ಅವನ್ ಬಿದ್ದು ಸತ್ತ. ನನ್ ಬಾಬುನೇ ಸಾಯಿಸ್ಬೇಕು ಅಂತ ಇದ್ದೇನೋ. ಬಿಡು. ನಿಮ್ ಜಗಳ ನೋಡಕ್ ನಾನು ಇಲ್ಲಿ ಬಂದಿಲ್ಲ, ಗೊತ್ತಾಯ್ತಾ? ನನ್ನ ಮಗನ ಉಳಿಸ್ಕೊಳಕ್ ಬಂದಿದ್ದೀನಿ. ನನಗೆ ನೀವಿಬ್ರಿಗೆ ಸಹಾಯ ಮಾಡ್ತೀರೋ ಇಲ್ವೋ? ಆಗತ್ತೆ. ಇವನ್ನ ಹಿಡಿದು ಆ ಮಾವಿಸ್ಟ್ ಹತ್ರ ಕೊಟ್ಬಿಡಿ. ಮಣಿಕಂಠ, ನೀನು ನಮ್ಮ ಪಕ್ಷದ ಮುಖ್ಯವಾದ ಹೋರಾಟಗಾರ. ನಮ್ಮ ಪಕ್ಷಕ್ಕೋಸ್ಕರ, ನನ್ನ ಮಗನ್ಗೋಸ್ಕರ ಮಾವೋಯಿಸ್ಟ್ ಹತ್ರ ನೀನ್ ಸರೆಂಡರ್ ಆಗ್ಬೇಕು. ಚೆನ್ನಾಗಿ ಹೇಳಿದ್ರಿ. ನಿಮ್ ಮಗನ್ ಕಾಪಾಡಕ್ಕೆ ನನ್ ಜೀವನೆಲ್ಲ ಕೊಡಕ್ಕಾಗಲ್ಲ. ನನಗ್ ಸಿಗ್ಬೇಕಾಗಿರೋ 5 ಲಕ್ಷ ಸಿಕ್ಕ್ರೆ ನಾನು ಆರಾಮಾಗಿ ಸೆಟ್ಲ್ ಆಗ್ತೀನಿ. ಹಂಗಂದ್ರೆ ನಮ್ ಪಕ್ಷ? ಹಾಕು ನಿನ್ ಪಕ್ಷನ. ನನಗೆ ಆಫ್ ಇಡಕ್ ನೋಡ್ತಿದ್ರಲ್ವಾ? ಇವಾಗ್ಲೇ ಆ ಪಕ್ಷದಿಂದ ಹೊರಗ್ ಬರ್ತೀನಿ ನಾನು. ನಿಮ್ ಮಗನ್ ಜೀವಕ್ ಬಲಿ ಕೊಡಕ್ಕೆ ಬೇರೆಯವ್ರನ್ನ ಹುಡುಕೊಳ್ಳಿ. ಕಾಸು ಕೇಳ್ಕೊಂಡ್ ಬಂದ್ರೆ ನನ್ ಜೀವನ ಕೇಳ್ತಿಯಲ್ಲ. ಏನ್ ಮಾಡ್ಬೇಕಿಂತವ್ರನ್ನೆಲ್ಲ? ನೀವು ಚಿಂತೆ ಮಾಡಬೇಡಿ. ನಿಮ್ಮ ಮಗನಿಗೆ ಏನು ಆಗದಿರ್ತಾರೋ ನಾವು ನೋಡ್ಕೊಳ್ತೀವಿ. ನಾವು ಮಾಡಿರೋ ತಪ್ಪಿಗೆ ಇದುವರೆಗೂ ಅವ್ರಿಗೆ ಗೊತ್ತಿಲ್ಲದೆ ಅವ್ರು ತುಂಬಾನೇ ಶಿಕ್ಷೆಗಳನ್ನ ಅನುಭವಿಸಿದ್ದಾರೆ. ಅದರಿಂದ ನಾವು ಅವ್ರಿಗೆ ಏನಾದ್ರೂ ಮಾಡ್ಲೇಬೇಕು. ಅದು ಪ್ರಾಯಶ್ಚಿತ್ತ. ಅದೇ ಹೇಗಾದ್ರೂ ಮಾಡಿ ಅವ್ರು ಎಲ್ಲಿದ್ದಾರೆ ಅಂತ ಕಂಡು ಹಿಡಿತೀನಿ. ನನ್ನ ಪ್ರಾಣ ಒತ್ತೆ ಇಟ್ಟಾದ್ರೂ ನಿಮ್ಮ ಮಗನ್ನ ನಾನು ಕಾಪಾಡ್ತೀನಿ. ಖಂಡಿತ. ಹೌದು. ಹೋಗೋಣ.
ಅಲ್ಲಿ ನೋಡು. ಎಲ್ಲ ನನ್ ಕರ್ಮ. ಕೈ ಎತ್ತೆ, ಹಾಗೆ ನಿಂತ್ಕೊಳ್ಳಿ. ನೀವು ಊಟ ಮಾಡಿದ್ರ? ಯಾಕೆ? ಆದ್ರೆ ನಾವಿನ್ನೂ ಏನು ತಿಂದಿಲ್ಲ ಕಣೋ. ಊಟ ಬಿಟ್ಟು ಬೇರೆ ಎಲ್ಲಾ ಸೆಟಪ್ ಒಳಗಡೆ ಇದೆ. ಹಾಗಿದ್ರು ಆ ಮಾಸ್ಟರ್ ತುಂಬಾನೇ ಕಿಲಾಡಿ. ಇನ್ನೂ ವಿಷಯ, ಅವನ್ಗೇನು ಅನುಮಾನ ಬಂದಿಲ್ಲ ತಾನೆ? ಇಲ್ಲ ಇಲ್ಲ, ಕಿಡ್ನಾಪ್ ಮಾಡ್ಕೊಂಡ್ ಬಂದಿರೋದು ನಿಜವಾದ ಮಾವೋಯಿಸ್ಟ್ ಅಂತ ಭಯ ಪಡ್ಕೊಂಡು ಕೂತಿದ್ದಾನೆ. ರಾಜಕೀಯ ವ್ಯಕ್ತಿ ಅನ್ನೋ ಲುಕ್ ಅಷ್ಟೇ, ದೊಡ್ಡ ಹೆದರು. ಆದ್ರೆ ಈ ಹಾಡು ಡ್ಯಾನ್ಸ್ ಎಲ್ಲ ಯಾಕೆ? ಕಿಡ್ನಾಪರ್ಗೆ ಸೆಟಪ್ ಎಲ್ಲ ಬೇಕಲ್ವಾ? ಅಚ್ಚಾ ಹೇ. ಏನೇ ಆದ್ರೂ ಸ್ವಲ್ಪ ಓವರ್ ಆಗೇ ಇದೆ. ಈ ತರ ಸಿಚುವೇಶನ್ ಅಲ್ಲಿ ಓವರ್ ಆಗಿದ್ರು ಪರವಾಗಿಲ್ಲ. ಏನೇ ಆಗಿದ್ರು ನಾನು ಭಯ ಇಬ್ರು ಮೋಹನ ಕಾಪಾಡಕ್ ಬಂದಿದೀವಿ ಅಂತ ಅವ್ನು ನಂಬೇಕು. ಹೌದು, ಖಂಡಿತ ನಂಬ್ತಾರೆ. ಮಾವೋಯಿಸ್ಟ್ ಆಗಿ ನಿಂತಿರೋ ಪ್ರತಿಯೊಬ್ಬ ವ್ಯಕ್ತಿನೂ ಇವ್ರು ಸೆಟಪ್ ಮಾಡಿರೋರೆ. ಇದಕ್ಕೆ ಮುಂಚೆ ಈ ಸೆಟ್ ಅಲ್ಲೇ ಬಾಹುಬಲಿ ಶೂಟಿಂಗ್ ಎಲ್ಲ ನಡೆದಿದಂತೆ. ಹಾಗಿದ್ರೆ ಆಪರೇಷನ್ ಮೋಹನ್ ಸ್ಟಾರ್ಟ್. ಅಷ್ಟೇನೆ. ಇಲ್ಲಿ ನೋಡು, ಈ ಸಮಯದಲ್ಲಿ ಸ್ಲೋ ಮೋಷನ್ ನಲ್ಲಿ ನಡೆಯೋದು ಬೇಕಾ? ಭಯ ಈ ತರ ಸೀನಲ್ಲಿ ಹೀಗ್ ನಡೆದ್ರೆ ಒಳ್ಳೇದು. ಅದು ಸರಿನೇ ಬಿಡು. ಓಕೆ, ಶೂಟ್ ಮಾಡಕ್ ಹೇಳ್ತಾ ಇದ್ದಾರೆ. ಎಲ್ಲಿ? ಕೊನೆ ಲೆಫ್ಟ್ ಸೈಡ್ ಊಪರ್. ಅಲ್ಲಿ ಭಯ್ಯ, ಬುಲೆಟ್ ಖಾಲಿ ಆಯ್ತು. ಮುಗ್ದೋಯ್ತು ಮಾಸ್ಟರ್, ಬುಲೆಟ್ ಖಾಲಿ ಆಯ್ತು. ಗೋಲಿ ಅದೇ. ಓಕೆ, ಬಾ. ಭಯ ಆಗ್ತದೆ ಭಯ್ಯ. ಭಯ ಪಡಬಾರ್ದು, ಬಾ. ಹೆಂಗೆ? ಈ ಕಡೆ ಬರೋ. ಯಾರ? ನಾನೇ. ಕಿಡ್ನಾಪ್ ಮಾಡಿದ್ಯಲ್ಲ ನಿಮ್ನ. ಬೇಗ ಎತ್ತ ಹಾಕಿ. ಹೋಗು. ಅಷ್ಟೇನೆ. ಜೋರಾಗಿ ಎಸಿಯೋ, ಕಣ್ಣಲ್ಲಿ ಮಾತ್ರ ಹಾಕ್ಬೇಡ. ನಾನ್ ನಿಮ್ಮನ್ನ ಕಾಪಾಡೋದಕ್ಕೆ ಬಂದೆ. ಕಮ್ ಆನ್. ಓಡಿಸ್ಕೊಳ್ಳೋದಕ್ಕೆ ಇನ್ನ ಹತ್ರ ಬರ್ಬೇಕು. ಸರಿ ಬಾ, ನಾನೇ ಬರ್ತೀನಿ. ಲೇ, ನಾನ್ ನೀನ್ ನೋಡಿಬೇಕು ಕಣೋ, ಕೈ ಎತ್ತೋ. ಏನೋದು? ನಿಜವಾಗ್ಲೂ ಗ್ಲಾಸ್ ಹೊಡೆದ? ನಿಜವಾಗ್ಲೂ ಬಿದ್ದಿರೋದಕ್ಕೆ ತಾನೇ ಕಣೋ ಗ್ಲಾಸ್ ಎಲ್ಲ ಹೊಡೆದಿದ್ದು. ಏನಪ್ಪ ನೀನ್ ಕಾಮಿಡಿ ಮಾಡ್ತಾ ಇದ್ಯಾ? ನಿಜವಾಗ್ಲೂ ಅವನೇ ಕಣೋ ನಿಜವಾಗ್ಲೂ ಹೊಡೆದಿದ್ದು. ಎಲ್ಲ ನಮ್ಮ ಮಾಸ್ಟರ್ ಶಿಷ್ಯಂದ್ರೆ. ನಿನಗೆ ಟೈಮಿಂಗ್ ಗೊತ್ತಿಲ್ಲ. ನೀನ್ ಇಲ್ಲೇ ಇರು, ನಾನ್ ನೋಡ್ಕೊಂಡ್ಬರ್ತೀನಿ. ಓಹ್ ಅಥವಾ ಒರಿಜಿನಲಿ ಮಾರ. ಒರಿಜಿನಲಿ ಮಾರ. ಭಯ್ಯ, ಏನಾಯ್ತು? ಒರಿಜಿನಲ್.
ನಿನಗೆ ಡೌಟ್ ಇತ್ತು ಅಂದ್ರೆ ನೀನೊಂದ್ಸರಿ ಹೋಗ್ಬಾ. ಮಾಸ್ಟರ್ तुम्हारा आदमी वर्जिनली मारा. नन्नू ಕೂಡ ಮಾರ. वो हमारा आदमी नहीं है. ಏನು? ಹಾಗಾದ್ರೆ ಅವನು ಯಾರು? ही इज एन आउटसाइडर. ಈಗ ಪರವಾಗಿಲ್ಲ. ಏನೋ ಪ್ರಾಬ್ಲಮ್ ಅನ್ಸುತ್ತೆ. ಬನ್ನಿ ಏನು ಅಂತ ನೋಡೋಣ. ಒಂದು ನಿಮಿಷ. ನೀನೇ ನನ್ಗೆ ಹೊಡೆದಿದ್ದು? ಹೌದು, ನಾನೇನೆ. ಸಿನಿಮಾ ಶೂಟಿಂಗ್ ನಡೆಸಿದ್ರೆ ಬಾಯಿ ಮುಚ್ಚು. ನೀನ್ ಎಷ್ಟೇ ದೊಡ್ಡ ಮಾವೋಸ್ಟ್ ಆಗಿದ್ರು ನೀನು ಮೋಹನ್ ಸರ್ನ ಟಚ್ ಮಾಡಕ್ ಬಿಡೋದಿಲ್ಲ. ಸುಮ್ಮನೆ ಇರು, ಬಾಯಿ ಮುಚ್ಚು ನೀನು. ಸರಿ, ಮುಖ ಮುಚ್ಚು ನೀವಿ. ಬೇಗ ಬೇಗ. ಇವನು ಮಾವಿಸ್ಟ್, ನಾವು ಹಿಡಿದಿದ್ದೀವಿ. ಸರ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡ್ಬೇಕು ಅಂತ ಇದ್ರ. ಏನು ಅವ್ರನ್ನ ಸಾಯಿಸ್ತೀಯಾ? ಅಯ್ಯೋ, ಕಿಡ್ನಾಪ್ ಮಾಡೋದಂದ್ರೆ ಟಾಟಾ ಬೈ ಬೈ ಮಾಡ್ತಾ ಇದೀಯಾ? ನಿನ್ಗೆ ಎಷ್ಟು ಧೈರ್ಯ? ಕರ್ಕೊಂಡು ನೋಡಿ, ನೀವು ಆರಾಮಾಗಿ ರೆಸ್ಟ್ ಮಾಡಿ, ನಾವೇನ ನೋಡ್ಕೊತೇವೆ. ಅವ್ರನ್ನ ಈಸಿಯಾಗಿ ಅಮರ್ಸ್ಬೋದು, ನನ್ನೇ ಅಮರ್ಸಕ್ಕಾಗಲ್ಲ. ನೀವೇನೇ ಮಾಡಿದ್ರು ನಾನು ಅವ್ರ ಹತ್ರ ಹಿಡ್ಕೊಳ್ಳಿ. ಅವನು ದೊಡ್ಡ ಮಾವೋಯಿಸ್ಟ್. ನೀವ್ ಹೆದರ್ಕೋಬೇಡಿ, ನಾವು ನೋಡ್ಕೊತೀವಿ. ಬಾ. ಏನಾಯ್ತು? ಅವನು ಹೋದ. ಸತ್ತೋದ್ನಾ? ಮಾಸ್ಟರ್ ಎಲ್ಲಿ? ಥ್ಯಾಂಕ್ ಯು. ಓಕೆ, ಏನೂ ಸಮಸ್ಯೆ ಇಲ್ವಲ್ಲ? ನಿಮ್ಗೇನು ಆಗಿಲ್ವಲ್ಲ ಸರ್? ನನ್ಗೇನಾದ್ರೂ ಪರವಾಗಿಲ್ಲ, ಮೋಹನ್ ಸರ್ನ ಹೇಗಾದ್ರೂ ಕಾಪಾಡಿ. ಸರ್, ನಾನು ಕಾಪಾಡ್ಬೇಕು. ಸುಮ್ಮನೆ ಬಿಡಿ. ನನ್ನೇ ಹೊಡಿತ ಗೆದ್ದಿಟ್ಬಿಟ್ಟು. ಸರ್, ಕರೆಕ್ಟಾಗಿ ಶೂಟ್ ಮಾಡ್ದ. ಏನಾಯ್ತು ಭಯ? ಭಯ, ಈ ಕಡೆ ಎಲ್ಲ ಆ ಕಡೆ ಹಿಡ್ಕೊಳ್ಳಿ. ಭಯ ಭಯ ನನ್ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನಾನು ಸತ್ರು ಸರಿ, ಸರ್ನ ಮೊದಲು ಕಾಪಾಡಿ. ಸರ್ನ ಕಾಪಾಡು. ಸುಮನ್, ಕರ್ಕೊಂಡು ಹೋಗು. ಭಯ್ಯ, ಏನಾದ್ರು ಮಾತಾಡಿ ಇಂಪ್ರೆಸ್ ಮಾಡಿ. ಹೇಗಾದ್ರೂ ಅವ್ರನ್ನ ಕಾಪಾಡಿ. ಸರ್, ಅವತ್ತು ರೂಮಲ್ಲಿ ನಿಮ್ ಜೊತೆ ವಸಂತ್ ಇದ್ದು ಅಂತ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ನನ್ನ ಕ್ಷಮಿಸ್ಬಿಡಿ ಸರ್. ಭಯ್ಯನ ನಾನು ನೋಡ್ಕೊಳ್ತೀನಿ, ನೀನ್ ಸಾರ್ನ ಕರ್ಕೊಂಡು ಬೇಗ ಆಚೆ ಹೋಗು. ಹೋಗು. ಸರಿ ಸರ್, ಬನ್ನಿ. ಹೋದ್ರು ಅಂತ ಅನ್ಕೊಳ್ತೀನಿ. ಭಯ್ಯ ಹೋದ್ರೇನು? ಬೇಗ 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 ಹತ್ತಿ. ಬೇಗ ನಡಿ.
ನಾವು ಮಾಡಿರೋ ಡ್ರಾಮಾನೆಲ್ಲ ಮೋಹನ್ ನಂಬಿರ್ತಾನ? ಖಂಡಿತ ನಂಬಿರ್ತಾನ. ಅದೇನೇ ಆಗಿದ್ರು ಸರಿ, ನಿಮ್ಮ ಧೈರ್ಯನ ನಾನು ಮೆಚ್ಚಲೇಬೇಕು. ಥ್ಯಾಂಕ್ ಯು. ಪೊಲೀಸ್ಗಳ ಕೈಯಲ್ಲಿ ಆಗದೆ ಇಲ್ದಿರೋಂಥ ಕೆಲಸನ ನೀವಿವತ್ತು ನಿಮ್ಗಳ ಪ್ರಾಣನ ಒತ್ತೆ ಇಟ್ಟು ಮಾಡಿ ಮುಗಿಸಿದ್ದೀರಾ. ನೀವು ಕಾಪಾಡಿರೋದು ಒಬ್ಬ ಸಾಧಾರಣ ಮನುಷ್ಯನಲ್ಲ, ನಮ್ಮ ಮುಂಬರುವ MP. ಸಮಸ್ಯೆ ಏನೂ ಆಗಿಲ್ಲ ಅಲ್ವಾ? ಒಟ್ನಲ್ಲಿ 2 ಗುಂಡು ಬಿದ್ದಿತ್ತು, ಒಂದನ್ನು ತೆಗ್ದಿದ್ದಾರೆ. ಬೈ ಕೊನೆ ನಿಮಿಷದಲ್ಲಿ ನನಗೆ ಹುಚ್ಚಿಡದ ಕಾರಣ ಇಬ್ರು ಮಾವೋಯಿಸ್ಟ್ಗಳನ್ನ ಶೂಟ್ ಮಾಡಿನೇ ಸಾಯಿಸ್ಬಿಟ್ಟೆ ನಾನು. ನೀವು ನನ್ನ ಕ್ಷಮಿಸ್ಬಿಡಿ. ಏನೋ ಮಾತಾಡ್ತಾನೆ ಎಲ್ಲ ನೋಡು. ನೀವು ಹಳೆದನ್ನೆಲ್ಲ ದಯವಿಟ್ಟು ಮರ್ತ್ಬಿಡಿ. ಭಯನ್ ಬಗ್ಗೆ ಮನ್ಸಲ್ಲೇನು ಇಟ್ಕೊಳ್ಬೇಡಿ. ಹೌದು. ಮೊದ್ಲೇ ಹೇಳಿದ ವಿಷಯ ನೆನ್ಪಿದೆ ತಾನೆ? ಮತ್ತೆ ಹೇಳ್ತಿದ್ದೀನಿ, ಇಲ್ಲಿಂದ ಹೊರಡ್ಬೇಕಂದ್ರೆ ಈ ವ್ಯಕ್ತಿ ನಿನ್ ಜೊತೆ ಇದ್ರೆ ಮಾತ್ರ ನನ್ನ ತಂಗಿನ ನಿನಗೆ ಮದುವೆ ಮಾಡಿಸೋದು. ಹುಷಾರು. ಹೆಂಗೋ ಎಲ್ರು ಈಗ ಒಟ್ಟಿಗೆ ಸೇರಿದ್ವಲ್ಲ. ಅವಸರವಾಗಿ ಏನೋ ಸಂತೋಷ ಪಡ್ಬೇಡಿ. ಇವನು ಪಕ್ಷನ ಬಿಟ್ಟು ರಾಜೀನಾಮಾ ಮಾಡಿದ್ನಲ್ಲ? ಹೌದು. ಇವನೆಲ್ಲಿಂದ ಬಂದ? ಒಂದ್ ವೇಳೆ ರಾಜೀನಾಮಾ ಲೆಟರ್ ಕೊಡೋದಕ್ಕೆ ಏನಾದ್ರು ಬರ್ತಾ ಇರ್ಬೋದಾ? ಏನ್ ಮಣಿಕಂಠ? ಸರ್, ನಿಮ್ಮ ಹತ್ರ ಒಂದು ನಿಜ ಹೇಳ್ಬೇಕು. ಈ ಇಬ್ರು ದೊಡ್ಡ ಕಳ್ಳನ್ ಸಾಯವಾಗ ಕೂಡ ಎಷ್ಟು ಸ್ಟೈಲ್ ಆಗಿ ಮಲಗಿದ ನೋಡಿದ್ರ? ಪರವಾಗಿಲ್ಲ ಬಿಡಿ, ಇದನ್ನ ಎಲೆಕ್ಷನ್ ಯೂಸ್ ಮಾಡ್ಕೊಂಡು. ಇದು ಮುಂಚೆನೆ ನಡೆದಿದ್ರೆ ಕಷ್ಟಪಡೋ ಅವಶ್ಯಕತೆನೇ ಇಲ್ಲ. ಅದೇನೇ ಆದ್ರೂ ಇವನು ನಿಮ್ ಸೈಟ್ ಸೂಪರ್ವೈಸರ್, ಹಾಗಾಗಿ ಇವನ್ ಬಾಡಿನ ಊರಿಗೆ ತಗೊಂಬರೋದು ನಿಮ್ ಜವಾಬ್ದಾರಿ. ಖಂಡಿತವಾಗ್ಲು ಐಸ್ ಬಾಕ್ಸ್ ಫ್ರೀ ಆಗೇ ಇದೆ. ಕೊನೆದಾಗಿ ನಾವ್ ಇನ್ನೊಂದು ಬಾಡಿ ತಗೊಂಡು ನಮ್ಮ ಊರಿಗೆ ನಾವು ಬರ್ತಾ ಇದೀವಿ. ಪಕ್ಷದಲ್ಲಿ ಇರ್ಬೇಕಾದ್ರೆ ಇವನಿಗೆ AC ರೂಮು ಕಂಪಲ್ಸರಿ. ಸತ್ಮೇಲೂ ಕೂಡ ಅದು ಕಂಟಿನ್ಯೂ ಆಗ್ತಾ ಇದೆ. ಬಿಸಿಲು ಜಾಸ್ತಿ ಇರೋದಕ್ಕೆ ವಾಪಸ್ ಬರ್ಬೇಕಾದ್ರೆ ನಾನು ಆ ಜಾಗದಲ್ಲಿ ಮಲಗ್ತೀನಿ. ಅಡ್ವಾನ್ಸ್ ಬುಕಿಂಗ್. ಭಯ್ಯ ಫೋನ್ ಮಾಡಿ ಹೇಳಿದ್ರಿಂದ ಶಾಂತಿ ತನ್ನ ಎಲ್ಲಾ ಬಟ್ಟೆಗಳನ್ನು ತಗೊಂಡು ಭಯ್ಯನ್ಗೋಸ್ಕರ ಕಾಯ್ತಾ ಇದ್ಲು. ಬಾ. ಗಾಡಿ ಚೆಕ್ ಪೋಸ್ಟ್ ಹತ್ರ ಬರ್ತಿದ್ದ ಹಾಗೆ ಆ ಇಬ್ರು ಕಳ್ಳರನ್ನ ಮತ್ತೆ ಈ ಲಾರಿನ ಪೊಲೀಸ್ಗೆ ಒಪ್ಪಿಸ್ಬೇಕಾಗಿ ಬಂತು. ಹಾಗಾಗಿ ನಮ್ಮ ಪಯಣ ಮತ್ತೆ ಆಂಬ್ಯುಲೆನ್ಸ್ ನಲ್ಲೇನೆ ಮುಂದುವರಿತು. ಪಾರ್ಲಿಮೆಂಟ್ ಎಲೆಕ್ಷನ್ ನಲ್ಲಿ ಮೋಹನ್ ಸೋತೋದ್ರು ಕೂಡ ಲೇಡೀಸ್ ರಿಸರ್ವೇಶನ್ ಸೀಟಲ್ಲಿ ಎಲೆಕ್ಷನ್ ನಿಂತಿದ್ದ ಮಿಸ್ಸಸ್ ವಾಸಂತಿ ಮೋಹನ್ ತುಂಬಾನೇ ಲೀಡಲ್ಲಿ ಗೆದ್ದಿದ್ರು. ಅವ್ರಿಗೆ ಮಿನಿಸ್ಟರ್ ಪೋಸ್ಟಿಂಗ್ ಕೊಡ್ಬೇಕು ಅಂತಿದ್ರೆ ಒಂದು ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟ್ ಅಥವಾ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ ಅಂತ ಅವರು ಹೈಕಮಾಂಡ್ ಹತ್ರ ಡಿಮಾಂಡ್ ಮಾಡಿದ್ರು. ಕೋಲ್ಕತ್ತಾ ಕಂಪನಿ ವಿರುದ್ಧ ನಡೀತಿದ್ದ ಕೇಸ್ ನಲ್ಲಿ ನಾವು ಗೆದ್ಬಿಟ್ವಿ. ಅದಕ್ಕಾಗಿ ನಷ್ಟ ಪರಿಹಾರ ಅಂತ 2 ಕೋಟಿ ರೂಪಾಯಿನ ನಾನು ನೋಡಿದ ತಕ್ಷಣ ನಾನು ತಲೆ ಸುತ್ತು ಕೆಳಗೆ ಬಿಟ್ಬಿಟ್ಟೆ. ಈ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಮದುವೆ ಆದ ನಾವು ಹನಿಮೂನ್ ಟ್ರಿಪ್ಗೆ ಅಂತ ಡೆಡ್ ಬಾಡಿ ಇಲ್ದೆ ಬೆಂಗಾಲ್ಗೆ ಮತ್ತೆ ನಮ್ಮ ಪಯಣನ ಪ್ರಾರಂಭಿಸಿದ್ವಿ. ಅಲ್ಲಿಗೆ ಹೋಗ್ತಿರ್ಬೇಕಾದ್ರೆ ಒಂದು ವಿಚಿತ್ರವಾದ ದೃಶ್ಯನ ನಾವು ನೋಡಿದ್ವಿ. ಭಯ್ಯ, ಆ ಸ್ವಾಮಿ ನೋಡ್ತಾ ಇದ್ರೆ ನಮ್ಮ ಅಪ್ಪನ ತರನೇ ಕಾಣಿಸ್ತಾ ಇಲ್ವಾ? ಅಪ್ಪನ ತರ ಅಲ್ಲ ಭಯ್ಯ, ನಮ್ಮ ಅಪ್ಪನೇ. ಅಪ್ಪ 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 ಅಪ್ಪ, ನಾನಪ್ಪ ಬಾಬು. ಇದು ಭಯ್ಯ, ನಮ್ಗೆಲ್ಲ ಮದ್ವೆ ಆಗಿದೆ. ಇವಳೇ ನಿಮ್ ಸೊಸೆ. ನಾವು ಕೋಲ್ಕತ್ತಾ ವಿರುದ್ಧ ಕೇಸ್ನ ಗೆದ್ಬಿಟ್ವಿ. 2 ಕೋಟಿ ಸಿಕ್ಬಿಡ್ತಪ್ಪ. ಓಂ ಶಾಂತಿ. ಶಾಂತಿನ ಅಪ್ಪಂಗೂ ಗೊತ್ತಾ? ನೀವ್ ಅನ್ಕೊಂಡಾಗಿಲ್ಲ, ಇನ್ನು ಹಾಗೆ ಇದ್ದಾರೆ. ಅಪ್ಪ ಕಾಂಟ್ರಾಕ್ಟರ್ ಆಗಿದ್ದ ನಮ್ಮಪ್ಪ ಈ ಸನ್ಯಾಸಿ ಜೀವನನ ಬಿಟ್ಬಿಟ್ಟು ಮತ್ತೆ ಮನೆಗೆ ಬರ್ತಾರೆ ಅನ್ನೋ ನಂಬಿಕೆಯಿಂದ ನಮ್ಮ ಪಯಣ ಕೂಡ ಈ ಮೆರವಣಿಗೆ ಜೊತೆ ಹೋಗ್ತಾ ಇತ್ತು.